ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಸಂಖ್ಯೆ ನ್ಯೂಮರಾಲಜಿ ಮೂಲಕ ಒಂದು ಅಧ್ಯಾತ್ಮ ತತ್ವವನ್ನು ಹೇಳ್ತಕ್ಕಂಥ ಮಂತ್ರ ಬಹಳ ಪ್ರಸಿದ್ಧವಾದ ಮಂತ್ರ, ಆದರೆ ಅಷ್ಟೇ ಅರ್ಥದಲ್ಲಿ ಅಪ್ರಸಿದ್ಧವಾದ ಮಂತ್ರ. ಇದನ್ನು ಎಲ್ಲ ಹೋಮದಲ್ಲಿಯೂ ಹೇಳ್ತಾರೆ. ಸಾಮಾನ್ಯವಾಗಿ ತುಂಬ ಬಳಕೆ ಇರುವಂಥ ಒಂದು ಮಂತ್ರ ಇದು. ಅದು ಪ್ರಾಯ ಯಾರು ಯಾವ ಮಂತ್ರ ಹೇಳುವವರು ಎಲ್ಲಿ ಹೇಳಿದರೂ ಪೂರ್ತಿ ಅರ್ಥಾನುಸಂಧಾನ ಇದ್ದು ಹೇಳೋಲ್ಲ. ಯಾಕೆಂದರೆ ಸುಲಭವಾಗಿ ಅರ್ಥ ಆಗೋಲ್ಲ. ಅದು ಏನೋ ಒಂದು ಅರ್ಥ ಇರುತ್ತೆ, ನಮಗೇನು ಅಂತ ಅದ್ರ ಗೋಜಿ ಬಿಟ್ಟು ಹೇಳೋರೇ ಜಾಸ್ತಿ. ಮಂತ್ರ ನಿನ್ನೆ ನಾನು ಹೇಳಿದ್ದೆ. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದಾಃ ದ್ವೇ ಶೀರ್ಷೆ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧಃ ವೃಷಭಃ ರೋರವೀತಿ ಮಹೋದೇವಃ ಮರ್ತ್ಯಾಂಗ್ ಅವಿವೇಶಾತ್. ಚತ್ವಾರಿ ಶೃಂಗಾಣಿ ನಿಜವಾಗಿರಬೇಕು. ಶೃಂಗಾಣಿ ಇಂಥ ಬಹುವಚನದ ರೂಪ ಶೃಂಗಾಣಿ. ಅದನ್ನು ಚತ್ವಾರಿ ಶೃಂಗ ಬಹುವಚನವನ್ನು ಲೋಪ ಮಾಡಿಬಿಡುತ್ತಾರೆ. ನಾವು ಮಾಡೋಲ್ವ, 4 ಕೋಡುಗಳು ಅಂತ ಹೇಳೋ ಬದಲು 4 ಕೋಡು ಅರ್ಥ ಆಗೋಲ್ವ. ಅಷ್ಟು ಹೇಳಿದರೆ ಕನ್ನಡಿಗರಿಗೆ ಅರ್ಥ ಆಗುತ್ತೆ. ಹಾಗೆ ಸಂಸ್ಕೃತ ಗೊತ್ತಿದ್ದವ್ರಿಗೆ ಶೃಂಗ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಈ ಇನ್ನೂ ಶಬ್ದಮಂಜರಿ ಓದೋರಿಗೆ ಅರ್ಥ ಆಗೋಲ್ಲ. ಶೃಂಗಂ ಶೃಂಗೇ ಶೃಂಗಾಣಿ ಆಗಬೇಕಪ್ಪ, ಎಲ್ಲಿ ಹೋಯಿತು ನೀ ಎಲ್ಲಿ ಹೋಯಿತು. ಇದು ಶಬ್ದಮಂಜರಿಯ ತನಕ ಸಂಸ್ಕೃತ ಓದಿದವರಿಗೆ, ಸಂಸ್ಕೃತ ಭಾಷೆ ಚೆನ್ನಾಗಿದ್ದವರಿಗೆ ಶೃಂಗ ಅಂದರೂ ಒಂದೇ, ಶೃಂಗಾಣಿಂದ ಒಂದೇ, ಕೋಡು ಅಂದರೂ ಒಂದೇ, ಕೋಡುಗಳು ಅಂದರೂ ಒಂದೇ. ಚತ್ವಾರಿ ಶೃಂಗ, ಇದನ್ನು ಚತ್ವಾರಿ 4 ಬಗೆಯಿಂದ ಮುಖ್ಯವಾಗಿ ಅರ್ಥ ಮಾಡ್ತಾರೆ. ಒಂದು ಅಗ್ನಿಗೆ ಸಂಬಂಧಪಟ್ಟು, ಅಗ್ನಿಯ ಸ್ತೋತ್ರ ಇದು ಅಂತ ಪ್ರಸಿದ್ಧ. ಇನ್ನೊಂದು ಶಬ್ದ ಪ್ರಪಂಚಕ್ಕೆ ಸಂಬಂಧಪಟ್ಟು, ವ್ಯಾಕರಣದಲ್ಲಿ ಪಾಣಿನಿ ವ್ಯಾಕರಣದ ವ್ಯಾಖ್ಯಾನ ಮಾಡುತ್ತಾ ಪತಂಜಲಿ ಆ ಅರ್ಥವನ್ನು ಹೇಳ್ತಾನೆ. ಇನ್ನೊಂದು ವೇದಕ್ಕೆ ಸಂಬಂಧಪಟ್ಟು, ಚತುಶೃಂಗ ಅಂದರೆ ಹಿಂದೆ ವೇದ ಪುರುಷ ಅಂತ ಬಂದಿತ್ತು. ಇನ್ನೊಂದು ಭಗವಂತನಿಗೆ ಸಂಬಂಧಪಟ್ಟು, ಭಗವಂತನಿಗೆ ಸಂಬಂಧಪಟ್ಟು ಅರ್ಥ ಇಲ್ಲದೆ ವೇದ ಮಂತ್ರವೇ ಇಲ್ಲ. ನೀವು ಎಷ್ಟೇ ಅರ್ಥ ಹೇಳಿ ಅದು ಕೊನೆಗೆ ಭಗವಂತನ ಪರವಾದ ಒಂದು ಅರ್ಥ ಇರಲೇಬೇಕು ಅದಕ್ಕೆ. ಹೀಗೆ ಮುಖ್ಯವಾಗಿ 4 ಬಗೆಯ ಅರ್ಥವನ್ನು ಇದನ್ನು ಅನುಸಂಧಾನ ಮಾಡ್ತಾರೆ. ಮೊದಲು ಅಗ್ನಿಯ ಪರವಾಗಿ ನೋಡೋಣ. ಅಗ್ನಿ ಸ್ತೋತ್ರ ಮಾಡ್ತಾರೆ. ಅದು ಏನು? 4 ಕೋಡುಗಳುಳ್ಳ ಅಗ್ನಿ, 3 ಕಾಲುಗಳುಳ್ಳ ಅಗ್ನಿ, 7 ಕೈಗಳುಳ್ಳ ಅಗ್ನಿ. ಯಾರು ಇವನು? ದ್ವೇ ಶೀರ್ಷೆ 2 ತಲೆ ಉಳ್ಳ ಅಗ್ನಿ. ಇವು ಏನನ್ನು ಈ ಅಗ್ನಿಯ ಯಾವ ವೈಶಿಷ್ಟ್ಯವನ್ನು ಹೇಳ್ತವೆ ಈ ಸಂಖ್ಯೆಗಳು ಅಂತ. 4 ಕೋಡು ಅಂತಂದಾಗ 4 ವೇದಗಳೇ. ಯಾಕೆಂದರೆ ಅಗ್ನಿಮುಖದಲ್ಲಿ ನಡೆಯುವ ಸಮಸ್ತ ಕಾರ್ಯವೂ ಅದು ವೇದ ಮಂತ್ರಗಳ ಮೂಲಕವೇ ಆಗುವುದು. ವೇದ ಮಂತ್ರಗಳನ್ನು ಹೇಳದೆ ನೀವು ಅಗ್ನಿಯಲ್ಲಿ ಹೋಮ ಇಲ್ಲ. ಅದರಿಂದ ವೇದಕ್ಕೆ 4 ಶೃಂಗಗಳು ಅಂದರೆ 4 ವೇದಗಳೇ. ಅವನಿಗೆ 3 ಪಾದಗಳು. ಪಾದ ಅಂತಂದರೆ ಆಸ್ಪೆಕ್ಟುಗಳು ಅಂತ ಸಂಸ್ಥೆಯಲ್ಲಿ, ಅಥವಾ ರೂಪಗಳು ಅಂತ ಹೇಳ್ತಾರೆ. ಭಗವಂತನಿಗೆ 3 ಪಾದಗಳು ಅಂತಂದರೆ ವಿಶ್ವತೇಜಸ ಪ್ರಾಜ್ಞ ತೃತೀಯ ಪಾದ. ಪಾದ ಅಂದರೆ ರೂಪ ಅಂತ ಒಂದು ಆಸ್ಪೆಕ್ಟ್. ಹಾಗೆ ಅಗ್ನಿಗೆ 3 ಪಾದಗಳು. ಅಂದರೆ ಅಗ್ನಿ ತ್ರೇತ ಅಂತಲೇ ಹೆಸರು.
ಅಗ್ನಿಯಗೆ 3 ವಿಧವಾದ ಅಗ್ನಿ ಇದೆ. ಒಂದು ಗಾರ್ಹಪತ್ಯಾಗ್ನಿ ಅಂತ, ಇನ್ನೊಂದು ಆಹ್ವನೀಯಾಗ್ನಿ ಅಂತ, ಮತ್ತೊಂದು ದಕ್ಷಿಣಾಗ್ನಿ ಅಂತ. ಹೀಗೆ ಯಜ್ಞದಲ್ಲಿ 3 ಬಗೆಯ ಅಗ್ನಿಗಳ ಉಪಯೋಗ ಇದೆ. ಗಾರ್ಹಪತ್ಯ ಅಗ್ನಿ ಎಂದರೆ ನಿತ್ಯ ಮನೆಯಲ್ಲಿ ಆರಾಧನೆ ಮಾಡ್ತಕ್ಕಂಥ ಅಗ್ನಿ. ಪ್ರತಿದಿನ ಮನೆಯಲ್ಲಿ ಅಂದರೆ ವಿವಾಹವಾದ ದಿವಸದಿಂದ ಆತ ಸಾಯೋ ತನಕ ಅಗ್ನಿಮುಖದಲ್ಲಿ ಮನೆಯಲ್ಲಿ ಆರಾಧನೆ ಮಾಡುವಂಥ ಯಾವಜ್ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತ ಇಂದು ವೇದಕಾಲದ ಸಂಪ್ರದಾಯ. ಅದನ್ನು ಮದುವೆಯಾದ ದಿನದಿಂದ ಅಗ್ನಿ ಸ್ವೀಕಾರ ಮಾಡ್ತಾನೆ. ಹೆಂಡತಿಯ ಜೊತೆಗೆ ಮನೆಗೆ ಬೆಂಕಿಯೂ ಬಂದುಬಿಡುತ್ತೆ. ಅದನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರೆ ಪೂಜೆ ಮಾಡಿ ಅವನು ಸಾಯೋ ತನಕ ಅಗ್ನಿಯಲ್ಲಿ ಆರಾಧನೆ ಮಾಡಬೇಕು. ಕೊನೆಗೆ ಅದೇ ಅಗ್ನಿಯಲ್ಲಿ ಅವನ ಸಂಸ್ಕಾರ. ಅದಕ್ಕೆ ಅಗ್ನಿಯಲ್ಲಿ ಸಂಸ್ಕಾರ ಮಾಡುವುದು ಯಾಕೆ ಅಂದರೆ ಅವನು ಆರಾಧನೆ ಮಾಡಿದ ಅಗ್ನಿಯನ್ನೇ ಅವನನ್ನು ವಿಸರ್ಜನೆ ಮಾಡಿಬಿಡೋದು. ಸನ್ಯಾಸಿಗಳಿಗೆ ಅಗ್ನಿ ಇಲ್ಲ, ಅದರಿಂದ ಬೃಂದಾವನ ಮಾಡೋದು. ಅವರು ಅಗ್ನಿ ವಿಸರ್ಜನೆ ಮಾಡಿ ಸನ್ಯಾಸ ತೊಗೊಂಡಿರ್ತಾರೆ. ಅವ್ರು ಅಗ್ನಿ ಇಲ್ಲ, ಅಗ್ನಿಹೋತ್ರ ಇಲ್ಲ, ಅಗ್ನಿಯಲ್ಲಿ ಆರಾಧನೆ ಇಲ್ಲ. ಅವರಿಗೆ ಆತ್ಮಾಗ್ನಿಯಲ್ಲಿ ಅದನ್ನು ಸಮರ್ಪಣೆ ಮಾಡಿಕೊಂಡಿರ್ತಾರೆ. ಅದರಿಂದ ಸನ್ಯಾಸಿಗಳಿಗೆ ಅಗ್ನಿಯೇ ಇಲ್ಲ, ಆದ್ದರಿಂದ ಅವರಿಗೆ ಅಗ್ನಿ ಸಂಸ್ಕಾರ ಇಲ್ಲ. ಅದರಿಂದ ಅಗ್ನಿ ಮನೆಯಲ್ಲಿ ನಿತ್ಯ ಆರಾಧನೆಗೆ ಮನೆಯ ಯಜಮಾನ ಅಂತ ಗೃಹಪತಿ, ಅವನಿಗೆ ಸಂಬಂಧಪಟ್ಟವ ಗಾರ್ಹಪತ್ಯ ಅಗ್ನಿ, ಮನೆಯ ಯಜಮಾನನ ಅಗ್ನಿ. ಅದು ಮನೆಯಲ್ಲಿ ನಿತ್ಯ ಪೂಜೆ ನಡೆಯುವಂಥದ್ದು. ಅಲ್ಲಿಂದ ಒಂದು ವಿಶೇಷ ಹೋಮ ಆಗಬೇಕು ಅಂತ ಇಟ್ಟುಕೊಳ್ಳಿ. ಆವಾಗ ಅಗ್ನಿನಾಗ್ನಿ ಸಮಿಧ್ಯತೆ ಈ ಮಂತ್ರ ಹೇಳ್ತಾರೆ ಎಲ್ಲರೂ ಪೂಜೆಗಳು. ಅಗ್ನಿನಾಗ್ನಿ ಸಮಿಧ್ಯತೆ ಅಥವಾ ಆಹವನೀಯೋ ಅಗ್ನಿ ಗಾರ್ಹಪತ್ಯಾತ್ ಸಮಿಧ್ಯತೆ. ಆ ಮನೆಯ ಅಗ್ನಿಯಿಂದ ಒಂದಿಷ್ಟು ಬೆಂಕಿ ತಂದು ಈ ಹೊಸ ಯಾಗ ಮಾಡ್ತಕ್ಕಂಥ ಅಗ್ನಿಕುಂಡದಲ್ಲಿ ಹೋಮಕ್ಕೋಸ್ಕರ ತಂದು ಹಾಕ್ತಾರಲ್ಲ, ಅದು ಆಹವನೀಯ ಅಗ್ನಿ. ಆಮೇಲೆ ಅದರ ಮತ್ತೊಂದು ಕುಂಡದಲ್ಲಿ ಪಿತೃಗಳಿಗೆ, ಇದು ದೇವತೆಗಳಿಗೆ, ಪಿತೃಗಳಿಗೆ ಬಳಸುವಂಥ ಕುಂಡ, ಅದು ಅನ್ವಾಹಾರ್ಯ ಪಚನ ಅಥವಾ ಆ ಕುಂಡದ ಅಗ್ನಿಗೆ ದಕ್ಷಿಣಾಗ್ನಿ ಅಂತ ಹೆಸರು. ಹೀಗೆ ತ್ರಯೋ ಅಸ್ಯ ಪಾದಾಹ, 3 ಥರದ ಅಗ್ನಿಯನ್ನು ಹಿಂದೆ ಉಪಾಸನೆ ಮಾಡ್ತಿದ್ದರು. ಒಂದು ಮನೆಯಲ್ಲಿ ನಿತ್ಯೋಪಾಸನೆ ಅಗ್ನಿ, ಅದನ್ನೇ ಯಾವಜ್ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತ. ಅದರ ನಂತರ ವಿಶೇಷ ಹೋಮ ಮಾಡುವುದಕ್ಕೋಸ್ಕರ ಆಹ್ವನೀಯ ಅಗ್ನಿಯಿಂದ ತಂದು ಮತ್ತೊಂದು ಕುಂಡದಲ್ಲಿ ಪ್ರತಿಷ್ಠೆ ಮಾಡಿದ ಅಗ್ನಿ, ಅದು ಆಹ್ವನೀಯ ಅಗ್ನಿ. ಅದನ್ನು ಆ ಹೆಸರೇ ಹೇಳುತ್ತೆ. ಒಂದು ಗಾರ್ಹಪತ್ಯ, ಗೃಹಪತಿಗೆ ಮನೆಯ ಯಜಮಾನನಿಗೆ ಸಂಬಂಧಪಟ್ಟು ನಿತ್ಯ ಇರುವಂಥದ್ದು. ಮತ್ತೊಂದು ಆ ಹವನ, ವಿಶೇಷ ಹವನ ಮಾಡುವಾಗ ಅದಕ್ಕೆ ಬಳಸುವಂಥ ಅಗ್ನಿ ಆಹ್ವನೀಯ. ಪಿತೃಗಳ ದಿಕ್ಕು ದಕ್ಷಿಣ, ಅದನ್ನ ಪಿತೃಗಳಿಗೆ ಸಂಬಂಧಪಟ್ಟದ್ದು ದಕ್ಷಿಣಾಗ್ನಿ. ಹೀಗೆ ಅಗ್ನಿಗೆ 3 ಪಾದಗಳು ಅಂದರೆ 3 ಆಸ್ಪೆಕ್ಟ್ಗಳು. ಯಜ್ಞದಲ್ಲಿ ತ್ರೇತಾಗ್ನಿ ಅಂತ ಪ್ರಸಿದ್ಧ ಇದು. ಆಯಿತು. ಚತ್ವಾರಿ ಶೃಂಗಾಣಿ ತ್ರಯೋ ಅಸ್ಯ ಪಾದಾಹ, ಎರಡು ವಿಷಯ ಗೊತ್ತಾಯ್ತು. ಈಗ ದ್ವೇ ಶೀರ್ಷೆ ಅಂದರೆ ಇದೊಂದು ವೈದಿಕವಾದಂಥ ಕಾನ್ಸೆಪ್ಟ್. ನಾವು ಏನು ಅಗ್ನಿ ಆಹುತಿ ಕೊಟ್ಟರು, ಅಗ್ನಿ ಸ್ವಾಹ ಅಂತೇವಲ್ಲ, ಅದು ಅಗ್ನೇ ಸ್ವಾಹ ಅಂತ ಹೇಳಿದರೆ ಅದು ಅಗ್ನಿಗೆ ಅಷ್ಟೇ ಅಲ್ಲ, ಅಗ್ನಿ ಮೂಲಕ ನಾವು ಸಮರ್ಪಣೆ ಮಾಡ್ತಕ್ಕಂಥದ್ದು 2 ಅಗ್ನಿಗಿಂತ ಮೇಲೆ ಇರತಕ್ಕ ತತ್ವಗಳಿಗೆ. ಒಂದು ಪ್ರಾಣಾಗ್ನಿ, ಒಂದು ನಾರಾಯಣಾಗ್ನಿ. ಹಾಗಾಗಿ 2 ಅದರ ಮೇಲೆ ಇರತಕ್ಕಂಥ ತತ್ವಗಳಿಗೆ ಇವನು ಮಾಧ್ಯಮ ಆಗ್ತಾನೆ, ಮೀಡಿಯಮ್. ದ್ವೇ ಶೀರ್ಷೆ, ಅವರಿಗೆ ಮುಟ್ಟಿಸಲಿಕ್ಕೋಸ್ಕರ ಅವನಲ್ಲಿ ಕೊಡೋದು ನಾವು. ಬೇರೆ ದೇವತೆಗಳಿಗೆ ಕೊಟ್ಟರು ಅಷ್ಟೇ. ಇಂದ್ರಾಯ ಸ್ವಹ ಅಂತ ಕೊಟ್ಟರೆ ಅಪ್ಪ ಇದು ಇಂದ್ರನಿಗೆ ಮತ್ತು ನಾರಾಯಣನಿಗೆ. ಅಗ್ನೇ ವಾಯುವೇ ಸ್ವಹ ಅಂದರು, ಇದು ವಾಯುವಿಗೆ ಮತ್ತು ನಾರಾಯಣನಿಗೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಮೂಲತಃ ಅದು ಭಗವಂತನಿಗೆ ಹೋಗಲೇಬೇಕು. ಹೀಗೆ 2 ಈ ಅಗ್ನಿಯ ಮೂಲಕ ನಾವು 2 ಪರಶಕ್ತಿಗಳಿಗೆ, ಅಂದರೆ ಅದು ಅಗ್ನಿಯಿಂದ ಮೇಲೆ ಇರತಕ್ಕಂಥ ಶಕ್ತಿಗಳಿಗೆ ಆಹುತಿ ಕೊಡ್ತೇವೆ. ಒಂದು 2 ಶೀರ್ಷಗಳು ಅವನಿಗೆ. ಸಪ್ತಹಸ್ತಾಸೋ ಅಸ್ಯ, ಇದು ಬಹಳ ಪ್ರಸಿದ್ಧ. ಅಗ್ನಿಗೆ 7 ಕೈಗಳು. ಕೈಗಳು ಅಂದರೆ ನಾವು ಕೊಟ್ಟ ಆಹುತಿಯನ್ನು ತೆಗೊಳ್ತಕ್ಕಂಥ ಫ್ಲೇಮ್ಸ್ ಇದ್ದಾವಲ್ಲ, ಜ್ವಾಲೆಗಳು, ಅದು 7. ಅಗ್ನಿಯಲ್ಲಿ 7 ಜ್ವಾಲೆಗಳಿವೆ ಅಂತ. ಅದೇನು 7 ಜ್ವಾಲೆಗಳು? ಅಗ್ನಿಯಲ್ಲಿ ಎಷ್ಟು ಇರಬಹುದು, 7 ಇರಬೇಕು ಅಂತೇನು ನೇಮ ಇಲ್ಲ. ಆದರೆ 7 ಅಂತ ಯಾಕೆ ಪರಿಗಣಿಸಿದರು ಅಂದರೆ, ನಮಗೆ ಸೂರ್ಯನ ಕಿರಣಗಳಲ್ಲಿ 7 ವರ್ಣಗಳಿರೋದರಿಂದ ಹೀಗೆ ಅದನ್ನು 7 ಬಣ್ಣಗಳ ಇಂದ್ರಚಾಪ ಅಂತ ಹೇಳ್ತೇವೆ.
ಹಾಗೆ ಅದು ಇಂದ್ರಜಾಪದ ತನಕ ನಾವು ಹೋಗಬೇಕಾಗಿಲ್ಲ. ಮನೆಯಲ್ಲೇ ನಾವು ಕುಂಡದಲ್ಲಿ ಅಥವಾ ಒಲೆಯಲ್ಲಿ ಅಗ್ನಿಯನ್ನು ಕಟ್ಟಿಗೆಯಿಂದ ಉರಿಸಿ ಅದಕ್ಕೆ ಪುಷ್ಕಳವಾಗಿ ಕಟ್ಟಿಗೆ ಹಾಕಿದರೆ ಅಥವಾ ಈ ಹೋಮದಲ್ಲಿ ಯಾವ ತುಪ್ಪ ಹಾಕಿದರೆ ಅದು ಅದರ ಜ್ವಾಲೆ ಫ್ಲೇಮ್ಸ್ ಧಗ ಧಗ ಉರಿಯುತ್ತೆ. ಅದು ಧಗ ಧಗ ಉರಿಯುವಾಗ ನೀವು ಅಬ್ಸರ್ವ್ ಮಾಡಿದರೆ ಅಗ್ನಿ ಫ್ಲೇಮ್ಸ್ನಲ್ಲೇ 7 ಬಣ್ಣಗಳಿವೆ. ಅದು ಒಂದೇ ಬಣ್ಣ ಇರೋಲ್ಲ ನೋಡಿ. ಕೆಲವು ಹಳದಿ ಬಣ್ಣ, ಅದಕ್ಕೆ ಸ್ವಲ್ಪ ಕಡುವಾದಾಗ ಅದು ಆರೆಂಜ್ ಆಗುತ್ತೆ, ಇನ್ನೂ ಕಡುವ ಕೆಂಪು ಬಣ್ಣ. ಫ್ಲೇಮ್ಸ್ನಲ್ಲಿ 3 ಬಣ್ಣವನ್ನು ನೀವು ನೋಡ್ಬೋದು. ಇನ್ನು ಕೆಲವೊಮ್ಮೆ ಜೋರು ಉರಿಯುವಾಗ ಅದು ಗ್ರೀನ್ ಬಂದುಬಿಡುತ್ತೆ. ಅದರಲ್ಲಿ ಈಚೆಯಿಂದ ನೀಲ, ಕಡು ನೀಲ, ಕಪ್ಪು, ಹೀಗೆ ನಿಮಗೆ ಬ್ಲೂ, ಇಂಡಿಗೋ, ವಯೋಲೆಟ್ ಎಲ್ಲ ಈ 7 ಬಣ್ಣಗಳು ಕೂಡ ಅಗ್ನಿಯಲ್ಲಿ ಬರ್ತವೆ. ಆ ಬಣ್ಣಗಳನ್ನು ಗುರುತಿಸಿ 7 ಜ್ವಾಲೆಗಳು ಅಂದರು. ಅಂದರೆ 7 ಬಣ್ಣಗಳ ಜ್ವಾಲೆಗಳು. ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದಾರೆ. ಕಾಳಿ ಕರಾಳೀ ಚ ಮನೋಜವಾಚ ಸುಲೋಹಿತಾ ಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇತಿ ಸಪ್ತ ಜಿಹ್ವಾ. 7 ನಾಲಿಗೆಗಳು ಅಂತ ಹೇಳಿದರು. ಇಲ್ಲಿ 7 ಕೈಗಳು. ಒಟ್ಟಿಗೆ ನಾಲಿಗೆ ಆದರೂ ಕೈ ಆದರೂ ತಗೊಳ್ಳುವಂಥದ್ದು, ಒಳಗೆ ತಗೊಳ್ಳುವಂಥದ್ದು. ಹಾಗೆ ಸಪ್ತಹಸ್ತಾಸೋಸ್ಯ 7 ಬಣ್ಣದ ಜ್ವಾಲೆಗಳುಳ್ಳವನು. ಆ ಬಣ್ಣಗಳೇ ಎನರ್ಜಿಗಳು. ಆ ಬಣ್ಣಗಳ ಮೂಲಕ ಸೂರ್ಯನ 7 ಬಣ್ಣಕ್ಕೆ ಎನರ್ಜಿ ಸಂಕ್ರಾಂತಾಗಿ ಹೋಮದ ಶಕ್ತಿ ಸೂರ್ಯನನ್ನು ಹೋಗಿ ಸೇರುತ್ತೆ. ಹಾಗಾಗಿ ಸಪ್ತಹಸ್ತಾಸೋ ಅಸ್ಯ ತ್ರಿಧಾ ಬದ್ಧ. 3 ಹೊತ್ತಿನಲ್ಲಿ ಕಟ್ಟಿ ಹಾಕಿದ್ದೇವೆ ಅವನನ್ನು. ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತ 3 ಹೊತ್ತು. ಅಂದರೆ ಈಗೆಲ್ಲ ಇದು ಗೊತ್ತಿಲ್ಲ. ಈ ಪುರೋಹಿತರು ಬರ್ತಾರೆ, 1 ಗಂಟೆಯಲ್ಲಿ ಹೊರಟು ಹೋಗ್ತಾರೆ. ನಿಜವಾಗಿ ಹವನ ಅಂತಂದರೆ 3 ಹೊತ್ತು ಪ್ರಾತಃ ಕಾಲದ, ಹೇಗೆ ತ್ರಿಕಾಲ ಸಂಧ್ಯಾ ವಂದನೆ, ತ್ರಿಕಾಲ ಪೂಜೆ ಅಂತಿದೆ, ಹಾಗೆ ಬೆಳಿಗ್ಗೆ ಒಂದು ಮಂತ್ರ ಹೇಳಿ ಅದನ್ನು ಆಹುತಿ ಕೊಡಲಿಕ್ಕುಂಟು. ಮಧ್ಯಾಹ್ನ ಪುನಃ ಆ ಮಂತ್ರಗಳನ್ನು ಹೇಳಿ ಸಾಯಂಕಾಲ, ಹೀಗೆ ತ್ರಿಧಾಬದ್ಧ 3 ಹೊತ್ತಿನಲ್ಲಿ ಕಟ್ಟಿ ಹಾಕಿದ್ದೇವೆ ಅವನನ್ನು ಅವನ ಮನೆಯಲ್ಲಿ. ಅಂಥ ವೃಷಭ ಅಗ್ನಿದೇವ ರೋರವೀತಿ ಘೋಷಣೆ ಮಾಡ್ತಾ ಇದ್ದಾನಂತೆ ಗಟ್ಟಿಯಾಗಿ. ನೋಡಿ, ನಮಗೆ ಆ ಬೆಂಕಿ ಉರಿತಾ ಇರ್ತದೆ ಅಲ್ವಾ, ಆ ಉರಿಯುವ ಬೆಂಕಿಯಲ್ಲಿ ಒಂದು ನಾದ ಹುಟ್ಟುತ್ತೆ. ಅದು ರಮ್ ಅಂತ ನಾದ. ನಾವು ಹೇಳ್ತೇವೆ ಭರ್ ಅಂತ ಬೆಂಕಿ ಹಿಡಿಯಿತು ಅಂತ. ಭರ್ ಅಲ್ಲ, ಅದು ನಿಜವಾದ, ಅದನ್ನೇ ಪ್ರಾಚೀನ, ಅದೇ ಅಗ್ನಿ ಬೀಜ ರಮ್ ಅಂತ. ರಮ್ ಅನ್ನೋದು ಅಗ್ನಿ ಉರಿಯುವಾಗ ಆಗುವ ಸದ್ದನ್ನು ನಮ್ಮ ನಾಲಿಗೆ ಅನಿಸಬಹುದಾದ ಅದಕ್ಕೆ ಅತ್ಯಂತ ಹತ್ತಿರವಾದ ನಾದ ರಮ್ ಅಂತ. ಅದು ರಮ್ ಅಂದರೆ ನಾದ ಹುಟ್ಟಿದರೆ ಆ ನಾದದಿಂದ ಬೆಂಕಿ ಹುಟ್ಟಲೇಬೇಕು. ಅದು ನಮ್ಮ ರಮ್ ಅಷ್ಟು ಅಂದರೆ ಅಗ್ನಿಯ ರಮ್ಮಿನಷ್ಟು ಸ್ಪಷ್ಟವಾಗಿ ನಮಗೆ ಅದನ್ನು ಪೂರ್ತಿ ನಮ್ಮ ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನಾವು ರಮ್ ಅಂತ ಹೇಳೋ ಬೆಂಕಿ ಹುಟ್ಟದೇ ಇರುವುದು. ಆ ಅಗ್ನಿಯ ನಾದಕ್ಕೆ ತೀರ ಹತ್ತಿರ ಆಗಿಬಿಟ್ರೆ ಅದು ಬೆಂಕಿ ಹುಟ್ಟಬೇಕು. ಅದು ಯಾವುದೇ ನಾದ ಅನ್ನೋದು, ಮೂಲ ನಾದ ಅನ್ನೋದು ಆ ವಸ್ತುವಿನ ಧ್ವನಿಯನ್ನು ಅನುಕರಿಸುವಂಥ ಶಬ್ದ. ಈಗ ವಾಯುವಿಗೆ ಎಮ್ ಅಂತ ಬೀಜ, ನಂತರ ಸೊಯ್ ಅಂತ ಗಾಳಿ ಬೀಸಿತು ಅಂತ, ಅದು ಎಮ್ಮೆ ಸೊಯ್ ಆಯಿತು, ರಮ್ಮು ಭರ್ರ ಆಯಿತು. ಇದೆಲ್ಲ ಅಗ್ನಿಯ ಮತ್ತು ವಾಯು ಬೀಜಾಕ್ಷರಗಳು. ಅದರಿಂದ ನೋಡಿ, ಇದೆಲ್ಲ ಪ್ರಾಚೀನರು ಬೀಜಾಕ್ಷರಗಳು ಅಂತ ಹೇಳಿದರು, ಪಂಚಭೂತಗಳ ಬೀಜಾಕ್ಷರಗಳು. ಆ ಬೀಜಾಕ್ಷರ, ಅದರಿಂದ ಈ ಅಗ್ನಿ ರಮ್ ಅಂತ ಹೇಳ್ತಾ ಇದ್ದಾನೆ. ಅದು ಏನೋ ಒಂದು ಭರೊಂದು ಶಬ್ದ ಆಗ್ತಾ ಇದೆ. ಅವನು ಏನು ಹೇಳ್ತಾ ಇದ್ದಾನೆ? ಅವ್ರು ಹೇಳ್ತಾರೆ, ಜ್ಞಾನಿಗಳು, ಋಷಿಗಳು, ಆ ಮಂತ್ರ ಅಗ್ನಿ ನಮಗೊಂದು ಸಂದೇಶ ಕೊಡ್ತಾ ಇದ್ದಾನೆ. ಅದು ವ್ಯರ್ಥವಾದ ನಾದ ಅಲ್ಲ. ನಾದಕ್ಕೂ ಒಂದು ಮೀನಿಂಗ್ ಇದೆ ಅಂತ ನಾವು ನೋಡಿದೆವು ಮೊನ್ನೆ. ನಾದಕ್ಕೂ ಒಂದು ಅರ್ಥ ಇದೆ ಮತ್ತು ವಿಶೇಷ ಅರ್ಥ ಇರುವುದು ನಾದಕ್ಕೆ. ನಾವು ಆಡುವ ಮಾತಿಗೂ ನಾದದಿಂದ ಅರ್ಥ ವಿಶೇಷ ಬರುತ್ತೆ. ನಾದಕ್ಕೆ ಒಂದು ಅರ್ಥ ಇದೆ. ಈ ಅಗ್ನಿ ಏನು ಉರಿಯುವಾಗ ಏನು ಭರ್ರ ಅನ್ನತ್ತೆ, ಆ ಶಬ್ದ ರಮ್ ಅನ್ನೋದಕ್ಕೆ ಅರ್ಥ ಏನು? ಅವನು ಹೇಳ್ತಾ ಇದ್ದಾನಂತೆ, ಕಿವಿ ಕೊಟ್ಟು ಆಲಿಸಿ, ಅಗ್ನಿ ನಮಗೊಂದು ಸಂದೇಶ ಕೊಡ್ತಾ ಇದ್ದಾನೆ. ಏನು? ಮಹೋದೇವ, ಆ ಬೆಳಕಿನ ದೇವರು. ಮಹಾ ಅಂದರೆ ಜ್ಯೋತಿಸ್ಸು, ಬೆಳಕು. ಆ ಬೆಳಕಿನ ದೇವರು. ಮಹಾ ಅಂದರೆ ಮಹಾಪೂಜಾಯಾಮ್, ನಾವು ಎಲ್ಲರೂ ಗೌರವಿಸುವಂಥ ಆ ಮಹತ್ತಾದ ಬೆಳಕಿನ ದೇವರು ಇದ್ದಾರಲ್ಲ, ಅವರು ಮರ್ತ್ಯಾನ್ನಾವಿವೇಶ, ಅವನು ಮನುಷ್ಯರ ಒಳಗೆ ಪ್ರವೇಶ ಮಾಡಿದ್ದಾನೆ. ಅಂದರೆ ಏನರ್ಥ?
ಅಗ್ನಿ ಹೇಳ್ತಾ ಇದ್ದಾನೆ, ಭಗವಂತ ನಿಮ್ಮೊಳಗೆ ಇದ್ದಾನೆ ಅಂತರ್ಯಾಮಿಯಾಗಿ, ಅದನ್ನು ತಿಳಿದು ಬದುಕಿ ಅಂತ ಅಗ್ನಿ ಹೇಳ್ತಾ ಇದ್ದಾನಂತೆ. ಅವು ಅಜ್ಞಾನಿಗಳಿಗೆ ಆ ನಾದದಿಂದ ಅವರು ಕಂಡದ್ದು ಸಂದೇಶ, ಭಗವಂತ ನಿಮ್ಮೊಳಗೆ ಬಂದು ಕೂತಿದ್ದಾನಪ್ಪ, ನೀವು ಭಗವಂತನ ಪ್ರತೀಕ, ಆ ಎಚ್ಚರದಿಂದ ಬದುಕಿ ಅಂತ ಅಗ್ನಿ ತನ್ನ ನಾದದ ಮೂಲಕ ಹೇಳ್ತಾ ಇದ್ದಾನೆ ಎಂದು ಜ್ಞಾನಿಗಳು. ಆಯಿತು, ಅಗ್ನಿ ಪರವಾಗಿ ಅರ್ಥ ಆಯಿತು. ಈ ಶಬ್ದ ಪ್ರಪಂಚದ ಪರವಾಗಿ ಇದಕ್ಕೇನು ಅರ್ಥ ಹೇಳ್ತಾರೆ? ಚತ್ವಾರಿ, ಶಬ್ದಕ್ಕೆ 4 ಕೋಡುಗಳು ಅಂತ. ಅಂದರೆ ಶಬ್ದ 4 ವಿಧ. ಒಂದು ನಾಮಪದ, ಒಂದು ಕ್ರಿಯಾಪದ, ಉಳಿದಂತೆ ಮತ್ತು ಅವ್ಯಯಗಳು ಮತ್ತು ಉಪಸರ್ಗಗಳು. ಇಷ್ಟೇ ಶಬ್ದ ಇರೋದು. ಈಗ ಗಚ್ಚತಿ, ಹರತಿ ಇದು ಕ್ರಿಯಾಪದ, ಪ್ರಹರತಿ ಇದು ಉಪಸರ್ಗ. ಪ್ರ ಸೇರಿಬಿಟ್ಟು ಅರ್ಥ ಬೇರೆ ಆಯ್ತು ಅದಕ್ಕೆ. ಹರತಿ ಅಂದರೆ ಕೊಂಡೊಯ್ತಾನೆ ಅಂತ, ಪ್ರಹರತಿ ಅಂದರೆ ಹೊಡಿತಾನೆ ಅಂತ, ಉಪಸರ್ಗ ಸೇರಿದರೆ ಸಂಹರತಿ ಅಂದರೆ ನಾಶ ಮಾಡ್ತಾನೆ ಅಂತ, ಆ ಸೇರಿಸಿದರೆ ಆಹರತಿ ಅಂದರೆ ಊಟ ಮಾಡ್ತಾನೆ ಅಂತ, ಸೇರಿಸಿದರೆ ವಿಹರತಿ ಅಂದರೆ ಆಟ ಆಡ್ತಾನೆ ಅಂತ. ನೋಡಿ, ಒಂದು ಧಾತುವಿಗೆ ಉಪಸರ್ಗಗಳು ಸೇರ್ತಾ ಬೇರೆ ಬೇರೆ ಅರ್ಥಗಳಲ್ಲಿ ನಿಂತುಬಿಡ್ತಾವೆ. ಇರೋದು ಒಂದು ಶಬ್ದ ಹರತಿ, ಅದು ಆಹರತಿ ಬೇರೆ, ವಿಹರತಿ ಬೇರೆ, ಸಂಹರತಿ ಬೇರೆ, ಪ್ರಹರತಿ ಬೇರೆ. ಏನು ನೀವು ಉಪಸರ್ಗ ಸೇರಿಸಿದ ಹಾಗೆ ಬೇರೆ ಬೇರೆ ಅರ್ಥಗಳು ಬರ್ತವೆ. ಅದರಿಂದ ಅರ್ಥಾಭಿವ್ಯಕ್ತಿ ಕಾರಣವಾದ ಒಂದು ಉಪಸರ್ಗ. ಮತ್ತೊಂದು ಅವ್ಯಯ. ಅದು ಅವ್ಯಯ ಮಾತಿನಲ್ಲಿ ನಮಗೆ ಈಗ ಕ್ರಿಯಾಪದ ಮತ್ತು ನಾಮಪದಗಳನ್ನು ಜೋಡಿಸುವುದಕ್ಕೆ ಅವ್ಯಯ. ಅವನು ಮತ್ತು ಇವನು, ಈ ಮತ್ತು ಅನ್ನೋದು ಅವ್ಯಯ. ಚ ಸಂಸ್ಥೆಯಲ್ಲಿ ಸಹ ಅಯಂಚ, ಅವನು ಮತ್ತು ಇವನು. ಹೀಗೆ ಈ ಸಮುಚ್ಚಯ ಎರಡನ್ನು ಜೋಡಿಸುವಂತಹ ಕ್ರಿಯಾಪದ ಮತ್ತು ಅಥವಾ ಕ್ರಿಯಾಪದ ಮತ್ತು ನಾಮಪದಗಳನ್ನು, ನಾಮಪದದ 2 ನಾಮಪದಗಳನ್ನು, 2 ಕ್ರಿಯಾಪದಗಳನ್ನು. ಅವನು ಊಟ ಮಾಡಿದ ಮತ್ತು ಹೊರಟು ಹೋದ, ಇದು 2 ಕ್ರಿಯಾಪದಗಳ ಸಮುಚ್ಚಯ. ಹೀಗೆ ಒಟ್ಟಿಗೆ ಎರಡನ್ನು ಜೋಡಿಸುವುದು, ಕ್ರಿಯಾಪದಗಳನ್ನಾಗಲಿ ನಾಮಪದಗಳನ್ನಾಗಲಿ, ಕ್ರಿಯಾಪದ ನಾಮಪದಗಳನ್ನು. ಅದು ಅವ್ಯಯಗಳು ಅಂತ ಹೇಳ್ತಾರೆ. ಮತ್ತು ಕೂಡ ಇತ್ಯಾದಿ. ಸಂಸ್ಕೃತದಲ್ಲಿ ಇಂಥ ತುಂಬ ಅವ್ಯಯಗಳಿವೆ, ತುಂಬ ಉಪಸರ್ಗಗಳಿವೆ. ಪ್ರಾಯ ಬೇರೆ ಭಾಷೆಗಳಲ್ಲಿ ಇಷ್ಟು ಸ್ಪಷ್ಟವಾಗಿ ನಮಗೆ ಅದನ್ನು ವಿಭಾಗ ಮಾಡಲಿಕ್ಕೆ ಬರದೇ ಇರಬಹುದು. ಸಂಸ್ಕೃತದಲ್ಲಿ ಅದನ್ನು ಕರಾರ ವಾಕ್ಯ, ಇಷ್ಟು ಅವ್ಯಯಗಳು, ಇಷ್ಟು ಉಪಸರ್ಗಗಳು ಸ್ವಚ್ಛವಾಗಿ ಉಲ್ಲೇಖ ಇದೆ. ಹಾಗಾಗಿ ಭಾಷೆಯಲ್ಲಿರೋದು 4: ಒಂದು ನಾಮಪದ, ನೌನ್ ಆ್ಯಂಡ್ ವರ್ಬ್ ಕ್ರಿಯಾಪದ. ಅದಾದಮೇಲೆ ಅದಕ್ಕೆ ಸಫಿಕ್ಸು ಪ್ರಿಫಿಕ್ಸು ಅಷ್ಟೇ. ಅದನ್ನೇ ಇಲ್ಲಿ ಏನು ಹೇಳ್ತಾರೆ, ಉಪಸರ್ಗ ಮತ್ತು ಅವ್ಯಯಗಳು. ಈ 4 ಶಬ್ದಗಳು ಒಟ್ಟು ಶಬ್ದ ಪ್ರಪಂಚಕ್ಕೆ 4 ಕೊಡೋದು. ಈ 4 ವಿಧವಾದ ಶಬ್ದ ಇರೋದು. ಚತ್ವಾರಿ ಶೃಂಗ ತ್ರಯೋ ಅಸ್ಯ ಪಾದಾಹ ಅಂದರೆ ಇದಕ್ಕೆ 3 ಆಸ್ಪೆಕ್ಟ್ಗಳು. ಅದು ಸಂಸ್ಕೃತದಲ್ಲಿ ಮಾತ್ರ. ಏನು ಅಂದರೆ ಏಕವಚನ, ದ್ವಿವಚನ, ಬಹುವಚನ. ಅಥವಾ ಕ್ರಿಯಾಪದ ಆದರೆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ನಾನು ಹೋಗುತ್ತೇನೆ, ನೀನು ಹೋಗುತ್ತೀ, ಅವನು ಹೋಗುತ್ತಾನೆ, ಇದು 3. ಅಂದರೆ ಇದರಲ್ಲಿ ವ್ಯಕ್ತಿ ಮತ್ತು ಕಾಲ ಇದನ್ನು ಬಿಟ್ಟು ಮಾತಾಡಲಿಕ್ಕೆ ಆಗೋದಿಲ್ಲ ಭಾಷೆಯಲ್ಲಿ. ಅದಕ್ಕೆ ನೋಡಿ, ವ್ಯಕ್ತಿ ಇನ್ನು ಕಾಲ ಮುಂದೆ ಬರುತ್ತೆ, ಕಾಲವನ್ನು ಬಿಟ್ಟು ಮಾತಾಡಲಿಕ್ಕೆ ಬರೋದಿಲ್ಲ. ನಾವು ಮಾಡುವ ಮಾತು ಒಂದೋ ಅದು ಪ್ರೆಸೆಂಟ್ ಟೆನ್ಸ್ ಇರುತ್ತೆ, ಒಂದೋ ಫಾಸ್ಟ್ ಟೆನ್ಸ್, ಒಂದೋ ಫ್ಯೂಚರ್ ಟೆನ್ಸ್. ಅದನ್ನು ಯಾವ ಕಾಲಕ್ಕೂ ಸಂಬಂಧಪಡದೆ ಮಾತಾಡಲಿಕ್ಕೆ ಆಗೋದಿಲ್ಲ. ಮಾತು ಕಾಲಕ್ಕೆ ಸಂಬಂಧಪಟ್ಟಿರುತ್ತೆ. ಅದು ತ್ರಿಧಾ ಬದ್ಧ ಅಂತ ಹೇಳ್ತಾರೆ. ಮುಂದೆ 3 ಕಾಲಕ್ಕೆ ಬದ್ಧವಾಗಿಯೇ ಮಾತು ಬೆಳೀತದೆ. ನಾವು ಏನು ಹೇಳಿದ್ರು, ನಾನು ಹೋಗುತ್ತೇನೆ ಅಂದರೆ ಪ್ರೆಸೆಂಟ್ ಟೆನ್ಸ್ ಆಯಿತು, ನಾನು ನಿನ್ನೆ ಹೋಗಿದ್ದೆ ಅಂದರೆ ಪಾಸ್ಟ್ ಟೆನ್ಸ್ ಆಯಿತು, ನಾಳೆ ಹೋಗ್ತೇನೆ ಅಂದರೆ ಅದೇ ಏನೇ ಮಾತಾಡಿ ನೀವು ಕಾಲವನ್ನು ಬಿಟ್ಟು ಮಾತಾಡಲಿಕ್ಕೆ ಬರೋದಿಲ್ಲ. ಸೊ ಮಾತಿನಲ್ಲಿ ಕಾಲ ಸೇರಿಕೊಂಡಿದೆ. ಈ 3 ಕಾಲಗಳಿಗೆ ಹೆಣೆದುಕೊಂಡಿದೆ ಭಾಷೆ. ಅದನ್ನು ತ್ರಿಧಾ ಬದ್ಧ. ಹಾಗೆಯೇ 3 ವ್ಯಕ್ತಿಗಳು, ನಾನು, ನೀನು, ಅವನು. ಇದು ತ್ರಯೋ ಅಸ್ಯ ಪಾದಾಹ. 3 ವ್ಯಕ್ತಿಗಳು, ಏಕವಚನ, ದ್ವಿವಚನ, ಬಹುವಚನ ಇದ್ದ ಹಾಗೆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಅದು ಇಲ್ಲದೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸಂಸ್ಕೃತದಲ್ಲಿ ಪ್ರಯೋಗವೇ ಬೇರೆ ಬೇರೆ ಇದೆ, ಕನ್ನಡದಲ್ಲಿದೆ.
ನಾನು, ಅಹಂ ಗಚ್ಛಾಮಿ, ನಾನು ಹೋಗುತ್ತೇನೆ. ನೀನು ಹೋಗುತ್ತಿ, ತ್ವಂ ಗಚ್ಚಸಿ, ಅವನು ಹೋಗುತ್ತಾನೆ, ಸಹ ಗಚ್ಚತಿ. ಆ ಮೂರು ವ್ಯಕ್ತಿಗಳಿಗೆ ಮೂರು ರೂಪಗಳಿದೆ ಧಾತುವಿಗೆ ಕೂಡ. ಇಂಗ್ಲೀಷ್ನಲ್ಲಿ ಆಗುವಾಗ ಎರಡು ಒಂದೇ ಆಗುತ್ತೆ, ಯು ಗೋ ಆ್ಯಂಡ್ ಐ ಗೋ, ಹೀ ಗೋಸ್. ಆದರೆ ಇಲ್ಲಿ ಮೂರಕ್ಕೆ ಪ್ರತ್ಯೇಕವಾದಂಥ ಮೂರು ರೂಪಗಳಿದೆ. ಇದು ತ್ರಿಪಾದ. ಮೂರು ಪಾದಗಳಲ್ಲಿ ಅಂದರೆ ಮಧ್ಯಮ ಪುರುಷ, ಉತ್ತಮ ಪುರುಷ, ಪ್ರಥಮ ಪುರುಷ, ಇವುಗಳ ಮೂಲಕ ಭಾಷೆ ಬೆಳೆದಿದೆ. ಈ 4 ಶಬ್ದಗಳ ಮೂಲಕ. ಇದು ಬಿಟ್ಟು ಭಾಷೆಯೇ ಇಲ್ಲ ನೋಡಿ. ಭಾಷೆಯಲ್ಲಿರೋದೇ ನಾಮಪದ, ಕ್ರಿಯಾಪದ, ಅವ್ಯಯ ಮತ್ತು ಉಪಸರ್ಗ. ಅದನ್ನು 3 ವ್ಯಕ್ತಿಗಳಿಗೆ ಸಂಬಂಧರೆ ನೀನು, ನಾನು, ಅವನು, ಹೀಗೆ 3 ವ್ಯಕ್ತಿಗಳಿಗೆ ಸಂಬಂಧಪಟ್ಟು 3 ವಿಭಾಗ ಮಾಡಿಕೊಂಡು ಭಾಷೆ ಬೆಳೆದಿದೆ. ಆಮೇಲೆ ದ್ವೇಷೀರ್ಷೆ, ಭಾಷೆಗೆ 2 ವಿಧವಾದ ಅರ್ಥ. ಒಂದು ಹೀಗೆ 2 ಅಂದರೆ, ಒಂದು ರೂಢವಾದ ಅರ್ಥ, ನಾನು ಯಾವಾಗಲೂ ಹೇಳ್ತೇನೆ, ಮತ್ತೊಂದು ಯೌಗಿಕವಾದ ಅರ್ಥ. ಶಬ್ದಕ್ಕೆ 2 ಅರ್ಥ ಇದೆ, ರೂಢ ಮತ್ತು ಯೋಗ ಅಂತ. ರೂಢಿಯಿಂದ ಬರುವ ಅರ್ಥ. ಈಗ ಒಂದು ಶಬ್ದಕ್ಕೆ ರೂಢಿಯ ಅರ್ಥ ಒಂದಿರ್ತದೆ, ಯೋಗದ ಅರ್ಥ ಇನ್ನೊಂದಿರ್ತದೆ. ಕೆಲವೊಮ್ಮೆ ಆ ಎರಡೂ ಒಂದಕ್ಕೆ ಅನ್ವಯವಾಗತ್ತೆ. ಈಗ ಪಂಕಜ ಅನ್ನುವ ಶಬ್ದ ಅಥವಾ ಜಲಜ. ಜಲಜ ಅಂದರೆ ಕಮಲ, ಹೌದು, ಅದು ರೂಢಿ. ಅದರ ಯೋಗಾರ್ಥವೂ ಇದೆ, ನೀರಿನಲ್ಲಿ ಹುಟ್ಟಿದ್ದು ಅಂತ. ಹೌದು, ಕಮಲ ನೀರಿನಲ್ಲಿ ಹುಟ್ಟೋದು. ಹಾಗಾಗಿ ಆ ಶಬ್ದ ಅದು ರೂಢವೂ ಹೌದು, ರೂಢ ಯೌಗಿಕವೂ ಹೌದು. ಅದನ್ನು ಕೆಲವೊಮ್ಮೆ ಯೋಗಾರ್ಥ ಬೇರೆ ಇರಬಹುದು, ರೂಢಿ ಬೇರೆ ಇರಬಹುದು. ಅದು 2 ಅರ್ಥಗಳು ಭಾಷೆಯಲ್ಲಿ. ಅಂದರೆ ಯೋಗಾರ್ಥವನ್ನು ಇಟ್ಟು ಬೆಳೆಸಿ. ಈಗ ಉದಾಹರಣೆಗೆ ಸಂಸ್ಕೃತದಲ್ಲಿ ಯೋಗಾರ್ಥದಲ್ಲೇ ಬಳಸುವ ಶಬ್ದ ಅದು. ಯೋಗಾರ್ಥಗಳು ಅನೇಕ ಇರ್ಬೋದು. ಸೈಂಧವ ಅನ್ನುವ ಶಬ್ದ. ಸೈಂಧವ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಸಿಂಧು ಅಂದರೆ ಸಮುದ್ರ, ಸಿಂಧು ಅಂದರೆ ದೇಶ, ಸಿಂಧು ದೇಶ. ಅಂದರೆ ಸಿಂಧು ನದಿಯ ತಪ್ಪಲಲ್ಲಿ, ಈಗ ಅದು ಪಾಕಿಸ್ತಾನದ ಭಾಗ. ಯಾವುದನ್ನು ಹಿಂದಿನವರು ಸಿಂಧು ದೇಶ ಅಂತ ಕರೀತಿದ್ದರೋ ಅದು ಈಗ ಪಾಕಿಸ್ತಾನದ ಭಾಗ. ಅದು ಸ್ಪಷ್ಟವಾಗಿ ಈಗ ನೀವೇನು ಕರಾಚಿ ಅಂತ ಹೇಳ್ತೀರಿ, ಅದು ಪೂರ್ತಿ ಮಹಾಭಾರತ ಕಾಲದಲ್ಲಿ ಸಿಂಧು ದೇಶ. ಅದು ಅಲ್ಲಿ ಜಯದ್ರಥ ರಾಜನಾಗಿದ್ದ. ಅಲ್ಲಿ ವೇದ ಕಾಲದಲ್ಲಿ ಅಲ್ಲಿ ಸಿಂಧು ಮತ್ತು ಸೌವೀರ ಅಂತ 2 ಊರುಗಳಿದ್ದವು. ಅದಕ್ಕೆ ಸಿಂಧು ಸೌವೀರಪತಿ ಅಂತ ಅವನ ಕಥೆ ಬರುತ್ತೆ. ಇದು ಬಹಳ ಹಿಂದೆ ಸಿಂಧು ಸೌವೀರ ದೇಶ. ನಿಮಗೆ ಮಹಾಭಾರತ ಕಾಲಕ್ಕೆ ಬಂದರೆ ಜಯದ್ರಥ ರಾಜನಾಗಿದ್ದ ಸಿಂಧು ದೇಶ ಅಂತ. ಅಲ್ಲಿ ದೇಶದಲ್ಲಿ ಹುಟ್ಟುವಂಥ ಪ್ರಾಣಿಯನ್ನು ಸೈಂಧವ ಅಂತ ಕರೀತಾರೆ. ಅಂದರೆ ಅಲ್ಲಿ ಸಿಂಧು ದೇಶದಲ್ಲಿ ಸಿಗ್ತಾ ಇದ್ದ ಒಳ್ಳೆಯ ಜಾತಿಯ ಕುದುರೆಗಳಿಗೆ ಸೈಂಧವ ಅಂತ ಹೆಸರು. ಅಂದರೆ ಅಲ್ಲಿಯ ಕುದುರೆಗಳು ಒಳ್ಳೆಯದು. ಆಮೇಲೆ ಸಿಂಧು ಅಂದರೆ ಸಮುದ್ರ, ಸಮುದ್ರದಿಂದ ಸಿಗುವಂಥದ್ದು. ಸೈಂಧವ ಅಂದರೆ ಉಪ್ಪು. ಹಾಗಾಗಿ ಇದು ಯೋಗಾರ್ಥದಲ್ಲಿಯೇ 2 ಬರಬಹುದು, ಬೇರೆ ಬೇರೆ ಅರ್ಥ ಬರಬಹುದು. ಯೋಗಾರ್ಥ ಒಂದು, ರೂಢಿ ಒಂದಿರಬಹುದು, ಯೋಗವು ರೂಢಿಯು ಒಂದೇ ಆಗಿರಬಹುದು. ಅಂತ ಒಟ್ಟಿಗೆ 2 ಬಗೆಯಿಂದ ಅದರ ಅರ್ಥದ ವಿವರಣೆ 2 ಮುಖದಿಂದ. ದ್ವೇಷೀರ್ಷೆ. ಇನ್ನೊಂದು ರೀತಿಯಿಂದ 2 ಶೀರ್ಷ ಅಂತ ಹೇಳ್ಬೋದು. ಏನು ಅಂದರೆ, ಒಂದು ಮಾತಿಗೆ ಒಂದು ವಾಚ್ಯಾರ್ಥ ಇರ್ತದೆ, ಇನ್ನೊಂದು ಲಾಕ್ಷಣಿಕ ಅರ್ಥ. ವಾಚ್ಯಾರ್ಥ ಬೇರೆ, ಲಾಕ್ಷಣಿಕ ಅರ್ಥ ಬೇರೆ. ಈಗ ಕಣ್ಣು ಅರಳಿತು ಅಂತ ಹೇಳ್ತೇವೆ ನಾವು. ಅದನ್ನು ಅರಳಿಕ್ಕೆ ಅದು ಹೂವಿನಂತೆ ಚಂದ ಇದೆ ಅಂತ ಹೇಳೋದಕ್ಕೋಸ್ಕರ ಕವಿಗಳು ಹಾಗೆ ಬಳಸ್ತಾರೆ. ಅವರಿಗೆ ಇಷ್ಟವಾದ ಕಣ್ಣು ಅದು ತೆರೆಯೋದಲ್ಲ, ಅರಳೋದು. ಇಷ್ಟ ಇದ್ದರೆ ಆ ಕಣ್ಣು ತೆರೆಯಿತು ಅಷ್ಟೇ. ಅವ್ರಿಗೆ ಬಹಳ ಇಷ್ಟ ಆಗಿಬಿಟ್ರೆ ಆ ಕಣ್ಣು, ಏನು ರೀ ಆ ಕಣ್ಣು ಅರಳುತ್ತೆ ಅಂತಾರೆ. ಇದು ಲಾಕ್ಷಣಿಕ. ಅರಳುವುದು ಹೂವಿನ ಗುಣ, ಹೂವಿನಂತೆ ಸುಂದರವಾಗಿದೆ ಕಣ್ಣು ಅನ್ನೋದಕ್ಕೋಸ್ಕರ ಲಾಕ್ಷಣಿಕವಾಗಿ ಅರಳಿತು ಅಂತ ಹೇಳ್ತಾರೆ. ನಾವು ಇಂಥ ತುಂಬ ಇದೆ. ಶಾಲೆ ಬಿಟ್ಟಿತು, ಶಾಲೆ ಬಿಟ್ಟದ್ದಲ್ಲ, ಕ್ಲಾಸ್ ಬಿಟ್ಟದ್ದು. ಶಾಲೆ ಅಂದರೆ ಶಾಲೆಯಲ್ಲಿ ಪಾಠ ಅಂತ ಅರ್ಥ. ನಾಳೆ ಶಾಲೆ ಇಲ್ಲ ಅಂದರೆ ಕ್ಲಾಸ್ ಇಲ್ಲ, ಶಾಲೆ ಇರುತ್ತೆ ಅಲ್ಲಿ. ಕಟ್ಟಡ ನಾವು ಡೆಮಾಲಿಷ್ ಮಾಡಿರ್ತಾರೆ.
ಪ್ರತಿ ಭಾನುವಾರ ಡೆಮಾಲಿಷ್ ಮಾಡಿ ಮತ್ತೆ ಕಟ್ತಾರೆ. ನಾಳೆ ಶಾಲೆ ಇಲ್ಲ ಅಂದರೆ ಶಾಲೆ ಅನ್ನೋದಕ್ಕೆ ಕ್ಲಾಸ್ ಅಂತ ಅರ್ಥ. ಅಂದರೆ ಇದೆಲ್ಲ ನಾವು ಲಾಕ್ಷಣಿಕ ಪ್ರಯೋಗ, ಅಂದರೆ ಒಂದು ಶಬ್ದಕ್ಕೆ ಮುಖ್ಯ ಅರ್ಥ ಮತ್ತು ಲಾಕ್ಷಣಿಕ ಅರ್ಥ ಎರಡೂ ಕೂಡ ಸಮಾನವಾಗಿ ನಾವು ಬಳಸ್ತೇವೆ. ಸಂಸ್ಕೃತದಲ್ಲಿ ಅದಕ್ಕೆ ಒಂದು ಪ್ರಸಿದ್ಧವಾದ ಉದಾಹರಣೆ ಇದೆ, ಗಂಗಾಯಾಮ್ ಘೋಷಃ ಅಂತ. ಗಂಗೆಯಲ್ಲಿ ಮನೆ ಕಟ್ಟಿಕೊಂಡು ವಾಸವಾಗಿದ್ದಾನೆ. ಅಂದರೆ ಗಂಗೆಯಲ್ಲಿ ಮನೆ ಕಟ್ಟಲಿಕ್ಕಾಗತ್ತಾ? ಗಂಗೆಯಲ್ಲಿ ಅಂದರೆ ಗಂಗೆಯ ತೀರದಲ್ಲಿ ಅಂತ ಅರ್ಥ, ಅದು ಲಾಕ್ಷಣಿಕ. ಗಂಗೆಯಲ್ಲಿ ಮನೆ ಕಟ್ಟಿಕೊಂಡಿದ್ದಾನೆ ಅಂದರೆ ಗಂಗೆಯ ತೀರದಲ್ಲಿದ್ದಾನೆ. ಹೀಗೆ ಒಂದು ಶಬ್ದಕ್ಕೆ ಅದರ ವಾಚ್ಯಾರ್ಥ ಮತ್ತು ಡಿರೈವ್ಡ್ ಮೀನಿಂಗ್ ಲಾಕ್ಷಣಿಕ ಅರ್ಥ ಈ ಎರಡು ವಿಧವಾಗಿ ಹೋಗುತ್ತೆ. ಇದು ಒಂದು ಮುಖ ಆಯಿತು. ಈ ಚತ್ವಾರಿ ಶೃಂಗ ಅನ್ನೋದನ್ನು ಯೋಗಶಾಸ್ತ್ರದ ಪ್ರಕಾರ ಇನ್ನೊಂದು ರೀತಿ ಹೇಳ್ಬೋದು. 4 ಕೋಟಿಗೊಂದು ಒಂದು ಶಬ್ದ ಹುಟ್ಟುವುದಕ್ಕೆ 4 ವಿಧವಾದಂಥ ಪ್ರೋಸೆಸ್ ಬೇಕು. ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ. ನಮಗೆ ಕೇಳುವುದು ತುರೀಯಾಂ ವಾಚಂ ಮನುಷ್ಯಾಹ ವದಂತಿ. ನಮಗೆ ಕೇಳುವುದು ವೈಖರಿ ಮಾತ್ರ. ಅಂದರೆ ಬಾಯಿಯಿಂದ ಹೊರಕ್ಕೆ ಬಂದಾಗ ಅದಕ್ಕೊಂದು ಸ್ಪಷ್ಟವಾದ ರೂಪ ಬರುತ್ತಲ್ಲ, ಅದನ್ನು ವೈಖರಿ ಸೌಂಡು ಅಂತ ಹೇಳ್ತಾರೆ. ಅದು ಕೇಳುತ್ತೆ ನಮಗೆ. ಅದರ ಮೊದಲು ನಾದ ಹುಟ್ಟುವುದು ಬಾಯಿಯಲ್ಲ, ನಾಭಿಯಲ್ಲಿ ನಾದ ಹುಟ್ಟಿತು. ನೀವು ಅದನ್ನು ಉಚ್ಚಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆ ಸೌಂಡಿನ ವೈಬ್ರೇಷನ್ ಸ್ಟಾರ್ಟ್ ಆಗೋದು ನಾಭಿಯಲ್ಲಿ. ಅಂದರೆ ಇಲ್ಲಿಂದ ಶಬ್ದ ಹುಟ್ಟಿದೆ. ಇದು ಪರಾನಾದ ಅಂತ ನಾಭಿಯಲ್ಲಿ ಹುಟ್ಟುವಂಥದ್ದು ಅತ್ಯಂತ ಸೂಕ್ಷ್ಮವಾದ ಒಂದು ವೈಬ್ರೇಷನ್ ಹುಟ್ಟಿತು. ವೈಬ್ರೇಷನ್ ಅಂದರೆ ನಾದ, ವೈಬ್ರೇಷನ್ ಸ್ಪಂದ ಆದ ಕೂಡಲೇ ನಾದ ಹುಟ್ಟಿತು. ಸೊ ಇಲ್ಲಿ ನಾಭಿಯಲ್ಲಿ ಸ್ಪಂದನ ಶುರುವಾಯಿತು. ಮನಃ ಕಾಯಾಗ್ನಿಂ ಆಹಂತಿ. ನಮ್ಮ ದೇಹದಲ್ಲಿ ಅಗ್ನಿ ಉಂಟಲ್ಲ, ವೈಶ್ವಾನರ ಅಗ್ನಿ, ಮನಸ್ಸು ಆ ಅಗ್ನಿಗೆ ಮೆಸೇಜ್ ಕೊಡುತ್ತಂತೆ, ಇಂಥ ಶಬ್ದವನ್ನು ಉಚ್ಚಾರ ಮಾಡುವಂಥ. ಮೈಂಡಿನಿಂದ ಮೆಸೇಜ್ ಹೋಗುತ್ತೆ. ಎಷ್ಟೆಲ್ಲ ಪ್ರೋಸೆಸ್ ಉಂಟು ನೋಡಿ. ನಮಗೇನು ಬಾಯಿ ತೆರೆದಿದ್ದೇವೆ, ಏನು ಬಾಯಲ್ಲಿ ಬಂತು ಅದನ್ನು ಮಾತಾಡ್ತೇವೆ. ಆದರೆ ಒಳಗೆ ನಡೆಯುವ ಪ್ರೋಸೆಸ್ಸಿನ ಬಗ್ಗೆ ನಮಗೆ ಎಚ್ಚರ. ಮೈಂಡು ಇಂಥ ಶಬ್ದವನ್ನು ಹೇಳು ಅಂತ ಮೆಸೇಜ್ ಕಳಿಸ್ಬೇಕು, ಇಲ್ಲದ್ರೆ ಬಾಯಲ್ಲಿ ಶಬ್ದ ಬರಲಿಕ್ಕೆ ಆಗೋದಿಲ್ಲ. ಯಚ್ಛೇದ್ ವಾಂಗ್ ಮನಸ್ಸಿ ಪ್ರಾಜ್ಞ ಅಂತ ಪ್ರಾಚೀನರು ನೋಡಿ. ಮನಸ್ಸು ಅಂದರೆ ಮನಸ್ಸು ಮಾತಿಗೆ ಪ್ರೇರಣೆ ಕೊಡಬೇಕು. ಮಾತು ಅಂದರೆ ಪಾರ್ವತಿ, ಮನಸ್ಸು ಅಂದರೆ ಶಿವ. ಅದನ್ನು ಶಿವ ಹೇಳಿದ ಹಾಗೆ ಪಾರ್ವತಿ, ಶಿವ ಮನಸ್ಸು ಮೆಸೇಜ್ ಕಳಿಸ್ಬೇಕು, ಆಗ ಪಾರ್ವತಿ ಆ ಸೌಂಡ್ ಕ್ರಿಯೇಟ್ ಮಾಡ್ತಾಳೆ. ಯಚ್ಛೇತ್ ವಾಕ್ ಮನಸ್ಸಿ, ಅದನ್ನ ಮನಸ್ಸಿನಿಂದ ಮೆಸೇಜ್ ಹೋಯಿತು. ಹೋದ ಕೂಡಲೇ ನಮ್ಮ ವೈಶ್ವಾನರ ಅಗ್ನಿ ಉಂಟಲ್ಲ, ಅದು ಸಪ್ರೇರೇತಿ ಮಾರುತಂ, ಗಾಳಿ ಅದರಿಂದ ಸ್ಪಂದನ ಆಯಿತು. ಸ್ಪಂದನ ಆಗಿ ಗಾಳಿ ಹುಟ್ಟಿತು. ಆ ಗಾಳಿ ಮೇಲುಮುಖ ಇಲ್ಲಿ ಗಾಳಿ ಹುಟ್ಟಿತು, ಅದು ಪರ. ಅಂದರೆ ಸಟ್ಲೆಸ್ಟ್ ಫಾರ್ಮ್ ಆಫ್ ವೈಬ್ರೇಷನ್. ಅಲ್ಲಿಂದ ಮೇಲಕ್ಕೆ ಬಂತು. ಮಾತು ಇಲ್ಲಿಗೆ ಬಂತು. ಹೃದಯದಿಂದ ಮಾತಾಡಬೇಕು, ನಾಭಿಯಿಂದ. ಈಗೆಲ್ಲ ನಾವು ಪೇಟೆಯವರು ಕುತ್ತಿಗೆ ಮೇಲೆ ಮಾತಾಡೋದು, ಇದೆಲ್ಲ ಎಲ್ಲೂ ಇಲ್ಲ. ಎಲ್ಲ ಕುತ್ತಿಗೆ ಮೇಲಿನ ಮಾತು, ನಾಭಿಯಿಂದ ಬರಬೇಕು. ಡೀಪ್ ರೂಟೆಡ್ ಆಗಬೇಕು ಆ ಮಾತು. ನಾಭಿಯಿಂದ ಸ್ಪಂದನ ಆಯಿತು. ನಾವು ಮಾತಾಡುವಾಗ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದೇನು ಇಲ್ಲಿಂದ ನಾದ ಹೊರಡುವುದನ್ನು ಫೀಲ್ ಮಾಡಿಕೊಳ್ಬೋದು. ಅಲ್ಲಿಂದ ಇಲ್ಲಿ ಬಂತು. ಇಲ್ಲಿ ಪರ ಅಂದರೆ ಅದು ನಿಮಗೆ ಅಸ್ಪಷ್ಟ, ತೀರ ಅದು ವೇಗ. ಅಲ್ಲಿಂದ ಇಲ್ಲಿ ಬಂದಾಗ ಹೃದಯಕ್ಕೆ ಬಂತು ನಾದ. ಆ ಹೃದಯಕ್ಕೆ ಬಂದಾಗ ಅದು ಇನ್ಯಾರಿಗೂ ಗೊತ್ತಾಗದಿದ್ರು ನಿಮಗೆ ಕೇಳಿಸ್ತದೆ ಆ ನಾದ. ಅದಕ್ಕೆ ಪಶ್ಯಂತಿ ಅಂತ. ನಿಮಗೆ ಕಾಣಿಸುತ್ತೆ ಅದು ಏನು ಹೇಳ್ತಾ ಇದ್ದೇನೆ ಅನ್ನೋದು ಇಲ್ಲಿ ಬಂದಾಗ ಸ್ಪಷ್ಟ ಆಗುತ್ತೆ ಅದು. ಆಮೇಲೆ ಪರ ಪಶ್ಯಂತಿ ಅಲ್ಲಿಂದ ಮೇಲೆ ಬಂತು. ಇಲ್ಲಿ ಮಧ್ಯಮ, ಇನ್ನೂ ಮಿಡ್ಲ್ ಸ್ಟೇಜ್, ಅಂದರೆ ಪೂರ್ತಿ ಸ್ವರ ಪೂರ್ಣ ಆಗಲಿಲ್ಲ, ಅದು ಮಧ್ಯಮ ಸ್ಟೇಜ್ನಲ್ಲಿದೆ. ನಾದ ಇಲ್ಲಿಗೆ ಬಂತು. ಇಲ್ಲಿ ಬರುವಾಗಲೇ ಅದು ಯಾವ್ಯಾವ ರೀತಿ ಅಲ್ಪಪ್ರಾಣ ಆಗಬೇಕು, ಮಹಾಪ್ರಾಣ ಆಗಬೇಕು, ಮತ್ತು ಇಲ್ಲಿ ಮೇಲಕ್ಕೆ ಯಾವ್ಯಾವ ಪ್ಲೇಸಿಗೆ ಕಳಿಸ್ಬೇಕು. ಯಾಕೆಂದರೆ ನಿಮಗೆ ಕ ಅಂತ ಹೇಳಬೇಕಾಗಿದ್ದರೆ ಇಲ್ಲೇ ಅದು ಪ್ಲೇಸ್ ಇರೋದು, ನೀವು ಮುಟ್ಟಿ ನೋಡೋದು ಗೊತ್ತಾಗ. ಕ ಅಂತ ಹೇಳುವಾಗ ಇಲ್ಲಿ ಒಳಗಿಂದ ವೈಬ್ರೇಷನ್ ಉಂಟಾಗುತ್ತೆ. ಇಲ್ಲಿ ಮೇಲೆ ಹೋಗೋದಿಲ್ಲ, ಅದು ಇಲ್ಲೇ ಇದೆ ಕ. ನೀವು ಇಲ್ಲಿ ಹಿಡಿದರೆ ಸ್ಪಂದನ ಆಗೋದು ಗೊತ್ತಾಗುತ್ತೆ. ಕ, ಖ, ಗ, ಘ ಎಲ್ಲ ಇಲ್ಲಿದೆ. ಹಾಗೆ ಅದು ಕ ಖಂದ ಚ ಛ ಅಂತ ಸ್ವಲ್ಪ ಮೇಲೆ ಹೋಗಬೇಕು, ಕಿರಿನಾಲಿಗೆ ಹತ್ತಿರ ಬರುತ್ತೆ ಅದು. ಆಮೇಲೆ ಚ ಚ ಜ ಜನ ಟ ಠ ಎಲ್ಲಿ ಹೇಳಬೇಕಾಗಿದ್ದರೆ ಇಲ್ಲಿ ಅಲ್ಲ ಇಲ್ಲಿ ಹೋಗುತ್ತೆ. ಅದು ಸೀದಾ ಟ ಇಲ್ಲಿ ಹೋಗುತ್ತೆ ವೈಬ್ರೇಷನ್. ಅದು ಇಲ್ಲಿ ಹೋದಾಗ ಟ ಆಗುತ್ತೆ. ಅದು ಟ ಠ ಡ ಠಣ. ಸೊ ಇಲ್ಲಿಂದ ಇದು ಮಧ್ಯಮ ಸ್ಟೇಜ್ನಿಂದ ಅದು ಎಲ್ಲಿ ಕಳಿಸ್ಬೇಕು, ಯಾವ ಸೌಂಡ್ ಬರಬೇಕು ಅನ್ನೋದನ್ನು ಡಿಸೈಡ್ ಆಗಿ ಅದು ಮೇಲಕ್ಕೆ ಹೋದಾಗ ವೈಖರಿ ಆಗುತ್ತೆ. ಹೀಗೆ 4 ಸ್ಟೇಜಸ್ ಆಫ್ ದ ಪ್ರೊನೌನ್ಸಿಯೇಷನ್. ಅದು
ಠ ಹಾಗೆ ತ ಥ ದ ಧಾನ ಅದು ಮೇಲೆ ಹೋದರೆ ಏನು ಬರೋಲ್ಲ ಅದು. ಅದಕ್ಕೆ ನಿಮ್ಮ ಹಲ್ಲಿನ ಮೂಲಕ ನಾಲಿಗೆಯನ್ನು ಹಲ್ಲಿಗೆ ತಾಗಿಸಿದೆ ಥ ದ ಧಾನ ಹೇಳಲಿಕ್ಕೆ ಬರೋಲ್ಲ. ತ ಅಂತ ಹೇಳುವಾಗ ಹಲ್ಲಿಗೆ ತಾಗ್ತದೆ ನಾಲಿಗೆ. ಸೊ ಆ ವೈಬ್ರೇಷನ್ ಅಲ್ಲಿ ಬಂತು. ತ ಥ ಏನು ಬೇಕಾದ್ರೆ ಹೇಳಿ, ಅದು ದಂತದಿಂದ ಉಚ್ಚಾರ ಆಗುವ ಶಬ್ದ. ಸೊ ಅದೆಲ್ಲ ಡಿಸೈಡ್ ಆಗಿ ಎಲ್ಲಿ ತಾಗಿ ಹೋಗಬೇಕು ಅನ್ನೋದು ಇಲ್ಲಿಂದ ಮೇಲಕ್ಕೆ ಹೋಗುವಾಗ ಆಯಾ ಪ್ರದೇಶಕ್ಕೆ ಹೋಗುತ್ತೆ ಅದು. ಹೀಗೆ ಅಕ್ಷರಗಳು ಮೇಲಕ್ಕೆ ಬಂದು ನಾಲಿಗೆ, ಕಂಠ, ಶಿರಸ್ಸು, ಯಾವ್ಯಾವ ಭಾಗ, ದಂತ, ಆ ಕಂಠದಲ್ಲಿ ಬೇರೆ ಬೇರೆ ಕಂಠ, ಓಷ್ಠ, ಕೆಲವು ತುಟಿ ತಾಗದೆ ಶಬ್ದ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ನೀವು ಉದಾಹರಣೆ ಪ ಅಂದರೆ ಈ ತುಟಿಯನ್ನು ಮೂಮೆಂಟ್ ಕೊಡದೆ ನೀವು ಮಾಡೋದು, ತುಟಿಗೆ ತಾಗದೆ ಉಚ್ಚಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ತುಟಿ, ಕಂಠ ಬೇರೆ ಬೇರೆ ಸ್ಥಾನಗಳಿಗೆ ಹೋಗಿ ಆಮೇಲೆ ಅಲ್ಪ ಪ್ರಾಣ ಆಗಬೇಕಾದ್ರೆ ಇಲ್ಲಿಂದ ಮೇಲೆ ಹೋಗತಕ್ಕ ಕಂಠ ನಾಳ ಉಂಟಲ್ವ, ಅದು ಅಗಲ ಆಗಬೇಕು. ಮಹಾಪ್ರಾಣ ಖ ಬರಬೇಕಾಗಿದ್ದರೆ ಅದು ಕಂಠನಾಳ ಸಪುರ ಆಗಬೇಕು. ಸಪುರಾಗಿ ಮೇಲಿನಿಂದ ಗಾಳಿಯ ಪ್ರೆಷರ್ ಜಾಸ್ತಿ ಆಗಬೇಕು. ಗಾಳಿಯ ಪ್ರೆಷರ್ ಜಾಸ್ತಿ ಇದೆ, ನಾಳ ಸಣ್ಣದಿದೆ, ಆವಾಗ ಖ ಆಗುತ್ತೆ. ಗಾಳಿಯ ಪ್ರೆಷರ್ ಕಮ್ಮಿ ಇದೆ, ನಾಳ ಕಮ್ಮಿ ಇದ್ದರೆ ಕ ಆಗುತ್ತೆ. ಅದು ಹಾಗಲ್ಲ, ನೀವು ಪೇಟ್ಲೆಯಲ್ಲಿ ಕಾಯಿ ದೊಡ್ಡದಿದ್ದೇ ಜೋರು ಶಬ್ದ, ತೂತು ಸಣ್ಣದಾದರೆ, ತೂತು ದೊಡ್ಡದು ಕಾಯಿ ಸಣ್ಣದ ಟುಸ್ ಅನ್ನತ್ತೆ. ಹಾಗೆ ಅದು ಇದರಲ್ಲಿ ಒಳಗಿನಿಂದ ಶಬ್ದ ಬರಬೇಕಾಗಿದ್ದರೆ ಇಷ್ಟೆಲ್ಲ ಪ್ರೋಸೆಸ್ ನಡೀತದೆ. ಆದರೆ ನಮಗಿದು ಯಾವುದು ಗೊತ್ತಿರೋದಿಲ್ಲ, ನಾವು ಸುಮ್ಮನೆ ಬಾಯಲ್ಲಿ ಬಂತು ಮಾತಾಡ್ತೇವೆ. ಇದೇ ಪರ ನಾಲ್ಕು ಚತ್ವಾರಿ ಶೃಂಗ, ಪರ ಪಶ್ಯಂತಿ ಮಧ್ಯಮ ವೈಖರಿ. ಆಮೇಲೆ ಆಯಿತು ತ್ರಯೋಸ್ಯ ಪಾದ ದ್ವೇ ಶೃಂಗೆ, ಎರಡು ಶೃಂಗ ಆಯಿತು. 3 ಪಾದಗಳು ಅಂದರೆ 3 ವ್ಯಕ್ತಿಗಳು, ಏಕವಚನ, ಪುರುಷ, ಮಧ್ಯಮ ಪುರುಷ. ಸಪ್ತಹಸ್ತಾಸೋಸ್ಯ, ಮತ್ತು 7 ವಿಭಕ್ತಿಗಳು. ಭಾಷೆಗೆ 7 ವಿಭಕ್ತಿ ಮಾತಾಡಲಿಕ್ಕೆ ಆಗೋದಿಲ್ಲ. 1 ಕಾರಕಗಳು, 7 ಆರಕಗಳು. ಅವನು, ಅವನನ್ನು, ದ್ವಿವಚನ ಇರಲಿ, ಬರೀ ಅವನು ಅಷ್ಟೇ, ಏನು ಮಾತ್ರ ಅವನನ್ನು, ಅವನಿಂದ. ಮತ್ತು ಇದು ಒಂದು ಕನ್ನಡದಲ್ಲಿ ಅಷ್ಟೊಂದು ಬಳಕೆ ಇಲ್ಲ, ಆದರೆ ಅದನ್ನು ಷಷ್ಠಿಯಲ್ಲೇ ಮುಗಿಸ್ತಾರೆ. ಅದು ಸಂಸ್ಕೃತದಲ್ಲಿ ಅದು ಒಂದು ಮಸ್ಟು. ಅವನಿಗೋಸ್ಕರ, ಕನ್ನಡದಲ್ಲಿ ನಿನಗೋಸ್ಕರ, ನಿನಗೆ, ಎರಡನ್ನು ಸಂಕೀರ್ಣವಾಗಿ ಹೇಳ್ತಾನೆ. ಈ ಗೋಸ್ಕರ ಅನ್ನುವ ಪ್ರಯೋಗ ಬಹಳ ಕಡಿಮೆ ಕನ್ನಡದಲ್ಲಿ ಬಳಕೆ. ಹೇಳ್ತಾರೆ, ಇಲ್ಲ ಅಂತಲ್ಲ, ಬಟ್ ಸಂಸ್ಕೃತದಲ್ಲಿ ಅದು ವ್ಯವಸ್ಥಿತವಾಗಿ ಇದೆ. ಅದು ಯಾಕೆಂದರೆ ಉದಾಹರಣೆ, ಈಗ ಧೋಬಿಗೆ ಬಟ್ಟೆ ಕೊಡುತ್ತಾನೆ, ಅದು ಷಷ್ಠಿಯೇ. ಬ್ರಾಹ್ಮಣನಿಗೋಸ್ಕರ ದಾನ ಕೊಡುತ್ತಾನೆ, ಅಂದರೆ ಯಾವುದನ್ನು ಕೊಟ್ಟದನ್ನು ವಾಪಸ್ ತೊಗೊಳ್ಳಿಕ್ಕಿಲ್ಲೋ ಅಲ್ಲಿಗೋಸ್ಕರ. ಯಾವುದು ವಾಪಸ್ ಧೋಬಿಗೆ ಕೊಟ್ಟದ್ದು ಮತ್ತು ವಾಪಸ್ ತೊಗೊಳ್ಳಿಕ್ಕೆ, ಅದು ಧೋಬಿಗೋಸ್ಕರ ಕೊಟ್ಟದಲ್ಲ, ನಮಗೋಸ್ಕರ ಕೊಟ್ಟದ್ದು. ಧೋಬಿಗೆ ಬಟ್ಟೆ ಕೊಡುವುದು ಧೋಬಿಗೋಸ್ಕರ ಅಲ್ಲ, ಧೋಬಿಗೆ ಬಟ್ಟೆ, ಅದು ದಾನ ಕೊಟ್ಟದ್ದು ಮತ್ತು ವಾಪಸ್ ತೊಗೊಳ್ಳಿಕ್ಕಿಲ್ಲ, ಅದು ಬ್ರಾಹ್ಮಣನಿಗೋಸ್ಕರ ದಾನ. ಹೀಗೆ ಆ ಚತುರ್ಥಿಗೆ ಒಂದು ವಿಶಿಷ್ಟವಾದ ಅರ್ಥ ಇದೆ. ಕನ್ನಡದಲ್ಲಿ ಇದು ಅಷ್ಟು ಸ್ಟ್ರಿಕ್ಟ್ಲಿ ನಾವು ಫಾಲೋ ಮಾಡೋಲ್ಲ, ಹಾಗಾಗಿ 4 ಆಯಿತು. ಆಮೇಲೆ ಪಂಚಮಿಯೂ ಅಷ್ಟೇ 4. ಚತುರ್ಥಿ ಆದರೂ ಉಂಟು ಕನ್ನಡದಲ್ಲಿ, ಪಂಚಮಿ ಅನ್ನೋದು ತೃತೀಯವೇ ಆಗಿಬಿಟ್ಟಿದೆ. ಮರದ ದೆಸೆಯಿಂದ ಹಣ್ಣು ಬಿತ್ತು, ಯಾರು ಹೇಳೋಲ್ಲ, ಮರದಿಂದ ಹಣ್ಣು ಬಿತ್ತು. ಆದರೆ ಸಂಸ್ಕೃತದಲ್ಲಿ ಮರದಿಂದ ಹಣ್ಣು ಬಿತ್ತು ಅಂತ ಹೇಳಬಾರ್ದು, ವೃಕ್ಷಾತ್ ಫಲಂ ಪತತಿ. ಅಂದರೆ ಯಾವುದೋ ಒಂದನ್ನು ಕಳಚಿಕೊಂಡು ಬರುತ್ತಲ್ಲ, ಅದಕ್ಕೆ ಪಂಚಮಿ ಬರಬೇಕು. ಹಾಗಾಗಿ ಪಂಚಮಿ. ಷಷ್ಠಿಗೆ 2 ರೂಪಗಳಿದೆ, ಅವನ ಮತ್ತು ಅವನಿಗೆ, ನಿನ್ನ, ನಿನಗೆ. ಷಷ್ಠಿಗೆ ಸಂಸ್ಕೃತ, ಈ ಕನ್ನಡದಲ್ಲಿ ಸುಮಾರು 2 ಅಂತ, ನಿನ್ನ ಮತ್ತು ನಿನಗೆ. ಸಂಸ್ಕೃತದಲ್ಲಿ ಪ್ರಾಯ ಇಲ್ಲಿ ನೋಡಿ, ನಿನ್ನ ಮತ್ತು ನಿನಗೆ ಅನ್ನುವಲ್ಲಿ ನಿನ್ನ ಅನ್ನೋದು ಷಷ್ಠಿ, ನಿನಗೆ ಅನ್ನೋದು ಚತುರ್ಥಿಯ ಬದಲಿಗೆ ಬಂದದ್ದು ಸುಮಾರಾಗಿ. ಸಂಸ್ಕೃತದಲ್ಲಿ ಷಷ್ಠಿಗೆ 100 ಅರ್ಥ ಇದೆ, 2 ಅಲ್ಲ 3 ಅಲ್ಲ, 100 ಅರ್ಥ ಇದೆ. ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಅರ್ಥವನ್ನು ಹೇಳಲಿಕ್ಕೆ ಬೇರೆ 4 ಚತುರ್ಥಿಗೂ ಬೇರೆ ಬೇರೆ ಅರ್ಥ ಇದೆ, ಸಪ್ತಮಿಗೂ ಬೇರೆ ಬೇರೆ ಅರ್ಥಗಳಿದೆ. ಅದು ಆ ಪ್ರಯೋಗದ ವೈಪುಲ್ಯವನ್ನು ನಾವು ಸಂಸ್ಕೃತ ಭಾಷೆ ಕಲಿತೇ ತಿಳಿಬೇಕು, ಇಲ್ಲದೇ ತಿಳಿಯೋ ಹಾಗಿಲ್ಲ. ಆಮೇಲೆ ಸಪ್ತಮಿ, ಅವನಲ್ಲಿ, ಮನೆಯಲ್ಲಿ ಇದೆ. ಸೊ 7 ವಿಭಕ್ತಿಗಳಿಲ್ಲದೆ ಮಾತಾಡಲಿಕ್ಕಾಗೋದಿಲ್ಲ. ಮಾತಿಗೆ 7, ಇದೇ ಸಪ್ತಹಸ್ತಾಸು ಅಸ್ಯ. ತ್ರಿಧಾ ಪದ್ಧ,
3 ಕಾಲಕ್ಕೆ ಬದ್ಧವಾಗಿಯೇ ಮಾತಾಡಬೇಕು. ಕಾಲ ಬಿಟ್ಟು ಮಾತಾಡಲಿಕ್ಕೆ ಆಗೋದಿಲ್ಲ. ಏನು ಮಾತಾಡಿದರೂ ಒಂದು ಒಂದು ವರ್ತಮಾನ, ಒಂದು ಭೂತ, ಒಂದು ಭವಿಷ್ಯತ್ ಕಾಲ, 3 ಕಾಲಕ್ಕೆ ಬದ್ಧವಾಗಿ ಭಾಷೆ ಇದೆ. ಅದಕ್ಕೆ ಬಹಳ ಕಷ್ಟ ಶಾಸ್ತ್ರಕಾರಿಗೆ. ಏನು ಅಂದರೆ, ಭಗವಂತ ಅವ್ರು ಹೇಳ್ತಾರೆ, ಏಕೋ ವಾ ಇದಮಗ್ರ ಆಸೀತ್ ಆಸೀತ್. ಭಗವಂತನೊಬ್ಬನೇ ಇದ್ದ ಅಂದರೆ ಇದ್ದನು ಅಂದರೆ ಈಗಿಲ್ವಾ? ಏನು ಮಾಡೋದು? ನಾವು ಭಾಷೆಯಲ್ಲಿ ಅದಕ್ಕೆ ಶಬ್ದ ಇಲ್ಲಪ್ಪ, ಎಲ್ಲ ಕಾಲದಲ್ಲಿ ಇದ್ದ ಹೇಳಲಿಕ್ಕೆ ಒಂದು ಶಬ್ದ ಇಲ್ಲ. ಏನು ಮಾಡೋದು? ಅದಕ್ಕೆ ಆಸೀತ್ ಅಂತ ಹೇಳ್ತೇವೆ. ಆಸೀತ್ ಅಂದರೆ ಇದ್ದಾನೆ, ಇರುತ್ತಾನೆ ಅಂತ ಅರ್ಥ. ಏನು ಮಾಡು? ಭಾಷೆ ಅನ್ನೋದು ಒಂದು ಕಾಲಬದ್ಧವಾಗೇ ಇರುತ್ತೆ. ಅದರಿಂದ ಎಲ್ಲ ಕಾಲದಲ್ಲಿರೋ ಭಗವಂತನ ಬಗ್ಗೆ ಮಾತಾಡಲಿಕ್ಕೆ ಕಷ್ಟ. ಭಾಷೆ ಅನ್ನೋದು ಯಾವುದೋ ಒಂದು ಕಾಲವನ್ನು ಅಂಟಿಸಿಕೊಂಡೇ ಇರುತ್ತೆ. ಅದರಿಂದ ತ್ರಿಧಾಬದ್ಧ, 3 ಕಾಲಗಳಿಗೆ ಬದ್ಧವಾಗಿ ಈ ಭಾಷೆ ಇರ್ತದೆ. ಅಂಥ ಭಾಷೆ ಇದು ಪ್ರಪಂಚ. ಅದೇನು ಹೇಳ್ತದೆ ಭಾಷೆಯ ಒಟ್ಟು ಅರ್ಥ? ಅಲ್ಲಿ ಹೇಳೋದೆ, ವೃಷಭ ರೋರವೀತಿ ಮಹೋದೇವೋ ಮರ್ತ್ಯಾನ್ ಅವಿವೇಶಾನ್. ಭಗವಂತ ನಿಮ್ಮೊಳಗೆ ಬಂದು ಕೂತಿದ್ದಾನೆ, ನೀವು ಮಾತಾಡೋದಲ್ಲ, ಅವನು ಮಾತಾಡೋದು. ಭಾಷೆ ನಿಮ್ಮ ಬಾಯಿಂದ ನಾದ ಬರುತ್ತಲ್ಲ, ಶಬ್ದ. ಏನು ಇದು ಒಳಗೆ ಇಷ್ಟೆಲ್ಲ ಕಾರ್ಯಕ್ರಮ ಅಂತ ಗೊತ್ತುಂಟ ನಿಮಗೆ? ಇಲ್ಲಲ್ಲ, ಅವನೇ ಎಲ್ಲ ಮಾಡ್ತಾ ಇದ್ದಾನೆ, ಮಾತು ಬರ್ತಾ ಇದೆ. ಇದು ಶಬ್ದಪರವಾಗಿ, ಶಬ್ದ ಪ್ರಪಂಚದ ಪರವಾಗಿ. ಇದು ಎರಡಕ್ಕಿಂತಲೂ ನಮಗೆ ಮುಖ್ಯ ಇಲ್ಲಿ ನಮಗೆ ವೇದ ಮತ್ತು ವೇದವೇದ್ಯನಾದಂಥ ಭಗವಂತ. ಚತ್ವಾರಿ ಶೃಂಗ, ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ. 4 ಶೃಂಗಗಳು ಅಂದರೆ ಋಗ್ವೇದ, ಯಜುರ್ವೇದ. ವೇದದ ಪರವಾಗಿ ವೇದ ಪುರುಷನ ತಗೊಂಡ್ರು ಚತ್ವಾರಿ ಶೃಂಗ ಅಂದರೆ 4 ವೇದಗಳು. ತ್ರಯೋಸ್ಯ ಪಾದಾಹ, ಈ 4 ಕೋಡುಗಳ ಮೇಲೆ ಬರಬೇಕಾಗಿದ್ದರೆ ಮೊದಲು 3 ಪಾದಗಳಿದ್ದಾವೆ. ಯಾವುದು? ಓಂಕಾರ, ವ್ಯಾಹೃತಿ ಮತ್ತು ಗಾಯತ್ರಿ. ಓಂಕಾರ ವ್ಯಾಹೃತಿಯಾಗಿ, ವ್ಯಾಹೃತಿ ಗಾಯತ್ರಿಯಾಗಿ, ಗಾಯತ್ರಿ 3 ವೇದವಾಗಿ ಬೆಳೆದದ್ದು. ಅಂದರೆ ಅದಕ್ಕೆ 3 ಪಾದಗಳು. ಆ 3 ಪಾದಗಳು ಒಂದೊಂದು 3 ವಿಧವೇ ಉಂಟಲ್ಲ. ಅದು ಕೂಡ ಓಂಕಾರವು ತ್ರಯ, ಆ ಊಮ, ವ್ಯಾಹೃತಿಯು ಭೂಹು ಭುವಃ ಸುವಃ, ಗಾಯತ್ರಿಯು 3 ಪಾದ, ತತ್ಸವಿತುರ್ ವರೇಣ್ಯಂ ಭರ್ಗೋದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಹಾಗೆ 3 ಪಾದಗಳ 3 ಪಾದಗಳು. ಈ 3 ಪಾದಗಳಿಂದ ಬೆಳೆದು ಅದು ವೇದ ಆಯಿತು. ಚತ್ವಾರಿ ಶೃಂಗ ತ್ರಯೋಸ್ಯ ಪಾದಾಃ ದ್ವೇ ಶೀರ್ಷೆ. ವೇದಕ್ಕೆ ಈ 2 ಅರ್ಥ. ಒಂದು ಭಗವತ್ಪರವಾದ ಅರ್ಥ ಮತ್ತು ಭಗವಂತಪರವಾದ ಅರ್ಥವನ್ನು ಪ್ರಪಂಚಕ್ಕೆ ಅನ್ವಯಿಸಿ ಪ್ರಾಪಂಚಿಕ ಅರ್ಥ. ಎಲ್ಲ ವೇದಕ್ಕೂ 2 ಅರ್ಥ. ಅದನ್ನು ವ್ಯಾಸರು ಸಮಾಕರ್ಷಾತ್ ಅಂತ ಹೇಳ್ತಾರೆ. ಎಲ್ಲ ಶಬ್ದಗಳು ಭಗವಂತನ ಹೆಸರು, ಅದನ್ನು ಸಮಾಕರ್ಷಾತ್. ನಮಗೆ ಭಗವಂತನ ಬಗ್ಗೆ ಮಾತಾಡಲಿಕ್ಕೆ ಏನು ವಿಷಯ ಇಲ್ಲ, ನಾವು ಲೋಕದ ಬಗ್ಗೆ ಮಾತಾಡಬೇಕು, ನಮ್ಮ ವ್ಯವಹಾರ. ಅದಕ್ಕೆ ಭಗವಂತನ ಪರವಾದ ಶಬ್ದಗಳನ್ನು ಎಳೆದು ಪ್ರಪಂಚಕ್ಕೆ ತಂದು ಅದಕ್ಕೆ ಸಮಾಕರ್ಷ ಅಂತ. ಅದು ಮತ್ತೊಂದು ಅರ್ಥ. ಹೀಗೆ ಪ್ರಾಪಂಚಿಕ ಅರ್ಥ ಮತ್ತು ಭಗವತ್ಪರವಾದ ಅರ್ಥ 2 ಶೀರ್ಷೆ. ಸಪ್ತಹಸ್ತಾಸೋ ಅಸ್ಯ, ವೇದಕ್ಕೆ 7 ಕೈಗಳು, 7 ಛಂದಸ್ಸುಗಳು. ವೇದದಲ್ಲಿ ಛಂದಸ್ಸುಗಳಿವೆ, ಅಂದರೆ ನಾವು ಮೀಟರ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಷಡ್ಪದಿ, ವಾರ್ಧಿಕ ಷಡ್ಪದಿ, ಕುಸುಮ ಷಡ್ಪದಿ, ಶರ ಷಡ್ಪದಿ, ಸಾಂಗತ್ಯ ಇತ್ಯಾದಿಗಳಿದ್ದ ಹಾಗೆ ಸಂಸ್ಕೃತದಲ್ಲಿ 7 ಮುಖ್ಯವಾಗಿ 7 ಛಂದಸ್ಸುಗಳು. ಅದರ ನಂತರ ಅತಿ ಛಂದ 7 ಅಂದರೆ ಅದು ಹೀಗೆ ಶುರುವಾಗತ್ತೆ. ಇದ್ದದ್ದಕ್ಕಿಂತ ಸಣ್ಣ ಛಂದಸ್ಸು ಅಂದರೆ ಗಾಯತ್ರಿ. ಗಾಯತ್ರಿ ಅಂದರೆ ಅದು 6 ಅಕ್ಷರಗಳ 4 ಪಾದವೂ ಆಗಬಹುದು, 3 ಅಕ್ಷರಗಳು 8, ಒಟ್ಟು 24 ಅಕ್ಷರ. 6 4 24, 8 3 24. 8 ಈಗ ನಾವು ಪ್ರಸಿದ್ಧ ಗಾಯತ್ರಿ ಉಂಟಲ್ಲ, ಅದು 8 ಅಕ್ಷರದ 3 ಪಾದ. ಇಲ್ಲ 6 ಅಕ್ಷರದ 4 ಪಾದ. ವೇದದಲ್ಲಿ 6 ಅಕ್ಷರದ 4 ಪಾದದ ಗಾಯತ್ರಿ ಎಲ್ಲೋ 1 2 ಉಂಟೋ ಇಲ್ಲೋ, ಹಾಗೆ ಎಲ್ಲ 8 ಅಕ್ಷರ, ಒಟ್ಟಿಗೆ 24 ಅಕ್ಷರದ ಗಾಯತ್ರಿ. ಅದರ ನಂತರ 6 ಅಕ್ಷರದ 4 ಪಾದ ಆಯ್ತಲ್ಲ, ಆಮೇಲೆ 7 ಅಕ್ಷರದ ಒಂದು ಮಂತ್ರ ಅಂತ ಆಗಬೇಕಾದ್ರೆ 3 ಪಾದ ಇದ್ದರೂ ಕೂಡ ಅದು ಅಂತತಃ 4 ಪಾದದ ಪರಿಗಣನೆ. ಒಂದು ಶ್ಲೋಕ ಅಂದಾಗ 4 ಪಾದಗಳು. 7 ಅಕ್ಷರದ 4 ಪಾದ ಆದರೆ 28, ಅದು ಉಷ್ಣಿಕ್. ಅದು 24 ಆದಮೇಲೆ 2ನೇ ಛಂದಸ್ಸು 28 ಅಕ್ಷರದ್ದು, ಅದು ಉಷ್ಣಿಕ್. ಅದನ್ನು 7 4 28. ಇದು ಕೂಡ ಬಹಳ ಕಡಿಮೆ. ವೇದದಲ್ಲಿರುವುದು 8 8 12, 3 ಪಾದದ್ದು, ಅವು 28 ಆಯಿತು. 8 8 12 ಅಂದರೆ ಇದನ್ನು 3 ಥರ ಮಾಡ್ಬೋದು ನೀನು. 8 8 12, 12 8 8, 8 12 8, ಅದು 7 7 7 7 ಅದು ಆಗ್ಬೋದು. ಅಂದರೆ ಈ ಛಂದಸ್ಸಿನ
ವೈಚಿತ್ರ್ಯವೇ ಒಂದು ಅದ್ಭುತವಾದ ಪ್ರಪಂಚ. ಗಾಯತ್ರಿ ಆಯಿತು, ಉಷ್ಣಿಕ್ ಆಯಿತು, 7 ಅಕ್ಷರದ 4 28 ಆಯಿತು. ಆಮೇಲೆ 8 ಅಕ್ಷರ, 8 ಅಕ್ಷರದ 4 ಪಾದಗಳು, 8 4 32. 32 ಅಕ್ಷರ ಇದ್ದರೆ ಅದು ಗಾಯತ್ರಿ, ಇದು ಅನುಷ್ಠುಪ್ ಆಯಿತು. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್. 9 ಅಕ್ಷರ, 9 4 36, 36 ಅಕ್ಷರ ಇದ್ದರೆ ಬೃಹತಿ ಆಯಿತು. ಇದು ಮಧ್ಯ ನೋಡಿ, ಈ ಕಡೆ 3 ಇದೆ, ಇನ್ನು ಮೇಲೆ 3 ಬರುತ್ತೆ, ಇದು ಮಧ್ಯದ್ದು 7ನೇದು ಬೃಹತಿ, ಅದು ದೊಡ್ಡ ಛಂದಸ್ಸು ಅಂದರು. ಯಾಕಂದರೆ 36 ಅಕ್ಷರ ದೊಡ್ಡದು ಅಂದರೆ ಛಂದಸ್ಸಿನ ಅಕ್ಷರ ಸಂಖ್ಯೆಯಲ್ಲಿ ದೊಡ್ಡದಲ್ಲ, ಆದರೆ ಮಹತ್ವದಲ್ಲಿ ಬಹಳ ದೊಡ್ಡದದು. ಅದು ಮಧ್ಯದಲ್ಲಿದೆ. ಹೇಗೆ ಸಂಗೀತದಲ್ಲಿ ಮಾ ಇದ್ದ ಹಾಗೆ ಸರಿ ಗ, ಆಮೇಲೆ ಪಧನಿ ಮಾ ಮಧ್ಯದ್ದು, ಹಾಗೆ ಇದು ಮಧ್ಯದಲ್ಲಿರತಕ್ಕಂಥದ್ದು. ಇದು ಬೃಹತಿ, ಇದು ಬಹಳ ಮಹತ್ವ. ಯಾಕೆಂದರೆ ಇಡೀ ವೇದವನ್ನು ಬೃಹತಿ ಮಾಡಿ ಪಠಿಸು ಅಂತ ಹೇಳ್ತಾರೆ. ಇಡೀ ವೇದವನ್ನು ಬೃಹತಿಯಾಗಿ ಪಠಿಸುವುದು ಅಂತ ಅಂದರೆ, ಈ ವೇದದಲ್ಲಿ ಸುಮಾರು 10,500 ಚಿಲ್ಲರೆ ಮಂತ್ರಗಳಿವೆ. ಅದರಲ್ಲಿ 12 ಅಕ್ಷರದಿದೆ, 11 ಅಕ್ಷರದಿದೆ, 8 ಅಕ್ಷರದಿದೆ, 20 ಎಲ್ಲ ಇದೆ. ಇದನ್ನು ಬೃಹತಿ ಮಾಡಿ 36 ಅಕ್ಷರಕ್ಕೆ ಸ್ಪ್ಲಿಟ್ ಮಾಡಿದರೆ ಎಷ್ಟಾಗುತ್ತೆ ಗೊತ್ತಾ? ಭಾಳ ತಮಾಷೆ. 4,32,000 ಅಕ್ಷರಗಳು. ಇದನ್ನು 36 ಭಾಗಿಸಿದ್ರೆ ಕರೆಕ್ಟು 12,000 ಆಗುತ್ತೆ. ಸೊ ಇಡೀ ವೇದ ಎಷ್ಟು ಅಂದರೆ 12,000 ಬೃಹತಿ. ಆ ಸಂಖ್ಯೆ, ಆ ಛಂದಸ್ಸು, ಅದರಲ್ಲಿರ್ತಕ್ಕಂಥ ಇಫೆಕ್ಟು, ಇದರ ಬಗ್ಗೆ ವೇದಕಾಲದ ಋಷಿಗಳು ಚಿಂತನೆ ಮಾಡಿದಷ್ಟು ಆಮೇಲೆ ಯಾರೂ ಮಾಡಿಲ್ಲ. ಆ ಛಂದಸ್ಸಿನ ಪರಿಣಾಮ ಏನು, ಅದು 36 ಅಕ್ಷರದ ಛಂದಸ್ಸಿನ ಪರಿಣಾಮ ಏನು, ಅದಕ್ಕೆ ಬಹಳ ಮಹತ್ವ ಹೇಳ್ತಾರೆ ಅವರು. 36 ಅಕ್ಷರದ ಛಂದಸ್ಸು ಅಂದರೆ ಸ್ಥೂಲವಾಗಿ ಇಟ್ಕೊಳ್ಳಿ, 36 ಅಕ್ಷರ ಅಂತ ಹೇಳಿದರೆ ಸುಮಾರು 36 ಸ್ವರಗಳು, 36 ವ್ಯಂಜನಗಳಾಗ್ತವೆ. ಈಗ ನೀವು ಕ ಅಂತ ಹೇಳಿದರೆ ಒಂದೇ ಅಕ್ಷರ, ಕ ಮತ್ತು ಆ ಎರಡಿದೆ, ಕ ಅನ್ನೋದು ವ್ಯಂಜನ, ಆ ಸ್ವರ. ಹೀಗೆ ಒಂದು 36 ಅಕ್ಷರದ ಒಂದು ಛಂದಸ್ಸು ಅಂದರೆ ಸ್ವಲ್ಪ ಒತ್ತಕ್ಷರ ಆದಿದ್ದು ಹೆಚ್ಕೊಂಬರ್ಬೋದು. ನಾನು ಸ್ಥೂಲವಾಗಿ ಹೇಳೋದು 36 ಸ್ವರಗಳು, 36 ವ್ಯಂಜನಗಳು. ಹಾಗಾದರೆ ಒಂದು ಮಂತ್ರವನ್ನು ನೀವು ಜಪಿಸಿದರೆ ಬೃಹತಿ 72 ಅಕ್ಷರಗಳನ್ನು ಜಪಿಸಿದ ಹಾಗಾಯಿತು. ಆಗ ಅಂಥ ಬೃಹತಿಯನ್ನು ನೀವು 12,000 ಜಪಿಸಿದರೆ, 1,000 ಜಪಿಸಿದರೆ, 1,000 ಬಾರಿ ಬೃಹತಿನ ಜಪಿಸಿದರೆ 72,000 ಅಕ್ಷರಗಳನ್ನು ಜಪಿಸಿದ ಹಾಗಾಯಿತು. ಅಂದರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ 72,000 ನಾಡಿಗಳಿಗೆ ಆ ವಿದ್ಯುತ್ ಸಂಚಾರ ಆಯಿತು, ಶಕ್ತಿಪಾತ ಆಯಿತು. ಅದಕ್ಕೆ ಇದು ಮಹತ್ವದ್ದು. ಉಳಿದ ಛಂದಸ್ಸುಗಳು ಇದಿಲ್ಲ. 72,000 ಅಂದರೆ 72,000 ನಾಡಿಗಳಲ್ಲಿ ಆ ಮಂತ್ರದ ಶಕ್ತಿ ಸಂಚಾರ ಆಯಿತು. ಅಷ್ಟೇ ಅಲ್ಲ, ಒಬ್ಬ ಮನುಷ್ಯ ಬದುಕುವುದು 100 ವರ್ಷ ಅಂದರೆ ಅದು 100 ವರ್ಷ ಅಂತ ಪೂರ್ಣ ಆಯಸ್ಸು ಅಂತ ಇಟ್ಕೊಳ್ಳಿ. ಅದರದ್ದು ಒಬ್ಬರು ಹೆಚ್ಚು ಕಮ್ಮಿ ಇರಬಹುದು. 100 ವರ್ಷ ಅಂದರೆ 36,000 ಹಗಲು, 36,000 ರಾತ್ರಿ, 72,000. ಸೊ ಆ 72,000 ಕಾಲದಲ್ಲಿರ್ತಕ್ಕ ಭಗವಂತ, 72,000 ನಾಡಿಯಲ್ಲಿರ್ತಕ್ಕ ಭಗವಂತ ಮತ್ತು 72,000 ಬೃಹತಿ ಅಕ್ಷರದಲ್ಲಿರ್ತಕ್ಕ ಭಗವಂತನ ಚಿಂತನೆ ಅದು. ಹೀಗೆ ಈ ಬೃಹತಿಯಲ್ಲಿ ಒಂದು ದೊಡ್ಡ ನ್ಯೂಮರಾಲಜಿ ಇದೆ. ಅದಕ್ಕಾಗಿ ಬೃಹತಿಗೆ ಬಹಳ ಮಹತ್ವ ಕೊಡ್ತಾರೆ. ಇಡೀ ವೇದವನ್ನು ಬೃಹತಿ ಮಾಡಿ ಓದು ಅಂದರೆ ನಿನ್ನ 72,000 ನಾಡಿಗಳಿಗೆ ಸಂಬಂಧಪಟ್ಟ ಶಕ್ತಿ ಸಂಚಾರ ಆಗುತ್ತೆ. 12 ಬಾರಿ 72,000 ನಾಡಿಗಳಿಗೆ ಶಕ್ತಿ ಸಂಚಾರ ಆಗುತ್ತೆ ಒಂದು ಸತಿ ವೇದ ಪಾರಾಯಣ ಮಾಡುವಾಗ. ಅದು 12 ಡೋಸ್ ಔಷಧ ಕೊಟ್ಟಾಗ 12 ಬಾರಿ. ಇದು ನೋಡಿ, ಅರ್ಥವನ್ನು ಬಿಟ್ಟು ನಾದ ಅನ್ನುವುದು ನಮ್ಮ ನಾಡಿಗಳ ಮೇಲೆ ಮಾಡ್ತಕ್ಕಂಥ ಪರಿಣಾಮದ ಚಿಂತನೆ. ಮಂತ್ರಗಳಿಗೂ ಅಷ್ಟೇ ಅವರು ಹೇಳೋದು. ಮಂತ್ರದಲ್ಲಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಅದಕ್ಕೆ 3 ಪ್ರೋಸೆಸ್ ಇದೆ. ಒಂದು, ಆ ಮಂತ್ರವನ್ನು ಕಂಡ ಋಷಿ ಇದ್ದಾನಲ್ಲ, ಆ ಋಷಿಯ ವಿಲ್ ಪವರ್ ಇವತ್ತಿಗೂ ಕೆಲಸ ಮಾಡ್ತಾರೆ. ಈ ಮಂತ್ರವನ್ನು ಯಾರು ಪಠಿಸುತ್ತಾರೆ ಅವರಿಗೆ ಇಷ್ಟಸಿದ್ಧಿ ಆಗಲಿ ಅಂತ ಬಯಸಿ ಆ ಮಂತ್ರವನ್ನು ಕಂಡ ಅಲ್ಲ, ಆ ಋಷಿಯ ವಿಲ್ ಪವರು ಅದು ಅನಂತ ಕಾಲದವರೆಗೆ ಎಂಟಿವ್ನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಆ ಋಷಿಯನ್ನು ನೆನಪಿಸುವುದು. ಅಪ್ಪ, ಆ ಋಷಿಯ ಮಂತ್ರಶಕ್ತಿಯಿಂದಾಗಿ ನಾನಿದ್ದಾನೆ, ಅದನ್ನು ಇದ್ದರೆ ಯಾರು ಪಠಿಸ್ತಾ ಇದ್ದರು? ಸೊ ಅದರಿಂದಲೇ ಗಾಯತ್ರಿಯನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳಿದರೆ ಆಗೋದಿಲ್ವ? ಅದಕ್ಕೆ ಆ ಮಂತ್ರ ದರ್ಶನ ಮಾಡಿದ ಋಷಿಯ ಎನರ್ಜಿ ಇಲ್ಲ ಅದರಲ್ಲಿ, ಅಷ್ಟೇ, ಬೇರೆ ಏನಿಲ್ಲ. ಅದು ಒಂದು ಮಂತ್ರ, ಆ ಮಂತ್ರವನ್ನು ಕಂಡ ಋಷಿಯ ಶಕ್ತಿ ಅದರಲ್ಲಿ ಆಧಾನ ಆಗಿದೆ. ಋಷಿಯ ವಿಲ್ ಪವರು ಅದನ್ನು ಕೆಲಸ ಮಾಡ್ತಾ ಇದೆ, ಅದು ಒಂದು. ನಂಬರ್ 2, ಆ ಮಂತ್ರದ ನಾದ, ವೈಬ್ರೇಷನ್, ಅದು ನಮ್ಮ ದೇಹದ ಮೇಲೆ ಕೆಲಸ ಮಾಡುತ್ತೆ. ನಂಬರ್ 3, ಮಂತ್ರದ ಅರ್ಥಾನುಸಂಧಾನ, ಅದು ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ. ಹೀಗೆ ನಾದ ದೇಹದ ಮೇಲೆ, ಅರ್ಥ ಮನಸ್ಸಿನ ಮೇಲೆ, ಋಷಿಯ ವಿಲ್ ಪವರು ಇಡೀ ಮಂತ್ರದ ಮೇಲೆ.
ಈ 3 ವಿಧದ ಪ್ರಮಾಣ ಅದು ಒಳಗೆ ಕೆಲಸ ಮಾಡಿದಾಗ ಮಂತ್ರ ನಮ್ಮ ದೇಹದ ಮೇಲೆ ಅದು ವಿಶಿಷ್ಟವಾದ ಶಕ್ತಿಯನ್ನು ಅಥವಾ ಅದನ್ನೇ ಮಂತ್ರಶಕ್ತಿ ಅಂತ ಪ್ರಾಚೀನರು ಹೇಳಿದ್ದು. ಹಾಗಾಗಿ ಬೃಹತಿಗೆ ಯಾಕೆ ಮಹತ್ವ ಬಂತು ಅಂದರೆ ಅದು ನಮ್ಮ ದೇಹದ ಶುದ್ಧೀಕರಣದಲ್ಲಿ. ಅದರಿಂದಲೇ ನೋಡಿ ವಿಷ್ಣು ಸಹಸ್ರನಾಮ ಅಂತಂದರೆ ಅದು ಬೃಹತಿ ಸಹಸ್ರದ ಕಂಡೆನ್ಸ್ಡ್ ಪಿಲ್. ಅದು 1,000 ನಾಮಗಳಿದೆಯಲ್ಲ, 1,000 ಬೃಹತಿ ಮಂತ್ರಗಳ ಒಂದೊಂದು ಬೃಹತಿ ಮಂತ್ರಕ್ಕೆ ಒಂದೊಂದು ನಾಮ. ಅಂದರೆ ಒಂದು ನಾಮ 72 ನಾಡಿಗಳ ಮೇಲೆ ಪರಿಣಾಮ ಮಾಡುತ್ತೆ. ಸೊ 1,000 ಸಹಸ್ರನಾಮದ 1,000 ನಾಮಗಳನ್ನು ಜಪ ಮಾಡಿದರೆ 72,000 ನಾಡಿಗಳೇ ಶುದ್ಧಿಯಾಗುತ್ತೆ. ಇದೆಲ್ಲ ವೇದಕಾಲದ ನ್ಯೂಮರಾಲಜಿ. ಅವರು ನಾದ ಹೇಗೆ ಕೆಲಸ ಮಾಡುತ್ತೆ, ಆ ಮಂತ್ರಗಳನ್ನು ಅದಕ್ಕೆ ಸರಿಯಾಗಿ ನಿರೂಪಣೆ ಮಾಡ್ತಾಯಿದ್ರು. ಹಾಗೆ ಬೃಹತಿ ಛಂದಸ್ಸಾಯಿತು, ಅದು 9×4=36. ಅದರ ನಂತರ 10 ಅಕ್ಷರದ ಛಂದಸ್ಸು, 10 4×40. ಅದಕ್ಕೆ 40 ಅಕ್ಷರದ ಛಂದಸ್ಸಿಗೆ ವಿರಾಟ್ ಅಂತ ಹೇಳ್ತಾರೆ, ಅಥವಾ ಪಂಕ್ತಿ ಛಂದಸ್ಸು ಅಂತ ಹೇಳ್ತಾರೆ. ಯಾಕೆಂದರೆ ಇದೊಂದು ತಮಾಷೆ ಇದೆ. ಅದನ್ನು ವಿರಾಟ್ ಅಂದರೆ 8 10 4×40 10 10 ಆಯಿತು. ಇನ್ನೊಂದು 8 8 8 8 8 5 8 8 ಅಕ್ಷರಗಳು 5 ಪಾದ ಇದ್ದರೂ ಪಂಕ್ತಿ ಛಂದಸ್ಸು. ಪಂಕ್ತಿ ಅಂದರೆ ಏನು ಗೊತ್ತಾ? ನಮ್ಮಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇರುತ್ತಲ್ಲ, ನಮಗೂ ಪಂಕ್ತಿ ಕೊಡಿ. ಪಂಕ್ತಿ ಕೊಡೋದು ಅಂದರೆ ಏನು ಅಂತ ಗೊತ್ತಿಲ್ಲ ಯಾರಿಗೂ. ಪಂಕ್ತಿ ಅಂದರೆ ಏನು ಗೊತ್ತಿಲ್ಲ ಸಂಸ್ಥೆಯಲ್ಲಿ. ಪಂಕ್ತಿ ಅಂದರೆ ಪಂಚತಿ 5 ಅಂತ ಅರ್ಥ. ಹಿಂದೆ ಏನು ಮಾಡ್ತಿದ್ರು ಅಂದರೆ ಒಬ್ಬ ಅತಿಥಿಗೆ ಅನ್ನ ಹಾಕುವಾಗ ಒಂದೊಂದು ಸಾಲಿನಲ್ಲಿ 5-5 ಜನರನ್ನು ಕೂಡಿಸ್ತಿದ್ರು. ಈಗ 50 ಜನರ ಪಂಕ್ತಿ ಆಗೋದಿಲ್ಲ. ಅದು 5 ಜನರ ಗುಂಪಿಗೆ ಪಂಕ್ತಿ ಅಂದರೆ ಪಂಚದ ಸಮುದಾಯ. ಯಾಕೆಂದರೆ ಅಪ್ಪ ಅವನಿಗೆ ನಾವು ಊಟ ಹಾಕೋದು ಅವನಿಗೆ ಅಲ್ಲ, ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ, ಈ 5 ಜನರಿಗೆ ಅನ್ನ ಹಾಕ್ತಾಯಿದ್ದೇವೆ. ಅದಕ್ಕೆ ಪಂಕ್ತಿ ಅಂತ ಶಬ್ದ ಬಂದದ್ದು. ಈಗ ನೋಡಿ 8 5×40 ಆಯಿತು, ಇದು ಪಂಕ್ತಿ. 5ರ ಗುಂಪಾಗಿ 40, ಅದಕ್ಕೆ ಪಂಕ್ತಿ ಛಂದಸ್ಸು ಅಂತ ಹೆಸರು. ಆಮೇಲೆ ಏನು ಬಂತು ಅಂದರೆ ಪಂಕ್ತಿ ಅಂದರೆ 5 ಅನ್ನೋದು ಮೂಲಾರ್ಥ, 5 ಜನರು ಕೂಡುವ ಒಂದು ಸಾಲು ಅಂತ. ಕಡೆಗೆ 5 ಜನರು ಅನ್ನೋದು ಹೋಗಿ ಒಂದು ಸಾಲು ಅನ್ನೋ ಅರ್ಥ ಬಂತು. ಅದು ಮತ್ತೆ ಅದು ಬೆಳೀತಾ ಅದಕ್ಕೆ ಅರ್ಥಾಂತರ ಬಂದದ್ದು. ಪಂಕ್ತಿ ಅಂದರೆ ಒಂದು ಸಾಲು. ಆಮೇಲೆ ಪಂಕ್ತಿಯಲ್ಲಿ ಈಗ 2 ಥರ ಇದೆ. ಈ ಪಂಕ್ತಿಯಲ್ಲಿ ಏನು ಅಂದರೆ, ನಮಗೂ ಪಂಕ್ತಿ ಕೊಡಿ, ನಾವು ಯಾಕೆ ನಿಮ್ಮ ಒಟ್ಟಿಗೆ ಕೂಡಬಾರ್ದು ಅಂತ ಕೇಳುವ ಒಂದು ಗುಂಪು. ಕೆಲವರು ಭಾರಿ ಮಡಿಯ ಬ್ರಾಹ್ಮಣರಿದ್ದಾರೆ, ಅವ್ರು ಪಂಕ್ತಿ ನಮಗೆ ಬೇರೆ ಪಂಕ್ತಿ ಆಗಬೇಕು, ನಾವು ಪಂಕ್ತಿಯಲ್ಲಿ ಕೂಡೋಲ್ಲ ಅಂತಾರೆ ಅವರು. ಅದು ಇಬ್ಬರಿಗೆ ಮಡಿ ಬ್ರಾಹ್ಮಣರಿಗೂ ಪಂಕ್ತಿ ಇಲ್ಲ, ಬ್ರಾಹ್ಮಣೇತರರಿಗೂ ಪಂಕ್ತಿ ಇಲ್ಲ, ಅವರಿಬ್ಬರು ಪಂಕ್ತಿಯಲ್ಲಿ ಕೂಡೋಲ್ಲ, ನಮಗೆ ಬೇರೆ ಪಂಕ್ತಿ ಅಂತಾರೆ. ಇದು ತಪ್ಪು. ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನೀನು ಪಂಕ್ತಿ ಪಾವನನಾಗು ಅಂತ. ಅಂದರೆ ನೀನು ಬೇರೆ ಕಡೆ ಊಟ ಕೂಡೋದಲ್ಲ ಮಡಿ ಅಂತ. ನೀನು ಯಾವ ಪಂಕ್ತಿಯಲ್ಲಿ ಕೂತಿಯೋ ಆ ಪಂಕ್ತಿ ಮಡಿ ಆಗಬೇಕು. ನಿನಗೆ ಮೈಲಿಗೆ ಪಂಕ್ತಿಯಲ್ಲಿ ಕೂತ್ರೆ ನೀನು ಮೈಲಿಗೆ ಆಗುವುದಲ್ಲ, ನೀನು ಕೂತ ಪಂಕ್ತಿ ಮಡಿ ಆಗಬೇಕು, ಅಂಥ ಮಡಿ ಆಗು ನೀನು ಅಂತ. ಪಂಕ್ತಿ ಭಾವನಾಹ ಅಂತ. ಹಾಗಾಗಿ ಯಾರ ಒಟ್ಟಿಗೆ ಊಟ ಕೂಡೋದಕ್ಕೂ ತೊಂದರೆ ಇಲ್ಲ, ನೀವು ಅಷ್ಟು ಪ್ಯೂರ್ ಇದ್ದರೆ. ನಮಗೇನು ಗೊತ್ತುಂಟಾ, ನಮಗೆ ಮಡಿಯ ಬಗ್ಗೆ ನಮ್ಮ ಧೈರ್ಯ ಇಲ್ಲ. ನಾವು ಅಲ್ಲಿ ಕೂತ್ರೆ ಮೈಲಿಗೆ ಆಗಿಬಿಟ್ರೆ ನಮ್ಮ ಮಡಿಯಾಗೋದು ಕಡಿಮೆ, ಮೈಲಿ ಆಗೋದು ಜಾಸ್ತಿ ನಾವು. ಹಾಗಾಗಿ ನೀವು ನಿಜವಾಗಿ ಮಡಿಯಾದಾಗ ನೀವು ಎಲ್ಲಿ ಕೂತರು ಮಡಿಯೇ ಇರ್ತೀರಿ. ನಿಮ್ಮ ಪಂಕ್ತಿಯಲ್ಲಿ ಕೂತವರೆಲ್ಲ ಮಡಿಯಾಗ್ತಾರೆ ಅಂತಾರೆ ಶಾಸ್ತ್ರಕಾರರು. ಅಂಥ ಮಡಿಯಾಗು ನೀನು. ಇವತ್ತು ಇದು ಆಚರಣೆಯಲ್ಲಿರುವುದು ಪುರಿ ಜಗನ್ನಾಥದಲ್ಲಿ. ಬಹಳ ಸಂತೋಷ ಆಗುತ್ತೆ ಅಲ್ಲಿಗೆ ಹೋದರೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಮನೆಯಲ್ಲಿ ವಿಶೇಷ ಆಗಬೇಕು ಅಂದರೆ ಪುರಿ ಜಗನ್ನಾಥನ ದೇವಸ್ಥಾನಕ್ಕೆ ಹೇಳಿ ಕಳಿಸ್ತಾರೆ, ಇವತ್ತೊಂದು 25 ಜನಕ್ಕೆ ಅಡುಗೆ ಆಗಬೇಕು. ಅಲ್ಲಿ ಅಡುಗೆ ಆಗುತ್ತೆ, ಮಡಿಯಲ್ಲಿ ಆಗುತ್ತೆ, ತೀರ ಮಡಿಯಲ್ಲಿ ಗರ್ಭಗುಡಿಗೆ ಹೋಗಿ ಸಮರ್ಪಣೆ ಮಾಡ್ತಾರೆ. ಅದು ವಿಶೇಷ. ಮನೆಗೆ ಜಗನ್ನಾಥನ ಗರ್ಭಗುಡಿಯಲ್ಲಿ ಸಮರ್ಪಣೆ ಆದದ್ದು ನಮ್ಮ ಮನೆ ಬರಬೇಕು ಅಂತ. ಅವ್ರ ಮನೆಯಲ್ಲಿ ಅಡುಗೆ ಮಾಡೋಲ್ಲ. ಏನು ವಿಶೇಷ ಇದ್ದರೂ ಜಗನ್ನಾಥನಿಗೆ. ಅಲ್ಲಿ ಮತ್ತು ಅನ್ನ ಉಂಟಲ್ವ, ಅಲ್ಲಿ ಮಾಡುವ ಅನ್ನ ಎಲ್ಲವೂ ಪಾಯಸ. ನಮಗೆ ಪಾಯಸ ಅಂದರೆ ಸಕ್ಕರೆ ಹಾಕಬೇಕು, ಇದ್ರೆ ಪಾಯಸ, ಸಿಹಿ ಇಲ್ಲ ಪಾಯಸ ಅಂತೇವೆ. ಪಾಯಸ ಅಂದರೆ ಏನು ಗೊತ್ತುಂಟ, ನೀರಿನಲ್ಲಿ ಬೇಯಿಸಿದ ಅನ್ನ ಅಲ್ಲ, ಹಾಲಿನಲ್ಲಿ ನೀರು ಹಾಕೋ ಬದಲು ಹಾಲು ಹಾಕಿ ಬೇಯಿಸಿದರೆ ಅದಕ್ಕೆ ಪಾಯಸ ಅಂತ. ಅದೇ ಪರಮ ಅನ್ನ, ಅದು ಶ್ರೇಷ್ಠವಾದ ಅನ್ನ. ಸಕ್ಕರೆ ಹಾಕಬೇಕಾಗಿಲ್ಲ ಅದಕ್ಕೆ. ಅದೇ ನಮಗೆಲ್ಲ ಈ ಶಬ್ದದ ಅರ್ಥವೊಂದು, ನಾವು ಮಾತಾಡ್ದೊಂದು ಆಗಿಬಿಟ್ಟಿದೆ.
ಪಾಯಸ ಅಂದರೆ ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡೋದು ಹಾಲಿನಲ್ಲಿಯೇ ಬೇಯಿಸಿದ ಅನ್ನ, ನೀರಿನಲ್ಲಿ ಬೇಯಿಸೋಲ್ಲ. ಅಂದರೆ ನೀರಿನ ಬದಲಿಗೆ ಹಾಲು ಹಾಕೋದಷ್ಟೇ. ದಟ್ ಈಸ್ ಕಾಲ್ಡ್ ಪಾಯಸ ಆರ್ ಪರಮಾನ್ನ. ಪಾಯಸ ಅಂದರೆ ಪಯಸ್ಸಿನಿಂದ ಮಾಡಿದ್ದು. ಪಯಸ್ಸು ಅಂದರೆ ಹಾಲು. ಅಲ್ಲಿ ಹಾಗೆ ಅನ್ನ ಆಗುತ್ತೆ. ಅದು 25 ಜನ ಒಂದೇ ಹಣ್ಣಿಯಲ್ಲಿ ಮಾಡೋಲ್ಲ ಅವರು. ಅಲ್ಲಿ 1 kg ಅನ್ನ ಬೇಯಿಸ್ತಕ್ಕಂಥ ಮಣ್ಣಿನ ಮಡಿಕೆಗಳಿವೆ, ಅದರಲ್ಲಿ ಬೇಯಿಸ್ತಾರೆ. ಒಂದು 25 ಜನ 4 ಮಡಿಕೆ ಬೇಯಿಸ್ಬೋದು, ಸಮಥಿಂಗ್ ಲೈಕ್ ದಟ್. ಅಷ್ಟೂ ಜನಾರ್ದನನ ಇದು ಜಗನ್ನಾಥನ ಗರ್ಭಗುಡಿಗೆ ಹೋಗುತ್ತೆ. ಗರ್ಭಗುಡಿಗೆ ಹೋಗಿ ಸಮರ್ಪಣೆ ಆಗುತ್ತೆ. ಆಮೇಲೆ ಅದು ಪಂಕ್ತಿ ಭಾವನ. ಜಗನ್ನಾಥನಿಗೆ ಸಮರ್ಪಣೆ ಆದ ಮೇಲೆ ಯಾರು ಮುಟ್ಟಿದರೂ ಮೈಲಿಗೆ ಆಗೋಲ್ಲ. ಅದು ಇದು ನಿಜವಾದ ಮಡಿ. ಅದು ತಕ್ಷಣ ಅದನ್ನು ಏನು ಮಾಡ್ತಾರೆ ಗೊತ್ತುಂಟ, ಅದನ್ನು ಅಲ್ಲಿಂದ ಯಾವ ಮನೆಯವರು ಆರ್ಡ್ರ್ ಮಾಡಿದ್ದಾರೆ ಅವ್ರ ಮನೆಗೆ ಟ್ರಕ್ಕಿನಲ್ಲಿ ಕಳಿಸಿಕೊಡ್ತಾರೆ. ಆ ಟ್ರಕ್ಕಿನ ಡ್ರೈವರ್ ಅವನು ಹರಿಜನ ಇರ್ಬೋದು, ಸಾಬಿ ಇರ್ಬೋದು, ಏನೂ ಆಕ್ಷೇಪ ಇಲ್ಲ. ಅವಳು ದೇವರ ಪ್ರಸಾದ ಮೈಲಿಗೆ ಹಾಕೋಲ್ಲ. ಯಾವ ಜಾತಿ ಕೇಳೋದೇ ಇಲ್ಲ ಅವರು. ಆಮೇಲೆ ಅಲ್ಲಿ ಬಡಿಸೋರು ಇಲ್ಲೆಲ್ಲ ಕೇಳಲಿಕ್ಕಿಲ್ಲ. ಇನ್ನು ಮಡಿವಂತರು ಬಂದು ಕೂತ್ಬಿಟ್ಟು ಯಾರಾದರೂ ಅಂಗಿ ಹಾಕ್ಕೊಂಡು ಬಡಿಸ್ಬಿಟ್ರೆ ಅವ್ನು ಅಂಗಿ ಹಾಕ್ಕೊಂಡು ಬರ್ತಾನೆ, ನಾನು ಎದ್ದು ಬಿಡ್ತಾರೆ ಅವರು, ನಮ್ಮ ಮಡಿ ಹೋಯಿತು ಅಂತ. ಅಂದರೆ ನಮ್ಮದು ಮಡಿ ಹೋಗೋದೇ ಜಾಸ್ತಿ, ಆಗೋದೇ ಇಲ್ಲ. ಅಲ್ಲಿ ಏನು ಅಂದರೆ, ಇದು ನಾನು ಪ್ರತ್ಯಕ್ಷ ನೋಡಿದ್ದು. ಅಲ್ಲಿ ಪಟ್ಟೆ ಮಡಿ ಉಟ್ಕೊಂಡು ಮಡಿಯಲ್ಲಿ ಊಟಕ್ಕೆ ಕೊಡ್ತಾರೆ, ಪ್ರಸಾದ ಸ್ವೀಕಾರ ಮಾಡಿ ಪ್ಯಾಂಟ್ ಹಾಕ್ಕೊಂಡು ಬಡಿಸ್ತಾರೆ. ಅಯ್ಯೋ ಅವ್ರು ಪ್ಯಾಂಟ್ ಹಾಕ್ಕೊಂಡು ನಾವು ಪ್ಯಾಂಟ್ ತಿನ್ನೋಲ್ಲ, ಅವ್ನು ಜಗನ್ನಾಥನ ಪ್ರಸಾದ ತಿನ್ನೋ, ಅದು ಮೈಲಿಗೆ ಆಗೋದೇ ಇಲ್ಲ. ಯಾರು ಮುಟ್ಟಿದ್ರೂ ಮೈಲಿಗೆ ಆಗೋಲ್ಲ. ಈ ಕಾನ್ಸೆಪ್ಟೇ ಅದ್ಭುತ. ಹಿಂದೆ ಇದ್ದ ಮಡಿ ಹೀಗೆ ಪಂಕ್ತಿ ಪಾವನಾಹ ಅಂತ ಒಂದು ಪ್ರಸಂಗ ಹೇಳಬೇಕು. ನಾನು ನಿಮಗೆ ಹೇಳಬೇಕು ಬೇಡೋ ಗೊತ್ತಿಲ್ಲ. ಒಂದು ಕಡೆ ನನ್ನನ್ನು ಊಟಕ್ಕೆ ಕರೆದಿದ್ರು. ಹಿಂದೆ ಊಟಕ್ಕೆ ಕರೆದು ಅಲ್ಲಿ ಮಡಿ ಪಂಕ್ತಿ ಮೇಲಿಗೆ ಪಂಕ್ತಿ ಅಂತ ಎರಡು ವ್ಯವಸ್ಥೆ ಮಾಡಿದರು. ಆಚಾರ್ಯ ನಿಮ್ಮನ್ನು ಎಲ್ಲಿ ಕೂಡಿಸೋದು ಕೇಳಿದ್ರು. ನಾನು ಹೇಳಿದೆ ಎಲ್ಲಿ ಕೂಡಿಸಿದ್ರು ಅಡ್ಡಿಲ್ಲ, ಯಾವ ಪಂಕ್ತಿಲಿ ಕೂಡಿಸಿದ್ರೆ ಆ ಪಂಕ್ತಿ ಮಡಿ ಆಗುತ್ತೆ ಅಂದೆ ನಾನು. ಅವರು ಪಾಪ ಗಾಬರಿಯಾಗಿ ಹೊರಟೋದು. ನೀವು ಯಾವ ಪಂಕ್ತಿಯಲ್ಲಿ ಕೂಡಿಸಿದ್ರೋ ಆ ಪಂಕ್ತಿ ಮಡಿ ಆಗುತ್ತೆ. ನಾನು ಮಡಿ ಪಂಕ್ತಿಯಲ್ಲಿ ಕೂಡೋದಲ್ಲ, ನಾನು ಕೂತ ಪಂಕ್ತಿ ಮಡಿ ಆಗುತ್ತೆ. ನನಗೆ ಆ ಕನ್ವಿಕ್ಷನ್ ಇದೆ ಅಂತ ಹೇಳಿದೆ. ಅಂದರೆ ಇದು ನಮಗೆ ನಾವು ಒಳಗಿನಿಂದ ನಾವು ಪರಿಶುದ್ಧರಾದಾಗ ನಮಗೆ ಮಡಿ ಪಂಕ್ತಿ ಕೊಡಿ ಅಂತ ಡಿಮಾಂಡ್ ಮಾಡೋ ಅಗತ್ಯವೇ ಇಲ್ಲ. ನಾವು ಎಲ್ಲಿ ಕೂಡ್ತೇವೆ ಆ ಪಂಕ್ತಿ ಮಡಿ, ಅಲ್ಲಿ ಕೂತವರೆಲ್ಲ ಮಡಿ ಆಗ್ತಾರೆ. ಏನು ಪ್ರಾಚೀನರ ಒಂದು ಕಲ್ಪನೆ ಎಂದರೆ ಅದ್ಭುತ ಅದು. ಹಾಗಾಗಿ ಇದು ಯಾಕೆ ಬಂತು ಅಂದರೆ, ಪಂಕ್ತಿ ಎಂದರೆ ಮೊದಲು ಇದ್ದದ್ದು 5 ಜನರ ಒಂದು ಸಾಲು, ಕಡೆಗೆ ಬರೀ ಸಾಲಿಗೆ ಪಂಕ್ತಿ. ಯಾರೂ ಕೂಡಬಹುದು ರೀ, ಏನು ತಪ್ಪಿಲ್ಲ, ಯಾರೂ ಕೂಡಬಹುದು. ಯಾಕೆ ಪಂಕ್ತಿಯಲ್ಲಿ ಕೂಡ್ತಿರಲಿಲ್ಲ ಅಂತ ಹಿಂದೆ ಈ ಬಂತು. ಯಾಕೆ ಪಂಕ್ತಿ ಭೇದ? ಇದು ತಿರಸ್ಕಾರ ಮಾಡಲಿಕ್ಕಲ್ಲ, ಕಾಮನ್ ಸೆನ್ಸ್ ಬೇಕು ನಮಗೆ. ಏನಾಗುತ್ತೆ ಅಂದರೆ, ಇಲ್ಲಿ ಮಾಂಸಾಹಾರ ಮಾಡದೇ ಇರತಕ್ಕಂಥ ಮಂದಿ, ಮಾಂಸ ತಿನ್ನೋರು ಒಟ್ಟಿಗೆ ಕೂತ್ರೆ ಸೇರೋಲ್ಲ ಅನ್ನೋ ಅಷ್ಟೇ. ಮಡಿಯ ಪ್ರಶ್ನೆ ಅಲ್ಲ, ಅದು ಒಗ್ಗೋಲ್ಲ. ನಾನ್ ವೆಜ್ಜು, ಅದರಿಂದ ಅಪ್ಪ ನೀವು ನಾನ್ ವೆಜ್ ತಿನ್ನೋರು ನಿಮ್ಮಷ್ಟಕ್ಕೆ ನೀವು ಇರಿ, ನಮ್ಮಷ್ಟಕ್ಕೆ ನಾವು ಊಟ ಮಾಡ್ತೀವಿ ಇಷ್ಟೇ ಹೊರತು ಅವರು ಕೂತ್ಕೊಂಡ್ರೆ ಏನೋ ಪಂಕ್ತಿ ಮೇಲಿಗೆ ಆಯಿತು. ಅವ್ರ ಪಕ್ಕದಲ್ಲಿ ಕೂತ್ರೆ ಇವರಿಗೆ ನಾನ್ ವೆಜ್ ಫುಡ್ಡು ತಿನ್ನುವರು. ಅವರು ಅದನ್ನು ನೆನಪು ಬಂದರೆ ಸೇರೋಲ್ಲ ಇವರಿಗೆ. ಏನು ಮಾಡಬೇಕು ಇವರು? ಅವರೇನೋ ಮೀನು ತಿಂತಾರೆ, ಆ ಮೀನಿನ ನೆನಪು ಬಂದುಬಿಟ್ರೆ ಇವರಿಗೆ ಮತ್ತೆ ಊಟ ಮಾಡಲಿಕ್ಕಾಗೋಲ್ಲ. ಇದೆಲ್ಲ ಹ್ಯಾಬಿಟ್ಗಳು. ಅದರಿಂದ ನೀವು ನಾನ್ ವೆಜ್ ತಿನ್ನೋರು ನಮ್ಮ ಪಂಕ್ತಿಯಲ್ಲಿ ಕೂಡಬೇಡಿ, ನಾವು ನಿಮ್ಮ ಪಂಕ್ತಿಯಲ್ಲಿ ಕೂಡೋಲ್ಲ. ನಮಗೆ ನಮ್ಮ ಪಂಕ್ತಿ, ನಿಮಗೆ ನಿಮ್ಮ ಪಂಕ್ತಿ ಮಾಡಿಕೊಳ್ಳೋ ಇಷ್ಟೇ. ಇದೆಲ್ಲ ಅವರವರ ಸ್ವಭಾವಕ್ಕೆ ತಕ್ಕಂಥ ಅದು ಅಡ್ಜಸ್ಟ್ಮೆಂಟು. ಇದರಲ್ಲಿ ಜಾತಿ ಪದ್ಧತಿಯ ಈಗ ಗಲಾಟೆ ಮಾಡೋ ಮಂದಿಗೆ ಎಲ್ಲ ಇದೆ, ತಲೆ ಒಂದು ಬಗೆ ಇಲ್ಲ. ಬರೀ ಗಲಾಟೆ ಮಾಡಬೇಕು ಅಷ್ಟೇ, ಏನು ಉಪಯೋಗ ಇಲ್ಲ ಇಂಥದ್ದು. ಮನುಷ್ಯ ಮೊದಲು ತಲೆ ಬೆಳೆಸ್ಕೋಬೇಕು, ಬರೀ ಮೈ ಬೆಳೆಸ್ಕೊಂಡು ಏನು ಉಪಯೋಗ ಇಲ್ಲ. ನಾನು ಒಂದು ಕಡೆ ಹೇಳಿದೆ ವೀರಶೈವರ ಸಭೆಯಲ್ಲಿ, ಬಸವಣ್ಣ ಕಾಯಕ ಬೆಳೆಸಬೇಕು ಅಂತ ಹೇಳಿದರು, ನೀವು ಕಾಯಕ ಬೆಳೆಸೋ ಬದಲು ಕಾಯ ಬೆಳೆಸಿದ್ರಿ. ಏನು ಉಪಯೋಗ ಆಗಲಿಲ್ಲ, ಅದು ಕಾಯಕ ಬೆಳೆಸಬೇಕಿತ್ತು ಅಂತ ಯಾರೋ ಹೇಳಿದರು. ಅಲ್ರಿ ನೀವು ಹೀಗೆ ಮಾತಾಡಿದ್ರೆ ನಿಮ್ಮ ಮತ್ತೆ ಲಿಂಗಾಯತ ನಿಮ್ಮನ್ನು ಉಪನ್ಯಾಸ ಕರೆದಾರೆ, ಕರೆಯೋದು ಬೇಡ, ನನಗೇನು ಉಮೇದಿಲ್ಲ ಕರಿಬೇಕು ಅಂತ. ಕರೆದಾಗ ನನಗೆ ತೋಚಿದ್ದೇ ಹೇಳೋದು ನಾನು, ಅವ್ರಿಗೆ ಬೇಜಾರಾಗುತ್ತೆ, ನಾನು ಬೇರೆ ಮಾಡೋಲ್ಲ ಅಂತ. ಇದು ಪಂಕ್ತಿ ಅಂದರೆ ಸಾಲು, 5ರ ಸಾಲು, 5 8 5 40, ಇದು ಪಂಕ್ತಿ ಛಂದಸ್ಸು. ಆಮೇಲೆ 9 ಅಕ್ಷರ ಆಯಿತು, 10 ಅಕ್ಷರ ಆಯಿತು, 11 ಅಕ್ಷರ. 11 4 44 ಅಕ್ಷರ. ಇದನ್ನು 11 ಅಕ್ಷರದ 4 ಪಾದವೂ ಮಾಡ್ತಾರೆ, ಅಥವಾ 8 4 32, 12 44, 8 8 8 8 12. ಇದು ವೇದದಲ್ಲಿ ಛಂದಸ್ಸನ್ನು ಭಾಳ ಚೆನ್ನಾಗಿ ಕುಣಿಸ್ತಾರೆ.
ನೀವು ಸಂಸ್ಕೃತದ ಲೌಕಿಕ ಕಾವ್ಯದಲ್ಲಿ ಛಂದಸ್ಸನ್ನು ಕುಣಿಸುವಂಥದ್ದಿಲ್ಲ. ಅವರು ಛಂದಸ್ಸನ್ನು ಕುಣಿಸ್ತಾರೆ, ಕುಣಿತಾವೆ ನಮ್ಮನೆ ನಾಟ್ಯ ಆಡ್ತವೆ. ಇದು ಪಂಕ್ತಿ ಅಂದರೆ ತ್ರಿಷ್ಟುಪ್ಪು ಅಂತ 44 ಅಕ್ಷರ. ಅದರ ಕೊನೆಯದ್ದು ಜಗತಿ ಅಂತ, ಅದು 12 ಅಕ್ಷರ. 12 4 48 ಅಥವಾ 8 6 48, ಹೆಂಗೆ ಬೇಕಾದ್ರೆ ಮಾಡಿ 48 ಅಕ್ಷರ ಅದೇ ಟೋಟಲ್. ಆಮೇಲೆ ಅದರಲ್ಲಿ 1 ಅಕ್ಷರ ಕಮ್ಮಿ, 47 ಅಕ್ಷರದ ಜಗತಿ, 49 ಅಕ್ಷರದ ಜಗತಿ. ಅವಾಗ ಅದಕ್ಕೆ ನಿಚೃದ್ ಭುರಿಜವು ನಿಚೃತ್ ಈಗ 23 ಅಕ್ಷರದ ಗಾಯತ್ರಿ, ಅದಕ್ಕೆ ನಿಚೃದ್ ಗಾಯತ್ರಿ ಅಂತ ಹೆಸರು. 1 ಅಕ್ಷರ ಜಾಸ್ತಿ ಆಗೋಯ್ತು, ಏನು ಮಾಡ್ತೀರಿ? ಆವಾಗ ಭುರಿಗ್ ಗಾಯತ್ರಿ ಅಂತಾರೆ 25. 2 ಅಕ್ಷರ ಕಮ್ಮಿ ಆದರೆ ವಿರಾಟ್ ಗಾಯತ್ರಿ, 2 ಅಕ್ಷರ ಹೆಚ್ಚಾದರೆ ಸ್ವರಾಟ್ ಗಾಯತ್ರಿ. ಹೀಗೆ ಅಕ್ಷರ 2 ಕಮ್ಮಿ 2 ಹೆಚ್ಚಾದರೆ ಅದಕ್ಕೆ ಬೇರೆ ಹೆಸರುಗಳು. ಆಮೇಲೆ ತಮಾಷೆ ಏನಂದ್ರೆ ನೋಡಿ, ಗಾಯತ್ರಿ 2 ಅಕ್ಷರ ಕಮ್ಮಿ 7 ಮೊದಲನೇ ಪಾದದಲ್ಲಿ, ಮಧ್ಯದಲ್ಲಿ 8, ಆಮೇಲೆ 7, 2 ಅಕ್ಷರ ಕಮ್ಮಿ ಆಯ್ತಲ್ವ. ಅವರ ರಸಿಕತೆ ನೋಡಿ. ಇದಕ್ಕೇನು ಗೊತ್ತುಂಟ? ಯವಮಧ್ಯ ಗಾಯತ್ರಿ ಅಂದರು. ಅಂದರೆ ಗೋಧಿ ಹಾಗೆ ಮಧ್ಯ ಎತ್ತರ ಮತ್ತೆ ಸಪೂರ ಆಗುತ್ತೆ. ಯವಮಧ್ಯ ಗಾಯತ್ರಿ ಅಂತ. ಮಧ್ಯದಲ್ಲಿ 7 ಅಕ್ಷರ, ಆಚೆ ಈಚೆ 8 ಅಕ್ಷರ, ಅದಕ್ಕೆ ಪಿಪೀಲಿಕಾ ಮಧ್ಯ ಗಾಯತ್ರಿ. ಇರುವೆ ಹಾಗೆ, ಇರುವೆ ಮಧ್ಯ ಸಣ್ಣದು, ಆಚೆ ಈಚೆ ದೊಡ್ಡದಿರುತ್ತೆ. ಪಿಪೀಲಿಕಾ ಮಧ್ಯ ಗಾಯತ್ರಿ ಅಂತ. ಅಂದರೆ ಛಂದಸ್ಸು ಅಂದರೆ ಅವರಿಗೆ ಒಂದು ಅದು ಖುಷಿ, ಅದು ಆನಂದ. ಆ ಛಂದಸ್ಸನ್ನು ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಇದಕ್ಕೆ ಇದೇ 7 ಬಗೆಯ ಛಂದಸ್ಸು 106 ಬಗೆಯಾಗಿ ವೇದದಲ್ಲಿ ಬಳಕೆಗೊಳ್ಳುತ್ತೆ. ಅದೇ ಸಪ್ತಹಸ್ತ ಸಹ 7 ಛಂದಸ್ಸುಗಳು. ಛಂದೋಭಿಮಾನಿ ದೇವತೆಗಳು ಅದು ಬೇರೆ ಇದ್ದ. ಆಮೇಲೆ ತ್ರಿಧಾಬದ್ಧ ವೇದ ಕೂಡ ಇದೆ, 3 ಕಾಲಕ್ಕೆ ಬದ್ಧವಾದದ್ದು ವೇದ ಪುರುಷ. 3 ಕಾಲಕ್ಕೆ ಬದ್ಧವಾಗಿ ವೇದ ಹೇಳುತ್ತೆ. ವೃಷಭ ವೇದ ಪುರುಷ, ಅವನೇನು ಹೇಳ್ತಾ ಇದ್ದಾನೆ? ವೇದದ ಒಟ್ಟು ಸಂದೇಶ ಏನು? ಮಹೋದೇವ ಮರ್ತ್ಯಾನಾವಿವೇಶ, ಭಗವಂತ ನಿಮ್ಮೊಳಗೆ ಇದ್ದಾನೆ, ಎಲ್ಲೆಲ್ಲ ಹುಡುಕಲಿಕ್ಕೆ ಹೋಗಬೇಡಿ, ಇದೇ ವೇದದ ಸಂದೇಶ. ಇದೆಲ್ಲ ಆದಮೇಲೆ ಈಗ ನಾವು ಕೊನೆಯದಾಗಿ ಭಗವತ್ ಪರವಾಗಿ ನೋಡೋಣ ಈ ಮಂತ್ರವನ್ನು. ಆವಾಗಲೂ 4 ವೇದಗಳಿಂದ ಪ್ರತಿಪಾದ್ಯನಾದವ 4. ಈಗ ಒಂದು ಎತ್ತನ್ನು ತೋರಿಸ್ಲಿಕ್ಕೆ ಕೋಡಿ, ನೋಡಿ ಇದು ದನ ಅಂತ, ಹಾಗೆ ಭಗವಂತ ತೋರಿಸ್ಲಿಕ್ಕೆ ಕೋಡಿ ಯಾವುದಂದರೆ ವೇದಗಳು. ಚತ್ವಾರಿ ಶೃಂಗಾಣಿ, ವೇದಗಳು ಎಂಬ 4 ಕೋಡುಗಳ ಮೂಲಕ ಭಗವಂತನನ್ನು ತಿಳಿದೆ. ತ್ರಯೋ ಅಸ್ಯ ಅಂದರೆ ನಾವು ವೇದವನ್ನು ಅಗ್ನಿಪುರುಷನಲ್ಲಿ ಅಲ್ವಾ, ಅಗ್ನಿನಾರಾಯಣ, ಅವನಿಗೆ 3 ಪಾದಗಳು. 3 ಪಾದಗಳು ಅಂತಂದರೆ ಪ್ರಾತಃಸವನ, ಮಾಧ್ಯದಿನ ಸವನ, ಸಾಯಂ ಸವನ ಅಂತ 3 ಪಾದಗಳು. 3 ಹೊತ್ತಿನ ಆರಾಧನೆ, ಅದು ತ್ರಯೋ ಅಸ್ಯ ಪಾದಾಹ. ಆಮೇಲೆ ಭಗವಂತನ ಬೇರೆ ರೂಪದ ಇನ್ನೊಂದು ರೀತಿಯಲ್ಲೂ ನೋಡಬಹುದು. ಆಮೇಲೆ ಭಗವಂತನ 3 ಪಾದಗಳಾಯ್ತಲ್ವ, ಅದಕ್ಕೆ 2 ಶೀರ್ಷಗಳು. ಅಂದರೆ ಇದು ಯಜ್ಞ ಕರ್ಮಕ್ಕೆ ಸಂಬಂಧಪಟ್ಟು ನಾನು ಅರ್ಥ ಹೇಳ್ತಾ ಇದ್ದೇನೆ. 4 ವೇದಗಳ ಮೂಲಕ ಭಗವಂತನ ಚಿಂತನೆ ನಡೆಯುತ್ತದೆ. 3 ಪಾದಗಳ ಮೂಲಕ, ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸವನದ ಮೂಲಕ. ಆ ಸವನದ ಪ್ರಾರಂಭದಲ್ಲಿ ಪ್ರಾಯಣೀಯ ಇಷ್ಟಿ ಅಂತಿದೆ, ಮುಕ್ತಾಯದಲ್ಲಿ ಉದಯನೀಯ ಇಷ್ಟಿ ಅಂತಿದೆ. ಅಂದರೆ ಪ್ರಾರಂಭ ಮುಕ್ತಾಯ ಇವೇ 2 ಶೀರ್ಷಗಳು. ಆ ತುದಿಯ ತಲೆ, ಈ ತುದಿಯ ತಲೆ. ಯಜ್ಞಕ್ಕೆ ಪ್ರಾಯಣೀಯ ಅಂತಿದೆ, ಅದು ಪ್ರಾರಂಭ, ಯಜ್ಞದ ಸಂಕಲ್ಪ ಅಂತ ನಾವು ಹೇಳ್ತೇವಲ್ಲ ಅದು. ಉದಯನೀಯ ಅಂದರೆ ಕೃಷ್ಣಾರ್ಪಣ, ಅವಭೃತ. ಆಮೇಲೆ ಸಪ್ತಹಸ್ತಾಸೋ ಅಸ್ಯ, ಭಗವಂತನಿಗೆ ಏನು ಆ ವೇದ ಅಗ್ನಿ ಪುರುಷನಿಗೆ ಹೇಳಿದ್ದೇವೆ, ಅದೇ 7 ಕೈಗಳು. ತ್ರಿಧಾಬದ್ಧ ಅಂದರೆ ಭಗವಂತ ಇಲ್ಲಿ 3 ಪಾದಗಳು, ಇಲ್ಲಿಯೂ ತ್ರಿಧಾಬದ್ಧ. ಎಚ್ಚರ ಕನಸು ನಿದ್ರೆ, ಎಚ್ಚರ ಕನಸು ನಿದ್ರೆ, ಈ 3 ವಿಧವಾಗಿರತಕ್ಕಂಥ ಸ್ಥಾನದಲ್ಲಿ ಭಗವಂತ ಕೂತ ನಮಗೆ ಎಚ್ಚರ ಕೊಡ್ತಾ ಇದ್ದಾನೆ. ಅಂಥ ಭಗವಂತ ರೋರವೀತಿ ವೇದಗಳ ಮೂಲಕ, ವೇದನಾದದ ಮೂಲಕ ಅವನಿಗೆ ಸಂದೇಶ ಕೊಡ್ತಾ ಇದ್ದಾನೆ. ಏನು ಅಂತ ಒಂದೇ ಸಂದೇಶ, ಸಮಸ್ತ ವೇದಗಳು. ಮಹೋದೇವ, ಆ ಬೆಳಕಿನ ದೇವರು, ಮರ್ತ್ಯಾನ್ ಅವಿವೇಶ, ಮನುಷ್ಯರ ಒಳಗೆ ಪ್ರವೇಶ ಮಾಡಿದ್ದಾನೆ. ನೀವು ಬೆಳಕಿನ ಅಧಿಷ್ಠಾನಗಳು, ನಿಮ್ಮೊಳಗೆ ಅರಿವಿನ ಬೆಳಕಿದೆ, ಎಷ್ಟೇ ಅದು. ನೀವೆಲ್ಲ ಬೆಳಕಿನ ದೀಪಗಳು. ಅದನ್ನು ಬಿಟ್ಟು ಹೊರಗೆ ದೀಪ ಅರಸಬೇಡಿ, ಹೊರಗಿನ ಬೆಳಕನ್ನು ಅರಸಬೇಡಿ. ನೀವು ಒಳಗಿನಿಂದ ಬೆಳಕಿನ ಪುಂಜಗಳು. ಯಾಕೆಂದರೆ ಬೆಳಕಿನ ರೂಪವಾಗಿ ಭಗವಂತ ನಿಮ್ಮೊಳಗೆ ಕೂತಿದ್ದಾನೆ. ಆ ಬೆಳಕನ್ನು ಅರಸಿ, ಅದು ಬಿಟ್ಟು ಈ ಹೊರಗಿನ ಪ್ರಪಂಚದ ಬೆಳಕನ್ನು ಅರಸಿಕೊಂಡು ಹೋಗಬೇಡಿ. ಇದು ಸಂದೇಶ.
ಆಮೇಲೆ ಎಲ್ಲ 7 ಅಲ್ಲಿ ಸಪ್ತ ಅಂತಂದರೆ ಸಪ್ತ ಜ್ವಾಲೆಗಳು ಹೌದು ಭಗವಂತನಿಗಾಗುವಾಗ, ಸಪ್ತ ಛಂದಸ್ಸಿನ ಮಂತ್ರಗಳ ಮೂಲಕ ಭಗವಂತನ ಹೇಳೋದು ಹೌದು. ಆಮೇಲೆ ತ್ರಿಧಾಬದ್ಧ ಅಂತಂದರೆ ಇನ್ನೊಂದು ವಿಧ ಇದೆ. ಏನು ಅಂದರೆ ಭಗವಂತನನ್ನು 3 ವಿಧದಿಂದ ವೇದದಲ್ಲಿ ಕಟ್ಟಿ ಹಾಕಿದ್ದಾರೆ. ಒಂದು ಮಂತ್ರಗಳು, ಮತ್ತೊಂದು ಈ ಬ್ರಾಹ್ಮಣ ಉಪನಿಷತ್ತುಗಳು, ಮೂರನೇದ್ದು ಕಲ್ಪ, ಹೀಗೆ ಯಜ್ಞವನ್ನು ಹೀಗೆ ಮಾಡಬೇಕು ಅಂತ ಕಲ್ಪ ವಿಧಾನಗಳು. ಹೀಗೆ ಮಂತ್ರ, ಬ್ರಾಹ್ಮಣ, ಕಲ್ಪ 3 ವಿಧವಾಗಿರ್ತಕ್ಕಂಥ ವೇದ ಭಾಗಗಳಲ್ಲಿ ಭಗವಂತನನ್ನು ಬಂಧಿಸಿಟ್ಟಿದ್ದಾರೆ. ಅವನು ರೋರವೀತಿ, ಭಗವಂತ ಗಟ್ಟಿಯಾಗಿ ಯಾರ ಮೂಲಕ? ಯಜ್ಞದಲ್ಲಿ ಹೋತೃಗಳ ಮೂಲಕ, ಋಕ್ಷಾಕಿ ಯಜುರ್ವೇದಿಗಳಾದ ಅಧ್ವರಿಗಳ ಮೂಲಕ ಮತ್ತು ಸಾಮಗಾನ ಮಾಡ್ತಕ್ಕಂಥ ಸ್ತೋತ್ರಗಳ ಮೂಲಕ. ಶಾಸ್ತ್ರ ಮತ್ತು ಅವರು ಸಾಮಗಾನ ಮಾಡುವುದಕ್ಕೆ ಸ್ತೋತ್ರ ಅಂತ ಹೇಳೋದು, ಋಗ್ವೇದದ ಮಂತ್ರ ಹೇಳೋದಕ್ಕೆ ಶಸ್ತ್ರ ಅಂತ. ಹೋತೃಗಳು ಈ ಯಜುರ್ವೇದಿಗಳು ಆಹುತಿ ಕೊಡ್ತಕ್ಕಂಥ ಮಂತ್ರಗಳನ್ನ ಹೇಳ್ತಾರೆ. ಹೀಗೆ ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು ಅನ್ನತಕ್ಕಂಥ 3 ವೇದಿಗಳು ಏನು ಋತ್ವಿಜರಿದ್ದಾರೆ ಅವರ ಮೂಲಕ ಭಗವಂತ ಘೋಷಣೆ ಮಾಡ್ತಾ ಇದ್ದಾನೆ. ಏನು ಅಂತ ಘೋಷಣೆ ಒಂದೇ, ಬೆಳಕಿನ ದೇವರು ನಿಮ್ಮೊಳಗಿದ್ದಾನೆ, ನೀವು ಬೆಳಕಿನ ಅಧಿಷ್ಠಾನಗಳು, ಆ ಬೆಳಕನ್ನು ಒಳಗೆ ಹುಡುಕಿ. ಇದು ಅಗ್ನಿನಾರಾಯಣನ ಅನುಸಂಧಾನ. ಆಮೇಲೆ ಸಪ್ತಹಸ್ತಾಸಹ ಅಂತಂದರೆ ಈ ಸೋಮಯಾಗ ಉಂಟಲ್ವ, ಸೋಮಯಾಗದಲ್ಲಿ 7 ವಿಧ ಇದೆ. ಸಪ್ತತಂತು ಅಂತ 7 ವಿಧವಾದಂತಹ ಯಾಗಗಳಿವೆ. ಅದೆಲ್ಲ ಈಗ ಅತಿರಾತ್ರ, ಆಪ್ತೂರ್ಯಾಮ ಅಂತೆಲ್ಲ ಹೆಸರುಗಳು 7 ಯಾಗಗಳಿವೆ. ಆ 7 ಯಾಗಗಳ ಮೂಲಕ ಆರಾಧ್ಯನಾದವು ಭಗವಂತ ಅನ್ನೋದು ಅರ್ಥ. ಇನ್ನು ಭಗವಂತನ ರೂಪಗಳನ್ನೇ ತಗೊಳ್ಳಿ, ಮೂಲತಃ 4 ರೂಪಗಳು ಭಗವಂತ. ಸೃಷ್ಟಿ ಆರಂಭದಲ್ಲಿದ್ದದ್ದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. 4 ಶೃಂಗಾಣಿ, ಎಲ್ಲಕ್ಕಿಂತ ಶೃಂಗ ಅಂದರೆ ತುತ್ತ ತುದಿಯಲ್ಲಿ. ಅದರ ನಂತರ ಬೇರೆ ರೂಪಗಳ ಆವಿರ್ಭಾವ. ಮೊಟ್ಟ ಮೊದಲು ಇದ್ದದ್ದು ಸೃಷ್ಟಿಯಲ್ಲಿ ನಾರಾಯಣ ಒಬ್ಬನೇ ಇದ್ದ, ಅವನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ. 4 ಶೃಂಗ. ತ್ರಯೋಸ್ಯ ಪಾದಾಹ, ಅವನ 3 ಪಾದಗಳು. ತ್ರಿಪಾದಸ್ಯಾಮೃತಂ ದಿವಿ, ವೈಕುಂಠದಲ್ಲಿ ನಿತ್ಯಲೋಕದಲ್ಲಿ ಇರ್ತಕ್ಕಂಥ 3 ರೂಪಗಳು ಭಗವಂತನದ್ದು. ತ್ರಯೋಸ್ಯ ಪಾದಾಹ ಯಾವುದೆಲ್ಲ? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದರಲ್ಲಿರ್ತಕ್ಕಂಥ ಭಗವಂತನ ಅಮೃತಂ, ಕ್ಷೇಮಂ, ಅಭಯಂ ಅನ್ನುವ ಹೆಸರಿನ 3 ರೂಪಗಳು. ಅದು ನಿತ್ಯ ಲೋಕದಲ್ಲಿರ್ತಕ್ಕಂಥ 3 ರೂಪಗಳು. 2 ಶೀರ್ಷೆ, ಒಂದು ಇಡೀ ಪ್ರಪಂಚದಲ್ಲಿ ತುಂಬಿರತಕ್ಕಂಥ ರೂಪ, ಒಂದು ಅಂತರ್ಯಾಮಿಯಾಗಿರ್ತಕ್ಕಂಥ ರೂಪ. ಅಂತಹ ಬಹಿಶ್ಚ, ಇದೇ 2 ಶೀರ್ಷೆಗಳು. ಸಪ್ತಹಸ್ತಾಸೋ ಅಸ್ಯ, ನಮ್ಮ ದೇಹದಲ್ಲಿ 7 ಧಾತುಗಳಲ್ಲಿ 7 ಲೋಕಗಳಲ್ಲಿ ತುಂಬಿರತಕ್ಕಂಥ ಭಗವಂತನ ರೂಪ. ಆ ಭಗವಂತ ಇದೆ ತ್ರಿಧಾಬದ್ಧ, ನಮ್ಮ ಹೃದಯದಲ್ಲಿ, ಕಂಠದಲ್ಲಿ, ಭ್ರೂಮಧ್ಯದಲ್ಲಿ ಎಚ್ಚರ, ಕನಸು, ನಿದ್ರೆಗಳನ್ನು ನಿಯಂತ್ರಿಸುತ್ತಾ 3 ರೂಪಗಳಿಂದ 3 ಕಡೆ ತುಂಬಿದ್ದಾನೆ. ಅಂಥ ಭಗವಂತನ ಚಿಂತನೆ. ಹೀಗೆ ಈ ಮಂತ್ರವನ್ನು ನೀವು ಎಷ್ಟು ಬಗೆಯಿಂದ ಚಿಂತನೆ ಮಾಡಿದರೆ ಅಷ್ಟು ಬಗೆಯಿಂದ ತೆರ್ಕೊಳ್ತಕ್ಕಂಥ ಒಂದು ಅದ್ಭುತವಾದ ಮಂತ್ರ ಇದು. ನಾನೇ ಈಗ ಒಂದು 4-5 ಬಗೆ ಹೇಳಿಬಿಟ್ಟೆ, ಇನ್ನು ಹೇಳೋಲ್ಲ, ಬೈಬಿಡಿ. 4-5 ಬಗೆ ಹೇಳಿಬಿಟ್ಟೆ, ಹೆಚ್ಚಾಯಿತು, ಅಜೀರ್ಣ ಆಗೋಷ್ಟು ಹೇಳಿಬಿಟ್ಟೆ. ಅದು ಎಷ್ಟು ರೀತಿಯಿಂದ ನೀವು ಮನನ ಮಾಡಿದರೆ ಅಷ್ಟು ರೀತಿಯಿಂದ ತಿಳ್ಕೊಳ್ತಕ್ಕಂಥ ಮಂತ್ರ. ಅದು ಬಹಳ ಮುಖ್ಯ. ಅದು ಎಲ್ಲ ವಿಧದಲ್ಲಿಯೂ ಕೊನೆಯ ಮಂತ್ರ ಮಹೋದೇವೋ ಮರ್ತ್ಯಾನ್ ಅವಿವೇಶ. ಬೆಳಕಿನ ಕಿಡಿ ನಿಮ್ಮೊಳಗಿದೆ, ನೀವು ಬೆಳಕಿನ ಮರಿಗಳು ಅಂತ. ಅದರಿಂದ ಕತ್ತಲೆಯಲ್ಲಿ ತಡವರಿಸಬೇಡಿ, ಒಳಗಿರುವ ಬೆಳಕನ್ನು ಹೊರಗೆ ಹುಡುಕಬೇಡಿ. ಇದು ತಮಿಳುನಾಡಿನಲ್ಲಿ ಒಂದು ಕಥೆ ಇದೆ. ಒಬ್ಬಳು ಮುದುಕಿ ರಸ್ತೆಯಲ್ಲಿ ಲೈಟ್ ಕಂಬ ಇದೆ, ಅದರ ಹುಡುಕ್ತಾ ಇದ್ದಾಳೆ. ಏನು ಹುಡುಕ್ತೀಯ ಅಜ್ಜಿ? ನಂದೊಂದು 8 ಬಾವಲಿ ಬಿಸಾಡಿ ಹೋಗಿದೆ, ಅದನ್ನು ಹುಡುಕ್ತಾ ಇದ್ದೇನೆ. ಅಲ್ಲ, ಎಲ್ಲಿ ಬಿಸಾಡಿ ಹೋದ್ದು? ಒಳಗೆ, ಮನೆಯೊಳಗೆ ಬಿಸಾಡಿ ಹೋದ್ದು. ಮತ್ತು ಇಲ್ಲಿ ಯಾಕೆ? ಒಳಗೆ ದೀಪ ಇಲ್ಲ, ಅದಕ್ಕೆ ಇಲ್ಲಿ ಹುಡುಕ್ತೇನೆ ಅಂತ. ಹಾಗೆ ನಮ್ಮದು ಒಳಗೆ ಬಿಸಾಡಿ ಹೋದ್ದು, ಹುಡುಕೋದು ಹೊರಗೆ ನಾವು. ಇದು ಒಳ್ಳೆ ಫಿಲಾಸಫಿ. ಇದು ಈ ಕಥೆ ತಮಾಷೆಯಾಗಿ ಕಾಣುತ್ತೆ, ಇಟ್ಸ್ ಎ ಬ್ಯೂಟಿಫುಲ್ ಸ್ಟೋರಿ, ಬಹಳ ಸಿಗ್ನಿಫಿಕೆಂಟ್ ಸ್ಟೋರಿ. ಹಾಗೆಯೇ ನಾವು ಒಳಗೆ ಇರುವಂಥನ್ನು ಹೊರಗಿಂದ ಹುಡುಕ್ತೇವೆ, ಸತ್ಯವನ್ನು. ಅದನ್ನು ಹೊರಗಿನ ಬೆಳಕಿನಲ್ಲಿ ಹುಡುಕಬೇಡ, ಒಳಗಿನ ಬೆಳಕಿನಲ್ಲಿ ಹುಡುಕು, ಸತ್ಯ ಕಾಣುತ್ತೆ. ಮಹೋದೇವ ಮರ್ತ್ಯಾನ್, ಇಡೀ ಎಲ್ಲ ಎಷ್ಟು ಅರ್ಥ ಮಾಡಿ ಆ ಕೊನೆಯ ಸಾಲಿಗೆ ಒಂದೇ ಅರ್ಥ, ಬೆಳಕಿನ ದೇವರು ನಿಮ್ಮೊಳಗಿದ್ದಾನೆ. ಅದು ಬಹಳ ಮುಖ್ಯ. ನಾವು ಒಳಗೆ ಕತ್ತಲು ತುಂಬಿದೆ ಅಂತ ದೀಪ ಹಚ್ತೇವೆ,
ಒಂದು ಕಥೆ ಇದೆ ಉಪನಿಷತ್ನಲ್ಲಿ. ಯಾಜ್ಞವಲ್ಕ್ಯರು ಜನಕ ಮಹಾರಾಜನೇ ಕೇಳೋದು, ಅಪ್ಪ ನಮ್ಮ ಅರಿವಿಗೆ ಬೆಳಕು ಯಾವುದು? ನಮ್ಮ ಅರಿವಿನ ಬೆಳಕು ಯಾವುದು ಅಂದರೆ ಸೂರ್ಯ. ಹೌದಾ? ಸೂರ್ಯ ಕಂತಿದ ಮೇಲೆ ಯಾವುದು ಬೆಳಕು? ಚಂದ್ರ. ಅಮಾವಾಸ್ಯೆ ದಿವಸ ಯಾವುದು ಬೆಳಕು? ಸೂರ್ಯನೂ ಇಲ್ಲ, ರಾತ್ರಿ ಚಂದ್ರನೂ ಇಲ್ಲ. ಅವು ಅಗ್ನಿ, ಬೆಂಕಿ ಇದೆಯಲ್ಲ ನಮ್ಮ ಮನೆಯಲ್ಲಿ, ಬೆಂಕಿಯೂ ನಂದಿದಾಗ ಯಾವ ಬೆಳಕು? ಆತ್ಮಜ್ಯೋತಿ. ನಿನ್ನೊಳಗೆ ಬೆಳಕುಂಟಪ್ಪ, ಅದು ನಿಜವಾದ ಬೆಳಕು. ಇದೆಲ್ಲ ಹೊರಗಿನ ಬೆಳಕು. ನಿನ್ನ ನಿಜವಾದ ಒಳಗಿನ ಬೆಳಕು ಬೆಳಗಿತ್ತು ಅಂದರೆ ಯಾವ ಬೆಳಕು ಬೇಡ. ಅದು ಕೊನೆಯ ಬೆಳಕು, ಆತ್ಮಜ್ಯೋತಿ ಅಂತ. ಅದನ್ನು ಅವರು ಹೇಳೋದು, ನಮ್ಮೊಳಗಿರುವ ಬೆಳಕನ್ನು ನಾವು ಹುಡುಕಬೇಕು. ಮಹೋದೇವ, ಮಹಃ ಅಂದರೆ ಬೆಳಕು, ತೇಜಸ್ಸು. ಒಳಗೆ ಬೆಳಕಿನ ಕಿಡಿ ಇದೆ, ಅದು ಬೆಳಗ್ತಾ ಇದೆ. ನಾವು ಏನು ಮಾಡಿದ್ದೇವೆ? ಅದಕ್ಕೆ ಮುಚ್ಚಳ ಹಾಕಿ ಅದು ಕಾಣದ ಹಾಗೆ ಮಾಡಿ ಹೊರಗಿಂದ ಹುಡುಕ್ತಾ ಇದ್ದೇವೆ. ದೀಪ ಎಲ್ಲಿ. ಆದ್ದರಿಂದ ಆ ಎಚ್ಚರ, ವೇದ ನಮಗೆ ಕೊಡುವ ಎಚ್ಚರ ಏನು ಅಂದರೆ, ನೀವು ಹೊರಗಿನಿಂದ ಅಲ್ಲ, ಒಳಗಿನಿಂದ ಬೆಳಕಿದೆ. ಆ ಬೆಳಕು ನಿಮ್ಮ ಬದುಕನ್ನು ಬೆಳಗಿಸುವಂಥ ಬೆಳಕು. ಅದನ್ನು ಹುಡುಕಿ ಆ ಬೆಳಕಿನಲ್ಲಿ ಬದುಕನ್ನು ರೂಪಿಸಿ. ಮಹೋದೇವ ಮರ್ತ್ಯಾಂಗಾವಿವೇಶ. ಅದರ ನಂತರದ ಮಂತ್ರ ಅದು ವಿಚಿತ್ರ. ಇದರದ್ದೇ ಮುಂದುವರೆಗೆ, ತ್ರಿಧಾಹಿತಂ ಪಣಿಭಿರ್ಗುಹ್ಯಮಾನಂ ಗವಿದೇವಾಸೋ ಘೃತಂ ಅನ್ವವಿಂದನ್. ಈ ಭಗವಂತ ಅವನು ಪಣಿಭಿ ಗುಹ್ಯಮಾನಂ. ಪಣಿಗಳು ಅಂದರೆ ಎರಡು ಅರ್ಥ. ಪಣ ವ್ಯವಹಾರ ಅಂತ. ಈ ವ್ಯವಹಾರಕ್ಕಿಳಿದ ಮಂದಿ ವೇದವನ್ನು ಹಾಳು ಮಾಡಿಬಿಟ್ಟು, ವ್ಯಾವಹಾರಿಕ ಪ್ರಪಂಚವೇ ಸತ್ಯ ಅಂತ ಹೇಳಿಕೊಂಡು ವೇದವನ್ನು ಮರೆತರು, ಅದನ್ನು ಬಿಟ್ಟುಬಿಟ್ರು. ಹಾಗಾಗಿ ಕತ್ತಲು ತುಂಬಿತು ಜೀವನದಲ್ಲಿ. ಇನ್ನೊಂದು ಅರ್ಥ ಪಣಿ ಅಂದರೆ ಪಣಸ್ತುತವು ಅಂತ. ಪಣಿಭಿಹಿ ಅಂದರೆ ವೇದ ಮಂತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡುವವರು. ಒಂದರ್ಥ ಪಣಿಗಳು ಅಂದರೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಮುಳುಗಿ ವೇದವನ್ನು ಮರೆತವರು. ಅವರಿಂದಲೂ ಇದು ಮರೆಯಾಯಿತು. ಗುಹ್ಯಮಾನವು ಕಣ್ಮರೆಯಾಯಿತು ವೇದ. ಅದೊಂದು ಕಥೆ ಉಂಟಲ್ಲ, ವೇದದಲ್ಲೊಂದು ಕಥೆ ಇದೆ. ವೇದಗಳು ಗೋವುಗಳು ಪಣಿಗಳು ಗೋವುಗಳನ್ನು ಗೋವುಗಳು ಅಂದರೆ ವೇದಗಳು. ಗೋವುಗಳು ಅಪಹರಿಸಿದರು. ಆಗ ದೇವಲೋಕದ ನಾಯಿ ಆ ಗೋವನ್ನು ಹುಡುಕಿ ತಂದಿತ್ತು ಅಂತ. ಹಾಗೆ ಗೋವುಗಳು ಅಂದರೆ ವೇದಗಳು, ಅದನ್ನು ಪಣಿಗಳು ಅಪಹರಿಸುವುದು ಅಂದರೆ, ಪಣಿಗಳು ಅಂದರೆ ವ್ಯವಹಾರದಲ್ಲಿ ಮುಳುಗಿದವರು. ಈ ವ್ಯವಹಾರಕ್ಕಿಂತ ಆಚೆಗಿನ ಸತ್ಯ ಇಲ್ಲ, ಅದೆಲ್ಲ ಸುಳ್ಳು, ಬೊಗಳೆ ಅಂತ ಹೇಳುವ ನಾಸ್ತಿಕರು. ಅವರಿಂದಾಗಿ ವೇದ ಕಣ್ಮರೆಯಾಯಿತು. ಅಷ್ಟೇ ಅಲ್ಲ, ಜ್ಞಾನಿಗಳು ಅದನ್ನು ಮುಚ್ಚಿಟ್ರು. ಪಣಿಭಿಹಿ ಗುಹ್ಯಮಾನಂ. ಸ್ತೋತ್ರ ಮಾಡುವವರು, ಭಗವಂತನ ಸ್ತೋತ್ರ ಮಾಡುವವರು ಪಣಿಗಳು. ಪಣಸ್ತುತವು ವ್ಯವಹಾರೇಚ ಅಂತ ಧಾತು. ಅವರು ಗುಹ್ಯಮಾನಂ, ಅವರು ಜೋಪಾನವಾಗಿ ಮುಚ್ಚಿಟ್ರು ಭಗವಂತನನ್ನು. ಎಲ್ಲಿದ್ದ ಭಗವಂತ? ತ್ರಿಧಾಹಿತಂ, ಹೃದಯದಲ್ಲಿ, ಕಂಠದಲ್ಲಿ, ಭ್ರೂಮಧ್ಯದಲ್ಲಿ. ಮೂರು ಕಡೆ ಇರುವವನು, ಮೂರು ಲೋಕಗಳಲ್ಲಿರುವವನು, ಮೂರು ಕಾಲದಲ್ಲಿರುವವನು. ಪ್ರಾತಃಸವನ, ಮಧ್ಯಾಹ್ನ ಸವನ, ಸಾಯಂ, ಮೂರು ಯಜ್ಞಗಳಲ್ಲಿ ಇರುವವನು. ಈ ಮೂರು ಕಡೆ ಇದ್ದು ಮೂರು ರೂಪದಿಂದ ತುಂಬಿರುವ ಭಗವಂತನನ್ನು ಗುಹ್ಯಮಾನಂ ತಮ್ಮ ಉಪಾಸನೆಯಲ್ಲಿ ಮುಚ್ಚಿಟ್ರಂತೆ ಜ್ಞಾನಿಗಳು. ಆ ಮುಚ್ಚಿಟ್ಟ ಉಪಾಸನೆಯನ್ನು ಹುಡುಕಬೇಕು. ದೇವತೆಗಳು ಹುಡುಕಿದ್ರು ಅದನ್ನು. ದೇವತೆಗಳು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಎಲ್ಲರೂ ದಿವು ಜ್ಞಾನೇ ಹುಡುಕಿದ್ರು. ಎಲ್ಲಿ? ಆ ಮುಚ್ಚಿಟ್ಟದ್ದುಂಟಲ್ವ, ಆ ಘೃತಂ ಅನ್ನೋವಿಂದನ್ನು ಇಲ್ಲಿ ಬಂತು. ಮತ್ತೆ ತುಪ್ಪ ಅಲ್ಲಿದೆ ಒಂದು. ಆ ತುಪ್ಪವನ್ನು ಹುಡುಕಿದ್ರು. ಯಾಕೆಂದರೆ ಆ ತುಪ್ಪ ಕೊಡೋದು ಗೋವು ಅಂದರೆ ವೇದದ ತುಪ್ಪ ಅಂದರೆ ಭಗವಂತ. ದನ ಸಿಕ್ಕಿತು, ತುಪ್ಪ ಸಿಕ್ಕಿತು. ವೇದ ಸಿಕ್ಕಿತು ಅಂದರೆ ಭಗವಂತ ಸಿಕ್ಕಿದ. ಗವಿ ದೇವ ಸಹ ಘೃತಂ ಅನ್ನೋವಿಂದನ್. ಗವಿ ಅಂದರೆ ದನದಲ್ಲಿ ಅರ್ಥ, ವೇದದಲ್ಲಿ. ಗೌ ಅಂದರೆ ವೇದ ಮತ್ತು ಗೋವು ಎರಡೂ ಅರ್ಥ. ಯಜುರ್ವೇದ ಸುಳುವಿನ ಮಂತ್ರವೇದ ಅಲ್ವ. ಯಜಮಾನಸ್ಯ ಪಶೂನ್ ಪಾಹಿ ಅಂತಾರೆ. ಯಜಮಾನನ ಪಶುಗಳನ್ನು ಸಾಕು. ಪಶು ಅಂದರೆ ದನಗಳಲ್ಲ, ಅದು ಪಶುಗಳು ಅಂದರೆ ವೇದ ಸಾಹಿತ್ಯವನ್ನೇ ಹೇಳೋದು ಪಶುಗಳು ಅಂತ. ಪಾಂತಿ ಶಂಸಾಧನಾಶ್ಚೇತಿ ವೇದಾಹ ಪಶವಃ. ಪಶುಗಳನ್ನು, ನನ್ನ ಯಜಮಾನನ ಜ್ಞಾನ ಪರಂಪರೆಯನ್ನು ಉಳಿಸು, ವೈದಿಕ ವಾಂಗ್ಮಯವನ್ನು ಉಳಿಸು ಅಂತ ಅರ್ಥ ಹೊರತು ಹಟ್ಟಿಯಲ್ಲಿ ಬೇಕಾದಷ್ಟು ದನ ಕಟ್ಟು ಹಾಗೆ ಮಾಡುವಂಥ ಅರ್ಥ ಅಲ್ಲ. ದನ ಸಾಕಬೇಕಾಗಿದ್ದರೆ ವೇದ ಓದಬೇಕಾಗಿಲ್ಲ. ಅದು ವೇದ ಓದಿದ್ರೂ ಸಾಕ್ಲಿಕ್ಕೆ ಬರುತ್ತೆ.
ಅಂದರೆ ಅದನ್ನು ಹಾಗೆ ಇಲ್ಲಿ ಪಶು ಅಂದರೆ ಅಲ್ಲಿ ವೇದ, ಇಲ್ಲಿ ಗೋವು ಅಂದರೆ ವೇದ. ಅದರಿಂದ ಗವಿ ವೇದದಲ್ಲಿ ತುಪ್ಪ ಇತ್ತು, ಸಿಕ್ಕಿತು, ವೇದ ಸಿಕ್ಕಿತು, ತುಪ್ಪ ಸಿಕ್ಕಿತು. ವೇದವೇದ್ಯನಾದ ಭಗವಂತ ಅದರಲ್ಲೇ ಇದ್ದ, ಗೋವಿನಲ್ಲೇ ತುಪ್ಪ ಇತ್ತು. ಗವಿ ದೇವ ಸಹ ಘೃತಂ ಅನ್ನೋ ವಿಂದನ್ನು. ದೇವತೆಗಳು ಜ್ಞಾನಿಗಳು ಸೇರಿ ಅಡಗಿಟ್ಟಂತಹ ದನವನ್ನು ಹುಡುಕಿ ತಂದರು. ದನ ಸಿಕ್ಕಿತೋ, ತುಪ್ಪ ಸಿಕ್ಕಿತು. ಹಾಲು ಕರೆದರು, ತುಪ್ಪ ಸಿಕ್ಕಿತು. ಆ ಹಾಲು ಕರೆದರು, ವೇದದ ಅರ್ಥ ಅದನ್ನು ಮಥನ ಮಾಡಿದರು, ಭಗವಂತ ಬಂದ. ಗವಿದೇವ ಸೋ ಘೃತಂ ಅನ್ನೋ ವಿಂದನ್ನು. ಯಾವ ದೇವತೆಗಳು ಯಾವ ವೇದವನ್ನು ಕೊಟ್ಟರು? ಅದಕ್ಕೆ ಒಂದು ಪರಂಪರೆ ಹೇಳ್ತಾರೆ. ದೇವತೆಗಳ ಪರಂಪರೆಯಿಂದ ಈ ವೇದ ಬಂದದ್ದು. ಶಾಸ್ತ್ರಕಾರ ಏನು ಹೇಳ್ತಾರೆ ಅಂದರೆ, ಮೊಟ್ಟ ಮೊದಲು ಸಮಸ್ತ ವಿದ್ಯೆಗಳನ್ನು ಪ್ರಪಂಚಕ್ಕೆ ಚತುರ್ಮುಖನ ಮೂಲಕ ಕೊಟ್ಟವನು ಭಗವಂತ. ಹಯಗ್ರೀವಾತ್ ಇಮಾಹ ವಿದ್ಯಾ ಪ್ರಾಚೀ ಸಂಧ್ಯಾ ಕಾಚಿದ್ ಅಂತರ್ನಿಶಾಯಾ ವಕ್ತ್ರೀ ವೇದಾನ್. ಅದನ್ನು ಇದು ವೇದಾಂತ ದೇಶಿಕರದ್ದು. ವೇದಗಳನ್ನು ಹೇಳತಕ್ಕಂಥ ರೂಪ. ಪಾತುಮಾಂ ವಾಜಿವಕ್ತ್ರ ಅಂತ ಹೇಳ್ತಾರೆ. ಕುದುರೆ ಮೋರೆಯ ಆ ದೇವತೆ ನನ್ನನ್ನು ರಕ್ಷಿಸಲಿ. ಅದು ಯಾವುದದು ಅಂದರೆ ಹಯಗ್ರೀವ ರೂಪ ವೇದ. ಯಾಕೆಂದರೆ ಅದೇನು ವೇದವನ್ನು ಹೇಳ್ತಕ್ಕ ರೂಪಕ್ಕೆ ಕುದುರೆ ಮೋರೆ ಏನು? ಹಯ ಅಂದರೆ ಏನು? ಹಯ ಅಥವಾ ಅಶ್ವ, ಇದಕ್ಕೆ ಅರ್ಥ ಏನು? ನಮಗರ್ಥ ಗೊತ್ತು ಕುದುರೆ ಅಂತ. ಅಲ್ಲ, ಆ ಶಬ್ದದ ಎಟಿಮಾಲಜಿ ಏನು ಹೇಳುತ್ತೆ? ಹಯಗತವು ಆಶು ಆನಾತ್, ಅತ್ಯಂತ ವೇಗವಾಗಿ ಹೋಗುವಂಥದ್ದು ಅಂತ ಅರ್ಥ. ಅತ್ಯಂತ ವೇಗವಾಗಿ ಹೋಗುವಂಥದ್ದು ಅಂದರೆ ನಮಗೆ ಈಗ ಕುದುರೆ ಅನ್ನೋದು ಇವತ್ತಿಗೂ ಪವರಿಗೆ ಸಂಕೇತ. ಹಾರ್ಸ್ ಪವರ್ ಎಷ್ಟು ಅಂತ, ಅದು ದೈಹಿಕ ಶಕ್ತಿಗೆ ಸಂಕೇತ. ವೇದದಲ್ಲಿ ಅದು ಮೆಂಟಲ್ ಪವರಿಗೆ ಸಂಕೇತ. ಅತ್ಯಂತ ವೇಗವಾಗಿ ಹೋಗತಕ್ಕಂಥ ಶಕ್ತಿ ಅಶ್ವಶಕ್ತಿ ಅಂದರೆ ಮನಸ್ಸು ಅಲ್ವಾ? ಮನಸ್ಸಿಗಿಂತ ವೇಗವಾಗಿ ಯಾವ ಕುದುರೆ ಹೋಗುತ್ತೆ? ಆದ್ದರಿಂದ ಅತ್ಯಂತ ವೇಗವಾಗಿ ಧಾವಿಸುವ ಮನಃಶಕ್ತಿ ಇದ್ದವರಿಗೆ ಇದು ಹೇಳಿದ್ದು. ಆ ಅತ್ಯಂತ ವೇಗವಾಗಿ ಧಾವಿಸುವ ಮನಃಶಕ್ತಿಯಿಂದ ಅಭಿವ್ಯಕ್ತವಾದದ್ದು. ನಿಮಗೂ ಹಯಶಕ್ತಿ ಬೇಕು, ಇದು ಅರ್ಥ ಆಗಬೇಕಾಗಿದ್ದರೆ. ನಿಧಾನ ಟ್ಯೂಬ್ಲೈಟ್ ಆದರೆ ಅರ್ಥ ಆಗೋಲ್ಲ. ವೇದ ಅರ್ಥ ಆಗಬೇಕಾಗಿದ್ದರೆ ಈ ಟ್ಯೂಬ್ಲೈಟ್ನ ಬೆಳಕು ಸಾಕಾಗೋಲ್ಲ, ಅದೇ ಒಳಗಿನ ಬೆಳಕು ಬೇಕಾಗುತ್ತೆ. ಅದರಿಂದ ಅದು ಹಯಗ್ರೀವ ರೂಪದಿಂದ ವೇದಗಳ ಆವಿರ್ಭಾವ. ವಕ್ತ್ರೀ ವೇದಾನ್ ಪಾತುಮಾಂ ವಾಜಿವಕ್ತ್ರ ವಾಗೀಶಾಖ್ಯ ವಾಸುದೇವಸ್ಯ ಮೂರ್ತಿ. ಅದನ್ನು ಮೊಟ್ಟ ಮೊದಲು ಸಮಸ್ತ ವಿದ್ಯೆಗಳನ್ನು, ಬರೀ ವೇದ ಅಲ್ಲ, ಜ್ಞಾನ ಪರಂಪರೆಯನ್ನು ಚತುರ್ಮುಖನಿಗೆ ಉಪದೇಶ ಮಾಡಿದ ಭಗವಂತ. ಸಮಸ್ತ ವಿದ್ಯೆಗಳ ಮೊದಲ ಋಷಿ ಹಯಗ್ರೀವ. ನಿಮಗೆ ಯಾವುದಾದ ಒಂದು ಮಂತ್ರ ಶಾಸ್ತ್ರಕಾರ ಹೇಳ್ತಾರೆ, ಒಂದು ಮಂತ್ರ ಜಪಿಸಬೇಕು, ಅದಕ್ಕೆ ಋಷಿ ಯಾರು ಅಂತ ಗೊತ್ತಿಲ್ಲ, ಹಯಗ್ರೀವ ಋಷಿ ಅಂತ ಹೇಳಿಬಿಡಿ, ಅವನು ಋಷಿ ಅಲ್ಲದ ವಿದ್ಯೆಯೇ ಇಲ್ಲ. ಅದರ ನಂತರ ಚತುರ್ಮುಖನಿಂದ ಸಮಸ್ತ ವಿದ್ಯೆಯನ್ನು ಉಪದೇಶ ಪಡೆದವ, ಅದು ಭಗವಂತನಿಂದ ಚತುರ್ಮುಖ. ಎರಡನೇ ಋಷಿ ಭಗವಂತ ಆಯ್ತಲ್ಲ, ಮೂಲ ಋಷಿ. ಅವನಿಂದ ಪಡೆದ ಮೊದಲ ಋಷಿ ಪ್ರಥಮ ಪ್ರತಿಪತ್ರತ್ವೇ. ಯಾರು ಮೊದಲನೇ ಋಷಿ ಅಂದರೆ ಎಲ್ಲ ಮಂತ್ರಗಳಿಗೆ, ಎಲ್ಲ ವೇದಗಳಿಗೆ, ಎಲ್ಲ ಶಾಸ್ತ್ರ ಪುರಾಣಗಳಿಗೆ ಋಷಿ ಚತುರ್ಮುಖ. ಅದರಲ್ಲಿ ವೇದಗಳಿಗೆ ಮಾತ್ರ ಗರುಡ ಸರ್ವವೇದಾನಾಂ, ಇವನು ಚತುರ್ಮುಖ ಸಮಸ್ತ ವಿದ್ಯೆಗಳಿಗೆ ಋಷಿ. ಆದರೆ ಎಲ್ಲ ವೇದಗಳಿಗೆ ದೇವತೆ ಗರುಡ. ಆದ್ದರಿಂದ ಭಗವಂತ ಗರುಡನನ್ನೇರಿ ಬರುವುದು ಅಂದರೆ ವೇದದ ಮೂಲಕ ನಮ್ಮ ಬಳಿಗೆ ಬರ್ತಾನೆ. ಗರುಡ ಸಮಸ್ತ ವೇದಗಳ ದೇವತೆ ಗರುಡ. ಅದರ ನಂತರದ ದೇವತೆ ಋಗ್ವೇದಕ್ಕೆ ಇಂದ್ರ, ಯಜುರ್ವೇದಕ್ಕೆ ಸೂರ್ಯ, ಸಾಮವೇದಕ್ಕೆ ವಾಯು. ಋಚಾಂ ಋಷಿಶಕ್ರ ಯಜುಷಾಂ ಸೂರ್ಯ ಏವಚ ಸಾಮ್ನಾಂ ಸೋಮಃ. ಋಗ್ವೇದದ ದೇವತೆ ಶಕ್ರ. ಅದನ್ನು ಹೇಳಿದ್ ನೋಡಿ, ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ವೇನಾದೇಕಂ ಸ್ವದಯ ನಿಷ್ಠತಕ್ಷು ಏಕಂ ಇಂದ್ರ ಜಜಾನ ಅಂದರೆ ತಿಳಿಯಪಡಿಸಿದ ಅಂತ. ಇಂದ್ರನಿಂದ ಆವಿರ್ಭಾವವಾಯಿತು. ಅವನಿಂದ ಮೊದಲು ಋಗ್ವೇದವನ್ನು ಆವಿಷ್ಕಾರಗೊಳಿಸಿದ ಮೊದಲನೇ ದೇವತೆ ಇಂದ್ರ. ಇಂದ್ರನಿಂದ ಮತ್ತೆ ದೇವತೆಗಳೆಲ್ಲ ಹರಿದು ಬಂತು, ಋಷಿಗಳ ಮೂಲಕ ನಮಗೆ ಬಂತು. ಒಂದು ವೇದವನ್ನು ಇಂದ್ರ ಕೊಟ್ಟ. ಎರಡನೇ ವೇದ ಯಜುರ್ವೇದ. ಸೂರ್ಯ ಏಕಂ ಜಜಾನ, ಅದೇ ಯಜುಷಾಂ ಸೂರ್ಯ ಏವಚ. ಯಜುರ್ವೇದದ ಮೂಲ ಋಷಿ ಸೂರ್ಯ. ಸೂರ್ಯನಿಂದ ಮತ್ತೆ ಯಜುರ್ವೇದ ಹುಟ್ಟಿ ಬಂತು. ಸಾಮವೇದ ವೇನಾದೇಕಂ ಸ್ವಧಯ ನಿಷ್ಠತಕ್ಷು. ಮೂರನೇದನ್ನು ವೇನ ಅಂದರೆ
ಸಾಮವೇದಕ್ಕೆ ಇಬ್ಬರು ಸೋಮ ಅಂತಂದರೆ ಚಂದ್ರ ಅಲ್ಲ. ಸೋಮ ಪವಮಾನೋ ದೇವತಾ. ಸೋಮ ಅಂದರೆ ವಾಯುದೇವರು. ಸೋಮ ಅನ್ನೋದಕ್ಕೆ 3 ಅರ್ಥ ಇದೆ. 3 ಯಾಕೆ 4 ಅರ್ಥ ಇದೆ, 5 ಅರ್ಥ ಇದೆ. ಸೋಮ ಅಂದರೆ ಅದು ಹೇಳ್ತಾ ಒಂದು ಹಾಡ. ಸೋಮ ಅಂದರೆ ಸೋಮಲತೆ. ಹಿಂದೆ ಯಜ್ಞದಲ್ಲಿ ಲತೆ ಎನ್ನೋ ಒಂದು ರಸ ತೆಗಿತಿದ್ರಲ್ಲ, ಆ ಲತೆಗೆ ಸೋಮ ಅಂತ ಹೆಸರು. ಆ ಲತೆಯನ್ನು ನಿಯಂತ್ರಿಸ್ತಕ್ಕಂಥ ಚಂದ್ರನಿಗೆ ಸೋಮ ಅಂತ ಹೆಸರು. ಆ ಚಂದ್ರನಿಗೆ ಸೋಮ ಅಂತಾಯಿತು. ಸೋಮ ಅಂದರೆ ಇನ್ನೊಂದು ಒಳಗಿನ ಅರ್ಥ ಮನಸ್ಸು ಅಂತ. ಆ ಮನಸ್ಸನ್ನು ನಿಯಂತ್ರಿಸುವ ಶಿವನೂ ಸೋಮ. ಈಗ 6 ಆಯ್ತು ಅರ್ಥ. ಸೋಮಲತೆ ಅಭಿಮಾನಿ ಚಂದ್ರ, ಸೋಮ ಅಂದರೆ ಮನಸ್ಸು, ಮನಸ್ಸಿನ ಅಭಿಮಾನಿ ಶಿವ, 4 ಆಯಿತಾ. ಆಮೇಲೆ ಉಮಾ, ಉತ್ಕೃಷ್ಟ ಜ್ಞಾನದಿಂದ ತುಂಬಿರ್ತಕ್ಕ ಪವಮಾನ. ಸೋಮ ಅಂದರೆ ವಾಯುದೇವರು, ಸೋಮ ಅಂದರೆ ಭಗವಂತ. ಅಂದರೆ ಚಂದ್ರ, ದೇವತೆಗಳಲ್ಲಿ ಚಂದ್ರ, ಶಿವ, ವಾಯು, ವಿಷ್ಣು, ಈ 4 ಮಂದಿಗೆ ಸೋಮ ಅಂತ ಹೆಸರು. ಹಾಗಾಗಿ ಸೋಮಸ್ಸಾಮ್ನಾಂ, ಸಾಮದ ದೇವತೆಯ ಸೋಮ ಅಂದರೆ ವಾಯುದೇವ. ಅದನ್ನೇ ಹೇಳಿದರು ವೇನಾಥ್. ವೇನನಿಂದ ಒಂದು ವೇದವನ್ನು ನಿಷ್ಠತಕ್ಷು ಅಂದರೆ ಬೆಳಕಿಗೆ ತಂದರು. ಸ್ವಧಯ ಆನಂದದಿಂದ. ಸ್ವಧ ಅಂದರೆ ಆನಂದ. ಇಲ್ಲಿ ಆನಂದವಾಗಿ ವೇದದ ಅರ್ಥ ತಿಳಿಯುವುದೇ ಒಂದು ಆನಂದ. ಒಂದು ಅರಿವು ಬರುವುದೇ ಆನಂದ. ವೇದಾಂತ ಅಲ್ಲ, ಯಾವುದೇ ಒಂದು ವಿಷಯ ತಿಳಿಯುವುದೇ ಆನಂದ. ಅದು ವೇದದ ಅರ್ಥ ತಿಳಿಯಿತು ಅಂದರೆ ಆ ಆನಂದಕ್ಕೆ ಸಾಟಿಯಾದ ಆನಂದವೇ ಇಲ್ಲ. ಆ ಆನಂದ ಅನ್ನೋದು ಎಲ್ಲವನ್ನೂ ಮೈಮರೆಸುವ ಆನಂದ. ಅದು ಅದಕ್ಕೆ ಸ್ವಧಯಾನಿಷ್ಠತಕ್ಷು ಅಂತ. ಅದು ಆನಂದದಿಂದ ವೇದದ ಅರ್ಥವನ್ನು ಹೊರಗೆ ತೆಗೆದರು. ಯಾರಿಂದ? ವೇನನಿಂದ. ವೇನ ಅಂದರೆ ಒಬ್ಬ ರಾಜ ಗೊತ್ತು ನಮಗೆ. ಅವನು ಜನರಿಗೆ ಕಾಟ ಕೊಟ್ಟವ ಒಬ್ಬ ರಾಜ ಇದ್ದಾನೆ. ಅವನಿಗೆ ಅವನ ಅಪ್ಪ ಹೆಸರಿಟ್ಟದ್ದು ಒಳ್ಳೆಯ ಹೆಸರಿಟ್ಟದ್ದು, ಅವನು ಕೆಟ್ಟ ಕೆಲಸ ಮಾಡಿದ ಅಷ್ಟೇ. ವೇನವು ಸೌ ಪೀಡನಾದ ಭೂತು ಅಂತ. ಕಡೆಗೆ ಅವನಿಗೆ ಒಂದು ಬೇರೆ ಅರ್ಥ ಬಂತು. ವೇನ ಅಂದರೆ ನಿಜವಾದ ಅರ್ಥ ವಾಯುದೇವರು ಅಂತ. ಯಾಕೆಂದರೆ ಬಲದೇವತ, ವಾಯುರ್ಹಿ ಬಲದೇವತಾ, ವಾಯುದೇವರು ಬಲದೇವತೆ. ನಮಗೆ ವಾಯು ಒಳಗಿನ ಪ್ರಾಣಶಕ್ತಿ ಇದೆ ಅಂದರೆ ಬಲ ಇದೆ. ಪ್ರಾಣ ಅಂದರೆ ತ್ರಾಣ. ಹಾಗಾಗಿ ಬಲದೇವತೆ ವಾಯುದೇವರು ಅಂತ. ವಂ ಅಂದರೆ ಬಲ ಸಂಸ್ಥೆಯಲ್ಲಿ. ವಾ ಅಂದರೆ ಬಲ, ಅದರ ಇನ ಅಂದರೆ ಸ್ವಾಮಿ. ಬಲದೇವತೆಯಾದ ಪ್ರಾಣದೇವರಿಗೆ ವೇನ ಅಂತ ಹೆಸರು. ವೇನ ಅಂತಂದರೆ ಪ್ರಾಣದೇವರಿಂದ ಸಾಮದ ಅಭಿವ್ಯಕ್ತಿ ಆಯಿತು. ಅದನ್ನು ಉಪನಿಷತ್ನ ಒಂದು ಕಡೆ ಹೇಳ್ತಾರೆ, ಸಾಮಗಾನ ಮಾಡಬೇಕಾಗಿದ್ದರೆ ಆ ಶುದ್ಧವಾದ ವಾಯ್ಸ್ ಬೇಕಲ್ಲ, ಅದು ಪ್ರಾಣದೇವರಿಗೆ ಮಾತ್ರ ಇರೋದು ಅಂತ. ಅದು ಪ್ರಾಣದೇವರು ಹೇಳಿದ್ದು ಕೇಳಿದ ಮೇಲೆ ಉಳಿದವರೆಲ್ಲ ನಮಗೇನು ಗೊತ್ತು, ಸಂಗೀತದಲ್ಲಿ ಒಬ್ಬರದ್ದು ಕೇಳಿದ ಒಳ್ಳೆ ಅದು ಶ್ರುತಿಬದ್ಧವಾಗಿರುತ್ತೆ, ಖುಷಿ ಆಗುತ್ತೆ. ಒಳ್ಳೆ ಹಾಡ್ತಾರೆ. ಅದಕ್ಕಿಂತ ಚಂದದವರು ಕೇಳಿದಾಗ ಅರೆ ಇವರು ಚೆನ್ನಾಗಿಲ್ಲ, ಅದು ಚೆನ್ನಾಗಿದೆ ಅಂತ. ಆ ಶ್ರುತಿ ಶುದ್ಧತೆಯಲ್ಲಿ ನಾದದ ಮಾಧುರ್ಯ ಅದು ಬೇರೆ ಬೇರೆ ಇರ್ತದೆ. ಎಲ್ಲವೂ ಶ್ರುತಿಬದ್ಧವಾಗಿರ್ತದೆ. ಆದರೆ ಒಬ್ಬರ ನಾದ ಕೇಳಿದರೆ ಇವರು ನಾದ ಇನ್ನೂ ಚೆನ್ನಾಗಿದೆ. ಶಾಸ್ತ್ರ ಹೇಳ್ತಾರೆ ಎಲ್ಲ ನಾದಗಳಿಗಿಂತ ಅತ್ಯಂತ ಸ್ವಾದಿಷ್ಟವಾದ ನಾದ ವಾಯುದೇವರದ್ದು. ಅವರು ಸಾಮಗಾನ ಮಾಡಿದರೆ ಉಳಿದು ಯಾವ ಗಾನವೂ ಕೇಳಲಿಕ್ಕೆ ಬೇಡ ಅಂತ ಅನಿಸುತ್ತೆ. ಆದ್ದರಿಂದ ಸಾಮವೇದ ಅಂದರೆ ಗಾನ, ಸಾಮಗಾನ, ಅದರ ಅಭಿವ್ಯಕ್ತಿ ವೇನಾಥ್, ವಾಯುದೇವರಿಂದ ಆಯಿತು. ಮತ್ತು ಆ ನಾದದಲ್ಲಿ ಅರ್ಥ ಹುಡುಕುವಂಥದ್ದು, ಅದು ದೊಡ್ಡದು. ಕೆತ್ತಿ ತೆಗೆಯುವುದು ಅಂತ. ನಿಷ್ಠತಕ್ಷು, ಅರ್ಥವನ್ನು ಕೆತ್ತಿ ತೆಗೆದರು. ಹಾಗಾಗಿ ಏನು ಬಂತೀಗ? ತುಪ್ಪ ಬಂತು ದನದಿಂದ. ಯಾವ ದನ? ಋಗ್ವೇದ, ಯಜುರ್ವೇದ, ಸಾಮವೇದ ಅಂತಕ್ಕಂಥ ಗೋವು. ಆ ಗೋವಿನಲ್ಲಿ ಭಗವಂತ ಅನ್ನೋ ತುಪ್ಪವನ್ನು ತೆಗೆದರು ಜ್ಞಾನಿಗಳು. ಸ್ವಧಯ ನಿಷ್ಠತಕ್ಷು, ವೇನಾದೇಕಂ ಸ್ವಧಯ ನಿಷ್ಠತಕ್ಷು. ಇದು ಆದ ಮೇಲೆ 3ನೇ ಮಂತ್ರಕ್ಕೆ ಬರೋಣ. ನಾವು ಇಲ್ಲದಿದ್ದರೆ ಮುಗಿಯೋಲ್ಲ ನಮಗೆ. ನಾಳೆ ನಾಡಿದ್ದಕ್ಕೆ ಮುಗಿಬೇಕಲ್ಲ. 3ನೇ ಮಂತ್ರ. ಯೋ ದೇವಾನಾಂ ಪ್ರಥಮಂ ಪುರಸ್ತಾತ್ ವಿಶ್ವಾಧಿಯೋ ರುದ್ರೋ ಮಹರ್ಷಿ. ಇಲ್ಲಿ ಭಾಳ ತಮಾಷೆ ಇದೆ. ಕೆಲವರು ವಿಶ್ವಾಧಿಕೋ ರುದ್ರೋ ಮಹರ್ಷಿ ಅಂತ, ಕೆಲವರು ವಿಶ್ವಾಧಿಪೋ ರುದ್ರೋ ಮಹರ್ಷಿ ಅಂತ, ಕೆಲವರು ವಿಶ್ವಾಧಿಕೋ ಯೋ ರುದ್ರೋ ಮಹರ್ಷಿ ಅಂತ, ಕೆಲವರು ವಿಶ್ವಾಧಿ ಯೋ ರುದ್ರೋ ಮಹರ್ಷಿ. ಅಂದರೆ ಇವು ಬಾಯ್ಬಟ ಕಲಿಯುವಾಗ ಯಾವುದೋ ಒಂದು ಅಕ್ಷರ ಯಾವುದೊಂದು ಗೊತ್ತಿಲ್ಲ, ಒಬ್ಬೊಬ್ಬರ ಬಾಯಲ್ಲೂ ಒಂದೊಂದು ಪಾಠ ಆಗಿದೆ. ಆದರೆ ಅದು ಆ ತಮಾಷೆ ಏನು ಅಂದರೆ, ಅದು ನೀವು ಹೇಗೆ ಪಾಠ ಮಾಡಿದರೂ ಅದಕ್ಕೆ ಅರ್ಥ ಮಾತ್ರ ಚೆನ್ನಾಗಿದೆ. ಅದು ವಿಶ್ವಾಧಿಕೋ ಮಹರ್ಷಿ ರುದ್ರೋ ಮಹರ್ಷಿ ಹಿಂದೆ ಒಂದು ಪಾಠ, ಅದು ದ್ರಾವಿಡ ಪಾಠ. ಮತ್ತು ಕೆಲವರು ಹೇಳ್ತಾರೆ ವಿಶ್ವಾಧಿಯೋ ಇದ್ದದ್ದೇ, ವಿಶ್ವಾಧಿಕೋ ಇದ್ದದ್ದು ಅಲ್ಲ, ವಿಶ್ವಾಧಿಪೋ ರುದ್ರೋ ಮಹರ್ಷಿನ ಪಾಠ ಅಂತ ಕೆಲವರು. ವಿಶ್ವಾಧಿಪ ಅರ್ಥ ಏನು ಬಾಧಕ. ವಿಶ್ವಾಧಿಪೋ ಇದ್ದದ್ದು, ಇನ್ನು ಕೆಲವರು ವಿಶ್ವಾಧಿಯೋ ಮಾಡಿದರು.
ಅದು ಪಾ ಮತ್ತು ಯಾ ಒಂದೇ ನಮನೆ ಬರೆಯೋದು, ಆದ್ದರಿಂದ ಅದು ಬರವನ ಲಿಪಿದೋಷದಿಂದ ಬಂದ ಉಚ್ಚಾರ ಅಂತ ಅಂದರೆ ಕೆಲವರು. ಆದರೆ ಪಾ ಮತ್ತು ಯಾ ದೇವನಾಗರಿಯಲ್ಲಿ ಮಾತ್ರ ಒಂದೇ ನಮನದು, ಎಲ್ಲ ಲಿಪಿಯಲ್ಲಿ ಒಂದೇ ನಮನೆ ಇಲ್ಲ. ಆದ್ದರಿಂದ ಅದು ಮತ್ತೊಂದು ಪಾಠ. ಯಾಕಂದರೆ ಇನ್ನೊಂದು ಲಿಪಿದೋಷದಿಂದ ಬಂದದ್ದಲ್ಲ, ಇದು ಶ್ರವಣ ದೋಷದಿಂದ ಬಂದಿದ್ದರೂ ಕೂಡ ಬರದದ್ದಲ್ಲ, ಶ್ರುತಿ ಕೇಳಿ ಕಲಿತದ್ದು. ವಿಶ್ವಾಧಿ ಅದಕ್ಕೇನು ಮಾಡಿದ್ರು ಕೆಲವರು, ಯೋ ಅನ್ನೋದು ಒಂದು ಕಡೆ ಉಂಟು, ಅದನ್ನು ಸೇರಿಸಿ ವಿಶ್ವಾಧಿಕೋ ಯೋ ರುದ್ರೋ ಮಹರ್ಷಿ, ವಿಶ್ವಾಧಿಪೋ ಯೋ ರುದ್ರೋ ಮಹರ್ಷಿ. ಇನ್ನು ಕೆಲವರು ಹೇಳಿದರು ನಮಗಿಲ್ಲಪ್ಪ ವಿಶ್ವಾಧಿ ಯೋ ರುದ್ರೋ ಮಹರ್ಷಿ ಇಷ್ಟೇ, ಪಾನೂ ಇಲ್ಲ ಕಾನೂ ಇಲ್ಲ, ವಿಶ್ವಾಧಿ ಯೋ ಆಯಿತು. ಇದು ಯಾವ ಪಾಠ ಬೇಕಾದ್ರೆ ಇಟ್ಟುಕೊಳ್ಳಿ, ಅದರ ಅರ್ಥ ಏನು ಅಂತ ನಾನು ಹೇಳ್ತೇನೆ. ಅದು ಯಾವ ಪಾಠ ಆದರೂ ಅಡ್ಡಿಲ್ಲ, ಅರ್ಥ ಹೇಳೋದಕ್ಕೇನು ಕಷ್ಟ ಇಲ್ಲ. ವೇದದ ಅರ್ಥ ಬಹಳ ಸುಲಭ, ಬೇರೆ ಅರ್ಥ ಮಾಡೋದು ಕಷ್ಟ. ಈ ಕವಿಗಳ ಶ್ಲೋಕಕ್ಕೆ ಅರ್ಥ ಮಾಡೋದು ಕಷ್ಟ, ವೇದಕ್ಕೆ ಅರ್ಥ ಮಾಡೋದು ಬಹಳ ಸುಲಭ. ಒಳಗೆ ಹೋಗಬೇಕಷ್ಟೇ, ಹೊರಗಿಂದ ಹೊರಗೆ ಹುಡುಕಿದ್ರೆ ಸಿಗೋಲ್ಲ. ನೀವು ಒಳಗೆ ಹೋದರೆ ಅದೇ ಇರೋದು, ವೇದಾರ್ಥವೇ ಇರೋದು, ಬೇರೆ ಏನೂ ಇಲ್ಲ. ಅದು ಏನು ಅದು ನುಗ್ಗಿ ನುಗ್ಗಿ ಹೊರಗೆ ಬರುತ್ತೆ. ಅದು ನಾನು ಬರ್ತೀನಿ ನನ್ನನ್ನು ಹೇಳುವಂಥ ನುಗ್ಗಿಕೊಂಡು ಹೊರಗೆ ಬರುತ್ತೆ ವೇದಾರ್ಥ. ಅದೇನು ಅದು ಒಳಗಿಂದ ಇರಬೇಕಷ್ಟೆ. ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ ಸನೋ ದೇವ ಶುಭಯ ಸ್ಮೃತ್ಯ ಸಂಯುನಕ್ತು. ಇದು ಒಂದು ಒಳ್ಳೆಯ ಮಂತ್ರ. ಇದನ್ನು ಹಿಂದಿನವರು ಈ ನಮ್ಮ ಬುದ್ಧಿಶಕ್ತಿ ಅಥವಾ ಸ್ಮರಣಶಕ್ತಿ ಜಾಸ್ತಿ ಆಗುವುದಕ್ಕೋಸ್ಕರ ಇದನ್ನು ಜಪಿಸ್ತಿದ್ರು. ಸ್ಮರಣಶಕ್ತಿ ಜಾಸ್ತಿ ಆಗಲಿಕ್ಕೆ ಒಳ್ಳೆಯ ಮಂತ್ರ ಇದು. ಅದು ಹೇಳ್ತಾರೆ, ಯೋ ದೇವಾನಾಂ ಪ್ರಥಮಂ ಜಾಯಮಾನಂ ಪುರಸ್ತಾತ್ ಹಿರಣ್ಯಗರ್ಭಂ ಜಾಯಮಾನಂ ಪಶ್ಯತ. ಯಹ ದೇವಾನಾಂ ಪ್ರಥಮಂ, ದೇವತೆಗಳಲ್ಲೇ ಮೊದಲಿಗ, ದೇವತೆಗಳ ಸಾಲಿನಲ್ಲೇ ಮೊದಲಿಗ. ಯಾಕೆ ಮೊದಲಿಗ ಅಂದರೆ ಪುರಸ್ತಾತ್ ಜಾಯಮಾನಂ, ಎಲ್ಲ ದೇವತೆಗಳಿಂದ ಮೊದಲು ಹುಟ್ಟಿದವ ಯಾರು? ಚತುರ್ಮುಖ ಬ್ರಹ್ಮ. ಮೊಟ್ಟ ಮೊದಲು ಹುಟ್ಟಿದವನಲ್ವ ಭಗವಂತ. ಈ ಬ್ರಹ್ಮಾಂಡ ಹುಟ್ಟುವ ಮುಂಚೆ ಆ ಬ್ರಹ್ಮಾಂಡ ಕಮಲದಲ್ಲಿ ಭಗವಂತನ ನಾಭಿಯಿಂದ ಮೊದಲು ಹುಟ್ಟಿದವ ಚತುರ್ಮುಖ. ಇಡೀ ಪ್ರಪಂಚದ ಸೃಷ್ಟಿಯ ಮೊದಲ ಜೀವ, ಅವನ ಹೆಸರೇ ಆದಿಜೀವ ಅಂತ. ಮೊಟ್ಟ ಮೊದಲು ಭಗವಂತನಿಂದ ಸೃಷ್ಟವಾದ ಜೀವ ಚತುರ್ಮುಖ. ಅದರಿಂದ ದೇವಾನಾಂ ಪ್ರಥಮಂ, ಇಡೀ ದೇವತೆಗಳೇ ಮೊದಲು ಸೃಷ್ಟಿಯಾದವರು. ಪ್ರಪಂಚ ಸೃಷ್ಟಿಯಾಗುವ ಮುಂಚೆ ದೇವತೆಗಳ ನಂತರ ದೇವತೆಗಳು ಪ್ರಪಂಚ ಸೃಷ್ಟಿ ಮಾಡಿದ್ರು. ಆದರೆ ದೇವತೆಗಳಲ್ಲೇ ಮೊದಲು ಸೃಷ್ಟಿಯಾದವ. ಮೊದಲು ಅಂದರೆ ಏನು? ಮೊದಲು ಯೋಗ್ಯತೆಯಲ್ಲಿ ಮೊದಲು ಅಷ್ಟೇ ಅಲ್ಲ, ಪುರಸ್ತಾತ್ ಜಾಯಮಾನಂ, ಮೊದಲು ಹುಟ್ಟಿದವ. ಯೋಗ್ಯತೆಯಲ್ಲೂ ಮೊದಲಿಗ, ಸೀನಿಯಾರಿಟಿಯಲ್ಲೂ ಮೊದಲಿಗ. ಪ್ರಥಮಂ ಜಾಯಮಾನಂ ಪುರಸ್ತಾತ್ ಜಾಯಮಾನಂ ಪ್ರಥಮಂ. ಯಾರವ? ಹಿರಣ್ಯಗರ್ಭಂ ಚತುರ್ಮುಖ. ಅವನ ಗರ್ಭದಲ್ಲಿ ಈ ಬಂಗಾರದ ಮೊಟ್ಟೆ ಬ್ರಹ್ಮಾಂಡ ಶರೀರನಾಗಿರತಕ್ಕಂಥ ಹಿರಣ್ಯಗರ್ಭ ಅವನು ಪ್ರಥಮಂ ಜಾಯಮಾನಂ ಯೋ ದೇವ ಪಶ್ಯತ. ಯಾವ ದೇವರು ಕಂಡ ಹೇಳಿ? ಅಲ್ಪ ಕಾಣಲಿಕ್ಕೆ ಯಾರು ಇಲ್ಲೇ ಇಲ್ಲ, ಅವನು ಒಬ್ಬನೇ, ಅಪ್ಪ ಮತ್ತು ಮಗ ಇಬ್ಬರೇ ಇದ್ದದ್ದು. ಈ ಮಗ ಹುಟ್ಟಿದ, ಅಪ್ಪ ನೋಡಿದ ಅಷ್ಟೇ, ನೋಡಲಿಕ್ಕೆ ಇನ್ನೊಂದು ಕಣ್ಣೇ ಇಲ್ಲ. ಅದಕ್ಕೆ ಯಹ ದೇವಾನಾಂ ಪ್ರಥಮಂ ಪಶ್ಯತ. ಪಶ್ಯತ ಅಂದರೆ ಪಶ್ಯತೆ ಅಥವಾ ಅಪಶ್ಯತ, ಕಂಡನು. ಯಾರು ಮೊಟ್ಟ ಮೊದಲು ಹುಟ್ಟಿದ ಚತುರ್ಮುಖನನ್ನು ಕಂಡನೋ ಅವನು ದೇವರು. ಇದು ಅಪ್ಪ ಮಗನ ವ್ಯವಹಾರ. ಮೂರನೇವು ನೋಡಲಿಕ್ಕೆ ಯಾರು ಇಲ್ಲೇ ಇಲ್ಲ, ಸಾಕ್ಷಿಯೇ ಇಲ್ಲ. ಯೋ ದೇವಾನಾಂ ಪ್ರಥಮಂ ಪುರಸ್ತಾತ್ ಹಿರಣ್ಯಗರ್ಭಂ ಜಾಯಮಾನಂ ಪಶ್ಯತ. ಆ ಮೊದಲಿದ್ದ ದೇವ ಯಾರು? ಅವನೇ ವಿಶ್ವಾಧಿಯೋ ರುದ್ರೋ ಮಹರ್ಷಿ. ಅವನು ವಿಶ್ವಾಧಿಯೋ, ವಿಶ್ವಾಧಿಕ, ವಿಶ್ವಾಧಿಪ. ಆ ಪಾಠ ಒಂದು ನಿಮಗೆ ಅರ್ಥ ಆಗುತ್ತೆ. ಇಡೀ ಪ್ರಪಂಚಕ್ಕೆ ಹಿರಿದಾದಂಥ ಶಕ್ತಿ ಅದು. ಯಾಕೆಂದರೆ ಇಡೀ ವಿಶ್ವವನ್ನು ಸೃಷ್ಟಿ ಮಾಡಿದವನು ಅವನು ವಿಶ್ವ ಅಧಿಕ. ಯಾಕೆಂದರೆ ವಿಶ್ವ ಅಧಿಪ, ಇಡೀ ವಿಶ್ವಕ್ಕೆ ನಿಯಾಮಕ ಶಕ್ತಿ ಅವನು. ಈಗ ವಿಶ್ವಾಧಿಯೋ ವ್ಯಾಖ್ಯಾನಕಾರ ಒದ್ದಾಟಪಟ್ಟು ಅದು ಏನೋ ಅದು ಕಕಾರಕ್ಕೆ ಯಕಾರಾದೇಶ ಪಕಾರಾದೇಶ ಏನೇನೋ ಮಾಡ್ತಾರೆ ಪಾಪ, ಯಾವ ಆದೇಶವೂ ಇಲ್ಲ. ವಿಶ್ವಾಧಿ ಯಹ ಅಂತ, ಯಹ ವಿಶ್ವಾಧಿ, ಅಧಿಯಿಂದ ಅಧಿಕ ಅಂತಲೇ ಅರ್ಥ. ಬರೀ ಯಹ ವಿಶ್ವಾಧಿ, ಇಡೀ ವಿಶ್ವಕ್ಕೆ ಯಾರೋ ದೊಡ್ಡವನೋ ಅವನು. ಅದರಿಂದ ವಿಶ್ವಾಧಿಕ ಅಂದರು, ವಿಶ್ವಾಧಿಪ ಅಂದರು. ವಿಶ್ವಾಧಿ ಯಹ ಅನ್ನೋದಕ್ಕೆ ಯಹ ದೇವಾನಾಂ, ಅಲ್ಲಿ ಬಂದು ಯಹ ವಿಶ್ವಾಧಿ, ಇಡೀ ವಿಶ್ವಕ್ಕೆ ಅಧಿ ಅಂದರೆ ಇಡೀ ವಿಶ್ವಕ್ಕೆ ಅಧಿಕನಾದವ.
ಇಡೀ ಇದನ್ನು ಅಧಿ ಹೇಳೋದ್ರಿಂದ ಅಧಿಕ ಅಧಿಪ ಅಂತ ಹೇಳೋದಕ್ಕಿಂತ ಹೆಚ್ಚು ವೈಶಿಷ್ಟ್ಯ ಇದೆ. ಯಾಕೆಂದರೆ ಅಧಿ ಅಂದರೆ ಅಧಿಕನಾದವ, ಅಧಿ ಅಂದರೆ ಅಧಿಪನಾದವ, ಅಧಿ ಅಂದರೆ ಅಧಿಕಾರಿಯಾದವ, ಅಧಿ ಅಂದರೆ ಅಧಿಕೃತನಾದವ. ಏನು ಬೇಕಾದ್ರೆ ಅರ್ಥ ಮಾಡೋದು, ಬರೀ ಅಧಿ ಇದ್ದರೆ. ಪಹ ಕಹ ಸೇರಿಸಿಬಿಟ್ರೆ ಒಂದೇ ಅರ್ಥ ಆದದ್ದು. ಯೋ ವಿಶ್ವಾಧಿ ಯೋ, ಯಾರು ವಿಶ್ವಕ್ಕೆ ಅಧಿಕನೋ ಅಧಿಪನೋ ಅಧಿಕೃತನಾದಂಥ ಸ್ವಾಮಿಯೋ ಅವನು ಯಾರು? ರುದ್ರೋ ಮಹರ್ಷಿ. ಅವನು ನೆನಪಾದ ಶಬ್ದದಿಂದ ಕರೀತಾರೆ ದೇವರನ್ನು. ನಿಮ್ಮಾಗಿ ಡಿಕ್ಷನರಿ ನೋಡಿ ಬರೆಯೋಲ್ಲ ಅವರು. ಎಲ್ಲ ದೇವರ ಹೆಸರೇ ಅಲ್ವಾ. ಚತುರ್ಮುಖನನ್ನು ಸೃಷ್ಟಿ ಮಾಡಿದಂಥ ದೇವರು ಯಾರು ಅಂದರೆ ಅವನು ರುದ್ರೋ ಮಹರ್ಷಿ. ಅಲ್ಲಪ್ಪ, ಚತುರ್ಮುಖನ ತಂದೆ ವಿಷ್ಣು ಅಲ್ವಾ, ರುದ್ರ ಅಲ್ವಾ? ರುದ್ರ ಅಂದರೆ ರುದ್ರೋ ಬಹುಶಿರಾ ಬಭ್ರುಹು. ರುದ್ರ ಅಂದರೆ ಸಂಸ್ಕೃತದಲ್ಲಿ 4 ಅರ್ಥ ಇದೆ. ಇದೇ ಕಷ್ಟ. ರುದ್ರ ಅಂದರೆ ಬೆಂಕಿ, ರುದ್ರ ಅಂದರೆ ಶಿವ, ರುದ್ರ ಅಂದರೆ ಪ್ರಾಣ, ರುದ್ರ ಅಂದರೆ ನಾರಾಯಣ. ಈ 4 ಅರ್ಥದಲ್ಲಿ ವೇದದಲ್ಲಿ ಪ್ರಯೋಗ ಇದೆ. ಅಂದರೆ ರುದ್ರ ಅಂದರೆ ಏನರ್ಥ ಗೊತ್ತಾ? ಮತ್ತು ಎಟಿಮಾಲಜಿಗೆ ಬನ್ನಿ. ಋತು ಅಂದರೆ ರುದ ಶಬ್ದೇ, ಧ್ವನಿ ಶಬ್ದ. ಆ ಋತು ಅಂದರೆ ಶಬ್ದದ ಕಡೆಗೆ, ದ್ರ ಅಂದರೆ ಹೋಗೋವನು, ಅಂದರೆ ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯನಾದವನು, ಸರ್ವವೇದ ಪ್ರತಿಪಾದ್ಯನಾದ ಭಗವಂತ ಅಂತ ಅರ್ಥ ರುದ್ರ ಅಂದರೆ. ಇಷ್ಟೇ ಅರ್ಥ. ಅದು ಯಾವ ವ್ಯಕ್ತಿಯನ್ನು ಹೇಳೋಲ್ಲ. ಅದು ಯಾರು ಸರ್ವವೇದ ಪ್ರತಿಪಾದ್ಯನೋ ಅವನು. ಅವನು ಯಾರು? ಮಹರ್ಷಿ. ಮಹರ್ಷಿ ಕಪಿಲಾಚಾರ್ಯ. ಇದೆಲ್ಲ ಹೆಸರುಗಳನ್ನು ಸಹಸ್ರನಾಮ ನಿಮಗೆ ಅರ್ಥ ಆಗುವಾಗ ಸೇರಿಸಿಕೊಂಡಿತು. ಮಹರ್ಷಿ ಅಂತ ನಾರಾಯಣನ ಹೆಸರು. ಯಾಕೆಂದರೆ ಋಷಿ ಅಂದರೆ ಜ್ಞಾನ, ಋಷಿಯಿಂದ ಜ್ಞಾನಿ, ಋಷಜ್ಞಾನಿ ಅಂತ ಧಾತು. ಋಷಿ ಅಂದರೆ ಜ್ಞಾನಿ ಅಂತ ಅರ್ಥ. ಮಹರ್ಷಿ ಅಂದರೆ ಮಹಾಜ್ಞಾನಿ, ಅವನಿಗಿಂತ ದೊಡ್ಡ ಜ್ಞಾನಿ ಇಲ್ಲ. ಆಮ್ನಿಷಿಯಂಟ್, ಸರ್ವಜ್ಞನಾಗಿ ಸರ್ವವೇದ ಪ್ರತಿಪಾದ್ಯನಾದವನು ಯಾರೋ ಅವನು ರುದ್ರೋ ಮಹರ್ಷಿ. ಅವನೇ ಈ ಚತುರ್ಮುಖನ ಅಪ್ಪ. ಯಾಕೆಂದರೆ ಅವನು ವಿಶ್ವಾಧಿಕ. ವಿಶ್ವ ಅಂತ ಚತುರ್ಮುಖನ ಹೆಸರು ಹೌದು. ವಿಶ್ವೋ ವಾಯು ಸಮುದ್ದಿಷ್ಟ, ವಿಶ್ವೋ ಬ್ರಹ್ಮ ಸಮುದ್ದಿಷ್ಟ. ಅದರಿಂದ ವಿಶ್ವಾಧಿಕ. ಚತುರ್ಮುಖನಿಗೂ ಅಪ್ಪ ಅವನು ದೊಡ್ಡವನು. ಅದರಿಂದ ಚತುರ್ಮುಖನನ್ನು ಸೃಷ್ಟಿ ಮಾಡಿದ. ವಿಶ್ವಾಧಿ ಯೋ ರುದ್ರೋ ಮಹರ್ಷಿ. ಯಾರನ್ನ? ಹಿರಣ್ಯಗರ್ಭಂ ಪಶ್ಯತ ಜಾಯಮಾನಂ. ಜಾಯಮಾನಂ ಪಶ್ಯತ. ಪಶ್ಯತ ಅಂದರೆ ಕಂಡನು ಅಂತ. ಅಪಶ್ಯತ್ ಅಂಥ ಭಗವಂತ ಅಂದರೆ ಚತುರ್ಮುಖನಿಗೂ ಅಪ್ಪನಾಗಿ ಸಮಸ್ತ ವಿದ್ಯೆಯನ್ನು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ ಹೇಳಿ. ಯೋ ವೇದಾಂಶ್ಚ ಪ್ರಹಿಣೋತಿ, ಯಾರು ಮೊದಲು ಬ್ರಹ್ಮನನ್ನು ಸೃಷ್ಟಿ ಮಾಡಿ ಸಮಸ್ತ ವೇದಗಳನ್ನು ಯಾರಿಗೆ ಉಪದೇಶ ಮಾಡಿದನೋ ಅಂಥ ದೇವರು ನಮಗೂ ಕೂಡ ಜ್ಞಾನ ಕೊಡಲಿ. ನಿಮ್ಮ ಮೊದಲನೇ ಮಗನಿಗೆ ಮಾತ್ರ ಕೊಡೋದಾ? ನಾವೆಲ್ಲ ನಿನ್ನ ಮಕ್ಕಳಲ್ವಾ? ನಮಗೂ ಕೊಡು ಅಂತ ದೇವರ ಹತ್ರ ಜಗಳ ಮಾಡಬೇಕು. ನೀನೇನು ಬ್ರಹ್ಮನಿಗೆ ಮಾತ್ರ ಕೊಡೋದು? ಅವ್ನು ಮೊದಲು ಹುಟ್ಟಿದ ಮಗ ಅಂತ ಪಾರ್ಶಿಯಾಲಿಟಿ ಮಾಡ್ತೀಯಾ? ನಮಗೂ ಕೊಡು. ಯಾಕೆಂದರೆ ಅವನು ಸನೋ ದೇವ ನಹ. ಅಂಥ ದೇವರು ಚತುರ್ಮುಖನಿಗೆ ಜ್ಞಾನ ಕೊಟ್ಟ ಅಲ್ಲ, ಅಂಥ ಭಗವಂತ ನಹ ನಮಗೂ ಕೂಡ ಏನು ಮಾಡಬೇಕು? ಶುಭಯ ಸ್ಮೃತ್ಯ ಸನೋದೇವ ಶುಭಯ ಸ್ಮೃತ್ಯ, ಮಾಂಗಲಿಕವಾದ ನೆನಪುಗಳನ್ನು ಕೊಟ್ಟು ನಮ್ಮನ್ನು ರಕ್ಷಿಸಲಿ. ಯಾಕೆಂದರೆ ನೆನಪುಗಳು ಬೇಡವಾದ್ದೆಲ್ಲ ಮರೆತು ಹೋಗೋದಿಲ್ಲ ಯಾವುದು ಕೂಡ. ನಮಗೆ ಒಳ್ಳೆಯದು ಮರೆತು ಹೋಗೋದು, ಬೇಡವಾದ್ದೆಲ್ಲ ಸತ್ತರೂ ಮರೆಯೋಲ್ಲ ಅಂತೇವೆ, ಅದು ನೆನಪಿರುತ್ತೆ. ಕೆಟ್ಟ ವಿಷಯಗಳು ಯಾವುದೂ ಮರೆಯೋಲ್ಲ. ಅದಕ್ಕೆ ಶುಭಯ ಸ್ಮೃತ್ಯ, ಕೆಟ್ಟದ್ದನ್ನು ಮರೆಸು, ಒಳ್ಳೆಯದನ್ನು ನೆನಪು ಕೊಡು. ಒಳ್ಳೆಯದನ್ನು ಯಾವತ್ತೂ ಮರೆಯದಂತೆ ಮಾಡು. ಶುಭ ಅಂದರೆ ಯಾವುದು ಒಳ್ಳೆಯದು ಅಂದರೆ, ಶು ಅಂದರೆ ಸುಖಶೀಲನಾದ ಭಗವಂತ, ಅವನ ಭಾನ ಯಾವುದರಿಂದಲೋ ಅದು ಶುಭ. ಭಗವಂತನ ನೆನಪು ಕೊಡು ಅಂತ. ಶುಭಯ ಸ್ಮೃತ್ಯ ಸಂಜಿನಕ್ತು. ಹೀಗೆ ಭಗವಂತನ ಅರಿವನ್ನು ನಮಗೆ ಕೊಟ್ಟು ನಮ್ಮನ್ನು ಆ ಭಗವಂತ ರಕ್ಷಿಸಲಿ ಅಂತ ಪ್ರಾರ್ಥನೆ. ಇದು ಸ್ಮರಣಶಕ್ತಿ ಜ್ಞಾನಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಮಹಾಮಂತ್ರ. ಆ ಮಂತ್ರದ ಜೊತೆಗೆ ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸೋಣ. ತಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.